friends, welcome back to my channel. So welcome back to the final revision video for your SSLC Science Public Examination. So ಎಲ್ರಿಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಸಾಕಷ್ಟು ಕಾನ್ಸೆಪ್ಟ್ಸ್ನ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಸೊ ಫೈನಲ್ ಈ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ ನೀವು ಯಾವುದು ತಿಳ್ಕೊಂಡಿದ್ದೀರಾ ಆ ಕಾನ್ಸೆಪ್ಟ್ಸ್ನ ಒಂದಷ್ಟು ರಿವೈಸ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಜೊತೆಗೆ ಯಾವುದೆಲ್ಲ ಕಾನ್ಸೆಪ್ಟ್ಸ್ನ ಒಂದು ವೇಳೆ ಏನಾದರೂ ಸ್ಕಿಪ್ ಮಾಡಿದರೆ ಯಾವುದಾದ್ರೂ ಕಾನ್ಸೆಪ್ಟನ್ನ ಅದನ್ನು ಜಸ್ಟ್ ರಿಮೈಂಡ್ ಮಾಡೋಕ್ಕೋಸ್ಕರ ಒಂದು ಈ ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಹೂ ಆರ್ ಡೆಡಿಕೇಟಿಂಗ್ ದಿಸ್ ನೈಟ್. I can't say this is night because it's already 4:30. We're already entered to the next day, and within few hours of time you are all getting entered to the examination hall. ಮೊದಲಿಗೆ ನಿಮ್ಮೆಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರ್ ಎನ್ವಿರಾನ್ಮೆಂಟ್ ಲೆಸನಿಂದ ನೀವೇನೆಲ್ಲ ತಿಳ್ಕೊಂಡಿರಬೇಕು ಸೊ ನೋಡ್ತಾ ಬರೋಣ. ಫಸ್ಟ್ ಅವರ್ ಎನ್ವಿರಾನ್ಮೆಂಟ್ ಇಂದ ನೋಡ್ತಾ ಬರೋಣ, ಜೊತೆಗೆ ಬೇರೆ ಬೇರೆ ಲೆಸನ್ಗಳಿಂದ ಏನೇನೆಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅಂತ ನೋಡ್ತಾ ಬರೋಣ. ಅವರ್ ಎನ್ವಿರಾನ್ಮೆಂಟ್ ಲೆಸನ್ ಇಂದ ನಿಮಗೆ ನೋಡಿ, ಫಸ್ಟ್ ಆಗಿ ವಾಟ್ ಈಸ್ ಎಕೋಸಿಸ್ಟಮ್ ಅಂತ ಕೇಳ್ಬೋದು. ಡೆಫಿನೇಷನ್ಸ್ ಗೊತ್ತಿರಲಿ. ಆಲ್ ದ ಇಂಟರಾಕ್ಟಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಎನ್ ಏರಿಯಾ ಟುಗೆದರ್ ವಿತ್ ದ ನಾನ್ ಲಿವಿಂಗ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಫಾರ್ಮ್ಸ್ ಎನ್ ಇಕೋಸಿಸ್ಟಮ್. ಈ ಥರ ಬರಿಬೋದು. ಅಥವಾ an interaction between biotic and abiotic components in the environment is called as ecosystem ಅಂತ ಕೂಡ ಬರಿಬೋದು. They both are correct. Next, types of ecosystem ಗೊತ್ತಿರಲಿ. ಟೈಪ್ಸ್ ಆಫ್ ಇಕೋಸಿಸ್ಟಮ್ ಅಲ್ಲಿ ನಿಮಗೆ ಅವರು ಎಕ್ಸಾಂಪಲ್ಸ್ ಕೇಳ್ಬೋದು. ಸೊ ದ ಎಕ್ಸಾಂಪಲ್ಸ್ ಫಾರ್ ನ್ಯಾಚುರಲ್ ಇಕೋಸಿಸ್ಟಮ್ ಆ್ಯಂಡ್ ದ ಎಕ್ಸಾಂಪಲ್ಸ್ ಫಾರ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿರಲಿ. ಓಕೆ, ಎಸ್. ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಯಾವುದು ಎಕ್ಸಾಮ್ಗೆ ಬರ್ಬೋದು ಅದನ್ನು ಮಾತ್ರ ನನಗೆ ಹೇಳ್ತಾ ಇದ್ದೀನಿ. ಡಿಕಾಂಪೋಸರ್ಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಯನ್ನು ಕೇಳಬಹುದು. ಡಿಕಾಂಪೋಸರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎನ್ವಿರಾನ್ಮೆಂಟ್ ಅಂತ ಕೇಳ್ಬೋದು. ನಿಮ್ಮ ಆನ್ಸರ್ ಏನಿರಬೇಕು? ಬಿಕಾಸ್ ಡಿಕಾಂಪೋಸರ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ depend on a dead and decaying organic substances. They replenish the natural resources ಅಂತ ಬರಿಬೇಕಾಗತ್ತೆ. They replenish the natural resources. ಸೊ ಇದು ನಿಮ್ಮ ಪಾಯಿಂಟ್ ಆಗಿರಬೇಕು. ಡಿಕಾಂಪೋಸರ್ಸ್ ರಿಲೇಟೆಡ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಈ ರೀಸನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಡಿಕಾಂಪೋಸರ್ಸ್ decompose the dead plants and animals, okay, such as bacteria and fungi. Basically these decompose, they help in replenishment of natural resources ಅನ್ನೋದು ನಿಮಗೆ ಗೊತ್ತಿರಬೇಕು. ಫುಡ್ ಚೈನ್ ಗೊತ್ತಿರಲಿ. ನಿಮಗೆ ಒಂದು ಸಿಂಪಲ್ ಫುಡ್ ಚೈನ್ ಕೇಳ್ಬಿಟ್ಟು ಅಲ್ಲಿ ನಿಮಗೆ ಇದು ಯಾವ ಟ್ರಾಪಿಕ್ ಲೆವೆಲಲ್ಲಿದೆ, ಸೊ ಇಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಸಿಂಪಲ್ ಫುಡ್ ಚೈನ್ ನೋಡಿ, ಇಲ್ಲಿ ಗ್ರಾಸ್ ಲ್ಯಾಂಡ್ ಫುಡ್ ಚೈನ್ ಇದಾಗಿದೆ. ಫುಡ್ ಚೈನ್ ಅಂದರೆ ಏನು? ಫುಡ್ ಚೈನ್ ಈಸ್ series of organisms in which one organism eat another organism. This is called food chain. Series of organism where one organism eat another organism, we will call this as food chain. Simple food chain ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ನಿಮಗೆ ಎನರ್ಜಿ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳ್ತಾ ಬರ್ತಾರೆ. ಓಕೆ, ರೈಟ್, ನೋಡ್ತಾ ಬನ್ನಿ. ಸೊ ಸಿಂಪಲ್ ಫುಡ್ ಚೈನಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತಾ ಬರ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ ಲ್ಯಾಂಡ್ ಫುಡ್ ಚೈನಲ್ಲಿ ಫಾರ್ ಎಕ್ಸಾಂಪಲ್ ಈಗ 10,000 ಕಿಲೋ ಜೌಲ್ ಆಫ್ ಎನರ್ಜಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಗ್ರಾಸ್ ಲ್ಯಾಂಡಲ್ಲಿ 10,000 ಕಿಲೋ ಜೌಲ್ ಆಫ್ ಎನರ್ಜಿ ಇದೆ ಅಂದರೆ ಗ್ರಾಸನ್ನು ಕನ್ಸ್ಯೂಮ್ ಮಾಡಿದಂಥ ಗ್ರಾಸ್ ಹಾಪರ್ನ ಬಾಡಿಗೆ 1000 ಕಿಲೋ ಜೌಲ್ ಎನರ್ಜಿ ಎಂಟರ್ ಆಗುತ್ತೆ. ಗ್ರಾಸ್ ಹಾಪರ್ನ ತಿಂದಂಥ ಫ್ರಾಗ್ಗೆ 100 ಕಿಲೋ ಜೌಲ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಫ್ರಾಗನ್ನ ಕನ್ಸ್ಯೂಮ್ ಮಾಡಿದಂಥ ಸ್ನೇಕ್ಗೆ 10 ಕಿಲೋ ಜೌಲ್ ಟ್ರಾನ್ಸ್ಫರ್ ಆಗುತ್ತೆ. ಸ್ನೇಕನ್ನು ಕನ್ಸ್ಯೂಮ್ ಮಾಡಿದ ವಲ್ಚರ್ಗೆ 1 ಕಿಲೋ ಜೌಲ್ ಈ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಎನರ್ಜಿ. ಎಕ್ಸಾಮಲ್ಲಿ ನಿಮಗೆ 20,000 ಆದರೂ ಕೊಡ್ಬೋದು, 50,000 ಆದರೂ ಕೊಡ್ಬೋದು, 10,000 ಆದರೂ ಕೊಡ್ಬೋದು, ಅಥವಾ 1,000 ಆದರೂ ಕೊಡ್ಬೋದು. ರಿಮೆಂಬರ್,
ಓನ್ಲಿ 10%, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓನ್ಲಿ 10% ಆಫ್ ಎನರ್ಜಿಗೆ ಟ್ರಾನ್ಸ್ಫರ್ಡ್. ಓಕೆನಾ? ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಈ ಫಸ್ಟ್ ಕೇಸಲ್ಲಿ 10,000 ಇದ್ರೆ 1000, ಫಸ್ಟ್ ಕೇಸಲ್ಲಿ 1000 ಇದ್ರೆ ಇಲ್ಲಿ 100, ದೆನ್ ಇಲ್ಲಿ 10, ಇಲ್ಲಿ 1 ಆ್ಯಂಡ್ ಇಲ್ಲಿ 0.1 ಆಗಿಬಿಡುತ್ತೆ. ಬೇಸ್ಡ್ ಆನ್ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ಪ್ರೆಸೆಂಟ್ ಇನ್ ದ ಫಸ್ಟ್ ಟ್ರೋಪಿಕ್ ಲೆವೆಲ್, ದ ಎನರ್ಜಿ ಗೆಟ್ ಟ್ರಾನ್ಸ್ಫರ್ ಟು ಆಲ್ ದ ಟ್ರೋಪಿಕ್ ಲೆವೆಲ್. ಓಕೆ, ಮ್ಯಾಕ್ಸಿಮಮ್ ಎಲ್ಲ ಲೆಸನ್ಸ್ನು ಟ್ರೈ ಮಾಡ್ತೀನಿ ನಾನು. 7:30ವರೆಗೂ ಯಾವುದೆಲ್ಲ ಲೆಸನ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಎಲ್ಲ ಲೆಸನ್ಸ್ದು ನಾನು ರಿವಿಷನ್ ಮಾಡಿಕೊಡ್ತೀನಿ. ಓಕೆನಾ? ಎಸ್, ಇದು ಹೇಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ನೆಕ್ಸ್ಟ್ ಬೇಸ್ಡ್ ಆನ್ ನೋಡಿ, ಇದು ಕೇಳ್ತಾರೆ ನಿಮಗೆ ಫ್ಲೋ ಆಫ್ ಎನರ್ಜಿ ಬಗ್ಗೆ ಕೇಳ್ತಾರೆ. ನೋಡಿ, ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಯಾಕೆ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್? ಸಿ, ದ ಎನರ್ಜಿ ದ ಟ್ರಾನ್ಸ್ಫರ್ಡ್ ಫ್ರಮ್ ಗ್ರಾಸ್ ಟು grasshopper to frog cannot be reversed. ಈ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಬರ್ಬಿಡಿ. ಅರ್ಥ ಆಗ್ತಿದ್ಯಾ? ಸಿ, ಗ್ರೀನ್ ಪ್ಲಾಂಟ್ಸ್ ಏನು ಮಾಡುತ್ತೆ, ದೇ ಕ್ಯಾಪ್ಚರ್ 1% ಆಫ್ ಸನ್ಲೈಟ್. ಇಟ್ ಮೇ ಬಿ ಎನಿಥಿಂಗ್. 1% ಅಂದರೆ 10,000 ಆಗಿರ್ಬೋದು, 1,000 ಕೂಡ ಆಗಿರ್ಬೋದು. ಓಕೆ, ಸೊ ಈ ಎನರ್ಜಿ ಏನಾಗುತ್ತೆ, ಈ ಸನ್ಲೈಟಿಂದ ಸನ್ನಿಂದ ಪ್ರೊಡ್ಯೂಸ್ ಆದಂಥ ಎನರ್ಜಿ, ದಾಟ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇನ್ ಟು ಫುಡ್ ಎನರ್ಜಿ. ಓಕೆ, ಸನ್ಲೈಟ್ which will be falling on the plants will be used by the plants to prepare the food. Okay, and this light energy is getting converted into food energy. ಅರ್ಥ ಆಗ್ತಿದ್ಯಾ? ಸೊ ದ ಎನರ್ಜಿ ವಿಚ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಸನ್ ಟು ಗ್ರಾಸ್ ಟು ಗ್ರಾಸ್ಹಾಪರ್ ಆರ್ ಗ್ರಾಸ್ಹಾಪರ್ ಟು ಫ್ರಾಗ್ ಕ್ಯಾನ್ ನಾಟ್ ಬಿ ರಿವರ್ಸ್ಡ್. ರಿವರ್ಸ್ ಆಗಲ್ಲ. ಎನರ್ಜಿ ಯಾವಾಗಲೂ ಹೀಗೆ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ. ಹೆನ್ಸ್ ದ ಫ್ಲೋ ಆಫ್ ಎನರ್ಜಿ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಓಕೆನಾ? ನೆಕ್ಸ್ಟ್ 10% ಲಾ ಬಗ್ಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ವಾಟ್ ಈಸ್ 10% ಲಾ ಆರ್ ಓನ್ಲಿ 10% ಆಫ್ ಎನರ್ಜಿ ಗೆಟ್ ಟ್ರಾನ್ಸ್ಫರ್ಡ್ ಅಂತಂದಾಗ you have to write only 10% of energy is transferred from one tropic level to another tropic level, that is to next tropic level. Remaining 90% of energy is used in the life process like digestion, growth, reproduction, etc. by the tropic levels anta baribeku. Only 10% of energy transfer agutte, remaining 90% ಏನಾಗುತ್ತೆ, it is used by the organism only. ಏನಕ್ಕೆ ಯೂಸ್ ಆಗುತ್ತೆ? ಡೈಜೆಷನ್, ಗ್ರೋತ್, ರೀಪ್ರೊಡಕ್ಷನ್ಗೆ ಯೂಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈ ಪಿರಾಮಿಡ್ ನೋಡ್ತಾ ಇದ್ದೀರಲ್ವಾ, ದಿಸ್ ಈಸ್ ಆ್ಯಕ್ಚುಲಿ ರೆಪ್ರೆಸೆಂಟಿಂಗ್ ದ ಟ್ರೋಪಿಕ್ ಲೆವೆಲ್. ಡಿಫ್ರೆಂಟ್ ಟ್ರೋಪಿಕ್ ಲೆವೆಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಏನು ಪಿರಮಿಡ್ ನೋಡ್ತಾ ಇದ್ದೀರಾ, ಸೊ ಈ ಪಿರಮಿಡನ್ನ ಕೂಡ ಕೊಡ್ಬೋದು ಎಕ್ಸಾಮಲ್ಲಿ. ಕೊಟ್ಬಿಟ್ಟು ನಿಮಗೆ ಇಲ್ಲಿ ಯಾವ್ಯಾವ ಟ್ರೋಪಿಕ್ ಲೆವೆಲಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಕೂಡ ಕೇಳ್ಬೋದು. ನಿಮಗೆ ನೆನಪಿರಲಿ, ಯಾವಾಗಲೂ ಕೂಡ ಬಾಟಮಲ್ಲಿ ಬರುವಂಥದ್ದು ಫಸ್ಟು ಪ್ರೊಡ್ಯೂಸರ್ಸು. ಹೂ ಆರ್ ಪ್ರೊಡ್ಯೂಸರ್ಸ್ ಅಂದರೆ, ಪ್ರೊಡ್ಯೂಸರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಗ್ರೀನ್ ಪ್ಲಾಂಟ್ಸ್ ಅಥವಾ ಆಟೋಟ್ರೋಪ್ಸ್ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ಸ್ ಆರ್ ಆಟೋಟ್ರೋಪ್ಸ್. ನೆಕ್ಸ್ಟ್ ನೋಡಿ ಬರ್ತಾರೆ, ನೆಕ್ಸ್ಟು ಪ್ರೈಮರಿ ಕನ್ಸ್ಯೂಮರ್ಸ್. ಯಾರು ಪ್ರೈಮರಿ ಕನ್ಸ್ಯೂಮರ್? ಯಾರು ಪ್ಲಾಂಟ್ಸ್ನ ಡಿಪೆಂಡ್ ಆಗಿರ್ತಾರೆ, ಶೀಪು, ಗೋಟು, ಇದೆಲ್ಲ ಕೂಡ ಪ್ರೈಮರಿ ಕನ್ಸ್ಯೂಮರ್ಸ್. ಬೇಸಿಕಲಿ ಅವರು ಹರ್ಬಿವೋರ್ ಆಗಿರ್ತಾರೆ. ನೆಕ್ಸ್ಟು ಸೆಕೆಂಡರಿ ಕನ್ಸ್ಯೂಮರ್. ಯಾರು ಹರ್ಬಿವೋರಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಸೆಕೆಂಡರಿ ಕನ್ಸ್ಯೂಮರ್, ಕಾರ್ನಿವೋರ್ ಆಗಿರ್ತಾರೆ. ನೆಕ್ಸ್ಟ್ ಬರ್ತಾರೆ ಟರ್ಷರಿ ಕನ್ಸ್ಯೂಮರ್ಸ್. ಇವರನ್ನ ಆಮ್ನಿವೋರಸ್ ಅಂತ ಹೇಳಿ ಕರಿತೇವೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಆಟೋಟ್ರೋಪ್ಸ್ ಬಂದು ಯಾವಾಗಲೂ ಫಸ್ಟ್ ಟ್ರೋಪಿಕ್ ಲೆವೆಲ್. ಪ್ರೊಡ್ಯೂಸರ್ಸ್ ಆರ್ ಆಲ್ವೇಸ್ ಇನ್ ದ ಫಸ್ಟ್ ಟ್ರೋಪಿಕ್ ಲೆವೆಲ್ and primary consumers will always come under second tropic level. Okay, secondary consumers will come in the third tropic level. Tertiary consumers will come in the fourth tropic level. ಅದಕ್ಕೆ ಇದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಇಲ್ಲಿ ಎನರ್ಜಿ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 20,000 ಕಿಲೋ ಜೌಲ್ ಆಫ್ ಎನರ್ಜಿ ಇದೆ ಪ್ರೊಡ್ಯೂಸರ್ಸಲ್ಲಿ ಅಂದರೆ, ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಎಷ್ಟು ಹೋಗುತ್ತೆ? 2,000 ಹೋಗುತ್ತೆ. ಸೆಕೆಂಡ್ರಿ ಕನ್ಸ್ಯೂಮರ್ಗೆ 200 ಹೋಗುತ್ತೆ. ಟರ್ಷರಿ ಕನ್ಸ್ಯೂಮರ್ಗೆ 20 ಹೋಗುತ್ತೆ. ಈ ರೀತಿ ನೋಡಿ, ಎನರ್ಜಿ ಒಂದೇ ಡೈರೆಕ್ಷನಲ್ಲಿ ಪಾಸ್ ಆಗುತ್ತೆ. ಸೊ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್ ಆ್ಯಂಡ್ ಎನರ್ಜಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಪಿಕ್ ಲೆವೆಲ್ ಟು ಅನದರ್ ಟ್ರೋಪಿಕ್ ಲೆವೆಲ್ ಡಿಕ್ರೀಸಸ್. ಅರ್ಥ ಆಗ್ತಿದ್ಯಾ? ಒಂದು ಟ್ರೋಪಿಕ್ ಲೆವೆಲಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಎನರ್ಜಿ ಹೋಗಬೇಕಾದ್ರೆ ಡಿಕ್ರೀಸ್ ಆಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ಕ್ವಶನ್ ಕೇಳ್ತಾರೆ.
ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ದ ಕಾನ್ಸಂಟ್ರೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಕ್ರೀಸಸ್ ವಿತ್ ಎವ್ರಿ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ ಇನ್ ಎ ಫುಡ್ ಚೈನ್. ದಿಸ್ ಇಸ್ ಕಾಲ್ಡ್ ಆಸ್ ಬಯೋಮ್ಯಾಗ್ನಿಫಿಕೇಶನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಒನ್ ಟ್ರಾಪಿಕ್ ಲೆವೆಲಿಂದ ಈಗ ಆಟೋಟ್ರೋಪಿಂದ ಹರ್ಬಿವೋರ್ಗೆ, ಹರ್ಬಿವೋರಿಂದ ಕಾರ್ನಿವೋರ್ಗೆ, ಕಾರ್ನಿವೋರಿಂದ ಓಮ್ನಿವೋರ್ಗೆ ಈ ರೀತಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಎನರ್ಜಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಒಂದು ಟ್ರೋಪಿಕ್ ಲೆವೆಲಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಏನಾಗುತ್ತೆ, ಫುಡ್ ಎಂಟರ್ ಆಗಬೇಕಂದ್ರೆ ಇಟ್ ಆಲ್ಸೋ ಕ್ಯಾರಿ ಸಮ್ ಆಫ್ ದ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಓಕೆ, ಯಾರ ಬಾಡಿನಲ್ಲಿ ಹೈಯೆಸ್ಟ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇರುತ್ತೆ ಅಂದರೆ ಟಾಪಲ್ಲಿ ಯಾರಿರ್ತಾರೆ ಅವರು. ಈ ಕೇಸಲ್ಲಿ ನೋಡಿ ಓಮ್ನಿವೋರ್ ಇದ್ದಾರೆ. ಯಾರಾಗಿರ್ಬೋದು ಓಮ್ನಿವೋರ್? ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ಆಗಿರ್ಬೋದು. ಆಲ್ವೇಸ್ human beings come under the top carnivore position. Okay, top carnivore is human being only. So human beings has highest level of toxic substance. Biological magnification ಗೊತ್ತಿರಲಿ, the concentration of harmful chemical increases from one trophic level to another trophic level. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಫೈನಲಿ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ. So this is a very important session for you. So it is just like confidence, for me also, that you all are watching and getting at least benefit out of it. Next nodi, food web ಬಗ್ಗೆ ಕೇಳಬಹುದು. What is food web ಅಂತ? See, food web ಅಂದ್ರೆ ಏನು? Large number of food chains are interconnected to form a food web. This is called as food web. Large number of food chains are interconnected. ನೀವು ಬರಿಬೇಕಾಗತ್ತೆ, large number of food chains are interconnected. This is actually forming the food web, or this is called food web ಅಂತ ಬರೀತೀರಾ. ಓಕೆ, ನೆಕ್ಸ್ಟ್ ನೀವು ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಪ್ರಶ್ನೆ ಕೇಳ್ಬೋದು ಇಲ್ಲಿ ಅಂತಂದ್ರೆ, ಓಝೋನ್ ಲೇಯರ್ ಬಗ್ಗೆ ತುಂಬಾ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ವಾಟ್ ಈಸ್ ಓಝೋನ್ ಲೇಯರ್? ಓಝೋನ್ ಲೇಯರ್ ಇಸ್ ಆಕ್ಚುಲಿ ಎ ಪ್ರೊಟೆಕ್ಟಿವ್ ಬ್ಲಾಂಕೆಟ್ ಅರೌಂಡ್ ದ ಅರ್ತ್. ಅರ್ಥನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಬ್ಲಾಂಕೆಟ್ ಓಝೋನ್ ಲೇಯರ್. How is ozone layer protecting your earth? See, ozone layer ಏನು ಮಾಡುತ್ತೆ? It absorbs most of the ultraviolet radiations, ಅಂದರೆ UV radiations which is released by the sun. ಓಕೆನಾ, ಸನ್ ರಿಲೀಸ್ ಮಾಡುವಂಥ ಮೋಸ್ಟ್ ಆಫ್ ದ UV radiations ಅನ್ನ ಈ ಓಝೋನ್ ಲೇಯರ್ ಅಬ್ಸಾರ್ಬ್ ಮಾಡುತ್ತೆ. ಆಸ್ ಎ ರಿಸಲ್ಟ್ ಆಫ್ ಇಟ್, ಇಟ್ ಈಸ್ ಪ್ರೊಟೆಕ್ಟಿಂಗ್ ಅವರ್ ಅರ್ತ್. ಇದು ನಮ್ಮ ಅರ್ಥನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆನಾ, ಇದು ನಿಮಗೆ ಗೊತ್ತಿರಬೇಕು. And what are some of the diseases or problems that are caused due to ozone layer depletion ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಝೋನ್ ಲೇಯರ್ ಡಿಪ್ಲೀಷನ್ ಇಂದ ಕಾಸ್ ಆಗುವಂತ ಪ್ರಾಬ್ಲಮ್ಗಳು ಯಾವ್ದು? ಸಿ, ಇಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ಕ್ಯಾಟರಾಕ್ಟ್ ಅಂದ್ರೆ ನಿಮ್ಮ ಐ ಡ್ಯಾಮೇಜ್ ಆಗುತ್ತೆ, and it also causes problem to the plants. These are the three problems that is caused due to the depletion or the whole caused by on that ozone layer. Ozone layer deplete ಆದರೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆನಾ? ಎಸ್, ನಾನು ಯಾವುದೇ ರೀತಿ ಕ್ವಶನ್ಸನ್ನು ಕೇಳಿ ಟೈಮ್ ವೇಸ್ಟ್ ಮಾಡಲ್ಲ. ಇವತ್ತು ನಾನು ಕಂಟಿನ್ಯೂಸ್ ಆಗಿ ರಿವೈಸ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಎಸ್. Ozone layer is a protective blanket around the earth which absorbs most of the harmful ultraviolet radiations. Okay, it protects the living organisms from many hazards, that is from skin cancer, cataract, and also it destroys the plants. Okay, it causes all these problems anta gottirbeku. Next, how is ozone layer formed ಗೊತ್ತಿರಲಿ. Ozone layer ಹೇಗೆ ಫಾರ್ಮ್ ಆಗುತ್ತೆ? See, the high energy UV radiations break O2 molecules into free oxygen atoms, and these oxygen atoms then they combine with the oxygen molecule to form O3, which is called as ozone. Atmosphere ಅಲ್ಲಿ O2 molecule ಇರುತ್ತೆ. UV radiations O2 molecule ಮೇಲೆ ರೀಚ್ ಆದಾಗ O2 ಏನಾಗುತ್ತೆ? O plus O and O ಅಂದ್ರೆ O plus O ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಇನ್ನೊಂದು ಮಾಲಿಕ್ಯುಲರ್ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಇಟ್ ವಿಲ್ ಫಾರ್ಮ್ O3. ದಿಸ್ ಇಸ್ ಕಾಲ್ಡ್ ಓಝೋನ್. ಓಕೆನಾ? ನೆಕ್ಸ್ಟ್, ಓಝೋನ್ ಲೇಯರ್ ಹೆಂಗೆ ಡಿಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ. ಸಿ, ಬೇಸಿಕಲಿ ಈ ಒಂದು ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ದ ಡಿಕ್ರೀಸ್ ಇನ್ ದ ಥಿಕ್ನೆಸ್ ಆಫ್ ಓಝೋನ್ ಲೇಯರ್ ಓವರ್ ಅಂಟಾರ್ಟಿಕಾ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್ 1985. ದಿಸ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ಓಝೋನ್ ಹೋಲ್.
Okay, this decreased was linked to excessive use of synthetic chemicals. ಹೇಳ್ತಾರೆ exam ಅಲ್ಲಿ, how is ozone layer getting depleted ಅಂದ್ರೆ by excess of using chlorofluorocarbons which are used in the refrigerators, air conditioners and also fire extinguishers. This will cause depletion in the ozone layer. ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಆಗಿ ನಿಮಗೆ ಅಪ್ಲಿಕೇಶನ್ ಕೂಡ ಕೇಳ್ಬೋದು. ಇದರಲ್ಲಿ ಯಾವ್ದು ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಚೂಸ್ ಮಾಡಿ ಅಂತ. ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಡಿಕಂಪೋಸ್ ಬೈ ದ ಆಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಆಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಯಾವುದು ಸಾಯಿಲಲ್ಲಿ ಮಿಕ್ಸ್ ಆಗುತ್ತೆ ಅದು ಬಯೋಡಿಗ್ರೇಡಬಲ್. ಎಕ್ಸಾಂಪಲ್ ಫ್ರೂಟ್ ಪೀಲ್ಸ್, ವೆಜಿಟೇಬಲ್ ಪೀಲ್ಸ್, ಕಾಟನ್, jute and animal dung, paper, all these are biodegradable. Non-biodegradable ಯಾವುದು substances which cannot be decomposed by the action of microorganisms. ಅಂದರೆ ಯಾವುದು ಸಾಯಿಲಲ್ಲಿ ಮಿಕ್ಸ್ ಆಗಲ್ಲ ಅದು ನಾನ್ ಬಯೋಡಿಗ್ರೇಡಬಲ್. ಎಕ್ಸಾಂಪಲ್ ಪ್ಲಾಸ್ಟಿಕ್, ಪಾಲಿಥೀನ್ ಬ್ಯಾಗ್ಸ್, ಮೆಟಲ್ಸ್, ಸಿಂಥೆಟಿಕ್ ಫೈಬರ್ಸ್, ರೇಡಿಯೋ ಆಕ್ಟಿವ್ ವೇಸ್ಟ್, ಪೆಸ್ಟಿಸೈಡ್ಸ್, ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಓಕೆ, ಎಸ್, ಇದಿಷ್ಟು ಕೂಡ ನೀವು ಅವರ್ ಎನ್ವಿರಾನ್ಮೆಂಟಲ್ಲಿ ಫೋಕಸ್ ಮಾಡಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅರ್ಥ ಆಗ್ತಿದೆಯಾ? ಇದಿಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ಆಲ್ರೆಡಿ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಒಂದ್ಸತಿ ಕ್ವಿಕ್ ರಿವೈಸ್ ಮಾಡಿಬಿಡೋಣ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ನೆನ್ಪಿಟ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ ಅಂತ. ಎಸ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಬಂದಾಗ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು ದ ಡಿಫರೆನ್ಸ್ ಬಿಟ್ವೀನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನ್. ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು? ಇಟ್ ಈಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್ ಇನ್ ವಿಚ್ ನ್ಯೂ ಇಂಡಿವಿಜುವಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಸಿಂಗಲ್ ಪೇರೆಂಟ್, ನೋ ಸೆಕ್ಸ್ ಈಸ್ ಇನ್ವಾಲ್ವ್ಡ್ ಅಂಡ್ ನ್ಯೂ ಇಂಡಿವಿಜುವಲ್ಸ್ ಆರ್ ಕಂಪ್ಲೀಟ್ಲಿ ಐಡೆಂಟಿಕಲ್ ಟು ದ ಪೇರೆಂಟ್. It is a faster mode of reproduction. Example, amoeba, hydra, flatworms and many plants like rose, potato, onion, all these will undergo asexual mode of reproduction only. All these will go under asexual mode of reproduction only. Okay, yes. So I'm actually not observing any charts, children, because I don't want to waste any time. Please, okay, yes. Next, there are so many types of asexual reproduction are there. Basically, fission, budding, regeneration, fragmentation, spore formation, and vegetative propagation. Fission. What is fission? Fission in short, an organism split to form two or more new individuals. One organism will split into two organisms or more than two organisms. Basically, splitting is nothing but fission. Okay, types of fission: binary fission and multiple fission. Binary fission, see two new individuals are formed. Here nucleus divide only once, and unicellular organisms like amoeba, paramecium, euglena and some bacteria will undergo binary fission. Okay, two new individuals are formed under binary fission. Remember, nucleus divide only once. Example, you can see I have written here fission in amoeba. Yes, you can also take an example of Leishmania. Leishmania will also undergo binary fission. Remember, this organism so called Leishmania is also undergoing binary fission. Amoeba split. See, amoeba can split in any plane. To split, amoeba can split in any plane and form two daughter organisms. But Leishmania always split in a specific plane to form two daughter organisms. What is Leishmania? Leishmania is a protozoa. Remember, Leishmania is a protozoa which causes the disease Kala Azar. It causes the disease Kala Azar. Next, remember these pictures. Multiple fission. Many new individuals are formed in multiple fission. Nucleus will repeatedly divide many times. This takes place during unfavorable conditions. Okay, you can see the picture is representing plasmodium. Okay, this plasmodium, you can see many
nuclei are dividing, nucleus is dividing many times. So surrounded by this nucleus, you can see there is a barrier which is protecting many nucleus. This barrier will actually get ruptured. This will break when favorable condition comes, and all these nucleus will come out, and each nucleus will develop into individual plasmodium. Okay, next is budding. What is budding? Budding is a type of asexual reproduction. Here, new individuals are formed as an outgrowth of the parent. It is formed due to repeated cell division. Remember, budding is formed due to repeated cell division in the hydra body. Okay, yes, here the daughter cells will separate away from the parent after they get completely matured. Daughter separates away and parents will continue to exist also here. See, in the fission, parent will not exist, but in budding, you can see this parent hydra, it will develop a bud here. So this bud, after completely get matured, it will detach from the parent body. Here parent also will exist along with the daughter organism. Okay, this happens due to repeated cell division. Next, fragmentation. Here parent breaks into multiple pieces on maturation. Each the piece of this parent will develop into new individual organism in the fragmentation. So basically, when I talk about fragmentation, you should know fragmentation in Spirogyra. Parent organism upon maturation, this word is important. Parent organism upon maturation will split into many daughter organisms, and each daughter organism will grow into new organism. Okay, yes. See, someone of you are asking why you gave an example for amoeba under multiple fission. See, amoeba also undergo multiple fission during unfavorable condition. That is why I have mentioned amoeba under multiple fission. Okay, during unfavorable condition, amoeba also multiply many times. Next, regeneration. See, in regeneration, parent organism will cut or broken into multiple pieces, and each piece will give rise to new individual organism. Regeneration in planaria, or you can also call this as flatworm. ಪಿಕ್ಚರ್ ನೆನ್ಪಿಟ್ಕೊಳ್ಳಿ, ಪಿಕ್ಚರ್ ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಏನಾಗ್ತಾ ಇದೆ ಅಂತ ಕೇಳ್ಬೋದು ಪಿಕ್ಚರ್ ಕೊಟ್ಟು. And in regeneration, it happens due to accidental. So it is an accidental process. Example, hydra, flatworm or tapeworm, all these we will undergo regeneration. Okay, parent organism will cut accidentally. So each piece of parent organism will develop into new individual organism. Next, spore formation. Formation of new individual happens by the germination of spores. It happens by the germination of spores. These spores are basically unicellular bodies in the parent that are capable of growing the new individual organisms. See, in this you have to also know the reproductive and non-reproductive part, or vegetative or non-vegetative part. This is a thread-like structure which is called as hypae, and this is called as sporangia, and inside the sporangia there will be spores. Inside the sporangia there are spores. Okay, this whole structure is called as rhizopus. Okay, yes. Next, you also should know about vegetative propagation. Vegetative propagation, and it is a mode of asexual reproduction in which, see, the plant parts are detached from the parent to form a new plant. Which all the different parts will give rise to new plant andre? One root, second one is leaf, and third one is stem. So by using roots, leaf and stem, new plants are grown under vegetative propagation. Okay, yes. Let me now get into the next directly. Yaud important adr ಬಗ್ಗೆ ಮಾತ್ರ concentrate ಮಾಡ್ತೀನಿ. Remember, this is very important, bryophyllum. This leaf is bryophyllum. See, actually buds are formed along the leaf margins. Here
Later, these buds will fall on the soil and it will develop into a new plant. This picture is representing the bryophyllum. The buds are formed at the margin of the leaves. Buds are formed at the margin of the leaves. Okay, yes. Next, ನಿಮಗೆ ಗೊತ್ತಿರಬೇಕು sexual reproduction ಅಲ್ಲಿ what are the advantages of sexual reproduction. Sexual reproduction ನೋಡಿ, mode of reproduction in which new individuals are formed from two parents. Two parents are involved. And in sexual reproduction, fusion of male and female gametes takes place. So sex is involved. New individuals are not identical to the parents completely. There is variation. New characters are seen, and relatively it is slower mode of reproduction. Next, what are the advantages of sexual reproduction? See, advantages of sexual reproduction is each individual in a species has its own uniqueness and identity. So we can see new character, and to incorporate variations in the species, what happen? It gives survival advantage. Okay, when organism undergo sexual reproduction, it will give survival advantage. Short ag baribodu. When organism undergo sexual reproduction, it will give survival advantage, and every new organism which is formed is completely unique and they have separate identity, and every organism will survive under unfavorable condition. When there is new climatic condition that arise for sexual organisms, those organisms can survive under those conditions. Okay, someone of you are still asking checkerboard and also hereditary and evolution. Okay, ಅದನ್ನು ಕೂಡ ರಿವೈಸ್ ಮಾಡ್ತೀನಿ. ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು, ಎಸ್, sexual reproduction in plants ಬಗ್ಗೆ ಗೊತ್ತಿರಬೇಕು. See, there are two types of flowers, unisexual and bisexual flower. Unisexual flower ಅಲ್ಲಿ, see, there will be either male or female reproductive part, but bisexual ali there is both male and female reproductive part. Example for unisexual, papaya and watermelon, and for bisexual, China rose and mustard. China rose is nothing but hibiscus. It is nothing but hibiscus. Next, difference ಗೊತ್ತಿರಲಿ sexual and asexual ಬಗ್ಗೆ. ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಫ್ಲವರ್ ಡಯಾಗ್ರಾಮ್ ತಿಳ್ಕೊಳ್ಳಿ, 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಫ್ಲವರ್ ಡಯಾಗ್ರಾಮ್. ಎಕ್ಸ್, ಫ್ಲವರ್ ಡಯಾಗ್ರಾಮ್ ಆದಮೇಲೆ ನಿಮ್ಗೆ ಇನ್ನೇನು ಕೇಳ್ಬೋದು ಇಲ್ಲಿ ಅಂತಂದರೆ, ಪಾರ್ಟ್ಸ್ ಇವತ್ತವರೆಗೂ ಕೇಳಿಲ್ಲ, ಸೊ ಪಾರ್ಟ್ಸನ್ನ ಇಗ್ನೋರ್ ಮಾಡೋಣ. ಸೊ ಫ್ಲವರ್ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟು. ಎಸ್, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಏನು ಕೇಳ್ಬೋದು ಅಂದರೆ, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್ ಇನ್ ದ ಫ್ಲವರ್ ಅಂತ ಕೇಳ್ಬೋದು. ಓಕೆ, ಎಸ್, ನೋಡ್ತಾ ಬನ್ನಿ. ಏನೆಲ್ಲ ಸಾಧ್ಯ ಆಗುತ್ತೆ ನಾನು ರಿವೈಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಯಾಲಜಿ ಕಂಪ್ಲೀಟ್ ಆದರೆ ಮೇನ್ ಪಾಯಿಂಟ್ಸು ಕೆಮಿಸ್ಟ್ರಿನಲ್ಲೂ ರಿವೈಸ್ ಮಾಡ್ತೀನಿ. ಬಟ್ ಕೆಮಿಸ್ಟ್ರಿ ಮ್ಯಾಕ್ಸಿಮಮ್ ನೆನ್ನೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಬೇಕಾದರೆ ರಿವೈಸ್ ಮಾಡ್ತೀನಿ. ನೋಡಿ, sexual reproduction in plants ಅಂತ ಹೇಳಿದಾಗ it takes place by following 4 steps: pollination, fertilization, seed formation and germination. Pollination ಅಂದರೆ ಏನು ಅಂತ ಗೊತ್ತಿರಲಿ. Pollination ಅಂದರೆ transfer of pollen grains from anther to stigma. What is pollination? Transfer of pollen grains from anther to stigma. Who are responsible for pollination to occur? They are called as pollinating agents. See, wind, water, insect and even the birds, they transfer pollen grains. So hence they are called as pollinating agents. Okay. Next, pollination ಅಲ್ಲಿ 2 types ಇದೆ. Self pollination, cross pollination. Self pollination ಅಂದ್ರೆ ಏನು? Transfer of pollen grains takes place from anther to stigma in the same flower. If this happens in same flower, this is called as self pollination. If transfer of pollen grains happens from anther to stigma from one plant to another plant, that is between 2 different flowers, we are calling it as cross pollination. Fertilization andre enu? Fertilization is nothing but fusion of male gamete with female gamete, or you can also say pollen grain with egg. So fertilization actually takes place inside the female reproductive organ, and as a result of fertilization, zygote is formed. This zygote is actually a single-celled organism. This later divide and grow into an embryo. Okay, seed ಹೇಗೆ ಫಾರ್ಮ್ ಆಗುತ್ತೆ ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ ಕೇಳ್ತಾರೆ. ಸೀಡ್ ಫಾರ್ಮ್ ಆಗಬೇಕಾದ್ರೆ ನೆನ್ಪಿಟ್ಕೊಳ್ಳಿ, zygote divides repeatedly to form an embryo. ಇಲ್ಲಿ ovule will develop a thick coat.
ovule will develop to form seed and ovary will develop to form the fruit. Ovule seed ಆಗುತ್ತೆ, ovary fruit ಆಗುತ್ತೆ ಈ ಕೇಸಲ್ಲಿ. ಓಕೆನಾ, ಇದು ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ನಿಮಗೆ ತಿಳ್ಕೊಳ್ಳಿ ಏನೇನು ಗೊತ್ತಿರಬೇಕು ಹೇಳ್ತೀನಿ. ಓಕೆ, ಎಸ್, ಇಲ್ಲಿ ನಿಮಗೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಮತ್ತು ಫಂಕ್ಷನ್ಸ್ ಗೊತ್ತಿರಬೇಕು. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಯಾವುದ್ಯಾವುದೆಲ್ಲ ಪಾರ್ಟ್ಸ್ ಇದೆ, ಟೆಸ್ಟಿಸ್ ಇದೆ, ಸ್ಕ್ರೋಟಮ್ ಇದೆ, ಯಾವ್ಯಾವುದೆಲ್ಲ ಪಾರ್ಟ್ಸ್ ಇದೆ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. testis actually they occur in pairs. There are two testicles, so you can write that, or you can also write they occur in pairs. Testis basically produces sperms. Testis also produces the male hormone called testosterone. Next, ಈ ಟೆಸ್ಟಿಸ್ ನೋಡಿ, ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರಲ್ಲಿ ಟೆಸ್ಟಿಸ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಟೆಸ್ಟಿಸ್ ಅಂಡ್ ಈ ಬ್ಯಾಗನ್ನ ವಿ ವಿಲ್ ಕಾಲ್ ಇಟ್ ಆಸ್ ಸ್ಕ್ರೋಟಮ್. ಸ್ಕ್ರೋಟಮ್ ಈಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಏನು ಮಾಡುತ್ತೆ ಸ್ಕ್ರೋಟಮ್ ನೋಡಿ, ಸ್ಕ್ರೋಟಮ್ ಆ್ಯಕ್ಚುಲಿ ಪ್ರೊಟೆಕ್ಟ್ ದ ಟೆಸ್ಟಿಸ್ ಆ್ಯಂಡ್ ಇಟ್ ಆಲ್ಸೋ ಮೇಂಟೈನ್ಸ್ ಟೆಂಪರೇಚರ್ ಲೋವರ್ ದೆನ್ ದ ಬಾಡಿ ಟೆಂಪರೇಚರ್. ಎಕ್ಸಾಂಪಲ್ ಕೇಳ್ತಾರೆ, ವೈ ಟೆಸ್ಟಿಸ್ ಆರ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಈಸ್ ಲೊಕೇಟೆಡ್ ಔಟ್ಸೈಡ್ ದ ಮೇಲ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಕೇಳ್ಬೋದು. ಆರ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಟೆಸ್ಟಿಸ್ ಟು ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ ರಾದರ್ ದೆನ್ ಇನ್ಸೈಡ್ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಟು ಪ್ರೊಡ್ಯೂಸ್ ದ ಸ್ಪರ್ಮ್ಸ್ ಟೆಸ್ಟಿಸ್ ನೀಡ್ low temperature. So scrotum maintains low temperature lower than the body temperature to produce the sperms. Next, vast difference ಗೊತ್ತಿರಲಿ. ಎಪಿಡಿಡೈಮಿಸ್ ಇಗ್ನೋರ್ ಮಾಡಿ, ಇದು ಎಕ್ಸ್ಟ್ರಾ ಪಾಯಿಂಟು. vast difference ಅಂದ್ರೆ ಏನು? ಇಟ್ ಈಸ್ ಅ ಲಾಂಗ್ ಆರ್ ಥಿನ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಎಮರ್ಜಿಂಗ್ ಫ್ರಮ್ ದ ಲೋವರ್ ಪಾರ್ಟ್ ಆಫ್ ಎಪಿಡಿಡೈಮಿಸ್ ಅಂತ ಇದೆ. ಅಂದರೆ ಈ ಸ್ಕ್ರೋಟಮ್ ಇದೆ ಅಲ್ವಾ, ಈ ಸ್ಕ್ರೋಟಮ್ನ ಮೇಲೆ ನೋಡಿ ಈ ಥರ ಕಾಯಿಲ್ಡ್ ಸ್ಟ್ರಕ್ಚರ್ ಇದೆಯಲ್ಲ, ಇದೇ ಎಪಿಡಿಡೈಮಿಸ್ಸು. ಇದ್ರ ಮೇಲೆ ಒಂದು ಥಿನ್ ಟ್ಯೂಬ್ ಇದೆ. ಈ ಟ್ಯೂಬ್ ಏನು ಮಾಡುತ್ತೆ, ಸ್ಪರ್ಮನ್ನು ಕ್ಯಾರಿ ಮಾಡುತ್ತೆ. ಈ ಟ್ಯೂಬನ್ನೇ ವಿ ವಿಲ್ ಕಾಲ್ ಇಟ್ ಆಸ್ ವ್ಯಾಸ್ಟ್ ಡಿಫರೆನ್ಸ್. ಇಟ್ ಈಸ್ ಅ ಥಿನ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಟ್ಯೂಬ್ ಆ್ಯಕ್ಚುಲಿ ಕ್ಯಾರೀಸ್ ದ ಮೆಚ್ಯೂರ್ಡ್ ಸ್ಪರ್ಮ್ಸನ್ನು ಕ್ಯಾರಿ ಮಾಡುತ್ತೆ. ಇಟ್ ಕ್ಯಾರೀಸ್ ದ ಮೆಚ್ಯೂರ್ಡ್ ಸ್ಪರ್ಮ್ಸ್. ನೆಕ್ಸ್ಟ್ ಬಂದು ಪೀನಸ್ ಆರ್ ಪೆನಿಸ್ ಅಂತ ಕೂಡ ಹೇಳ್ಬೋದು. ಪೆನಿಸ್ ಅನ್ನೋದು ಒಂದು ಮಸ್ಕುಲರ್ ಕಾಪುಲೇಟರಿ ಆರ್ಗನ್. ಇದೇನು ಮಾಡುತ್ತೆ, ಇಟ್ ಡಿಸ್ಚಾರ್ಜಸ್ ದ ಸ್ಪರ್ಮ್ಸ್ ವೆನ್ ಸ್ಟಿಮ್ಯುಲೇಟೆಡ್. ಓಕೆ, ಯಾವಾಗ ಸ್ಪರ್ಮ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ ಆಗ ಪೆನಿಸ್ ಏನು ಮಾಡುತ್ತೆ, ಸ್ಪರ್ಮನ್ನು ಡಿಸ್ಚಾರ್ಜ್ ಮಾಡುತ್ತೆ. ವಾಟ್ ಈಸ್ ಯುರೇಥ್ರಾ? Urethra is a thin tube-like structure. Urethra is actually a common passage for discharging both sperms as well as urine. So ಇಲ್ಲಿಂದ ಹೊರಗಡೆ ಬರುವಂಥ ಲಾಸ್ಟ್ ಈ ಥಿನ್ ಟ್ಯೂಬ್-like structure ಇದೆ ಅಲ್ವಾ, this is only called as urethra. It will send the sperms and urine out of the body. Okay. Next, associate glands ಇದೆ ನಮಗಿಲ್ಲಿ. ಈ ಗ್ಲ್ಯಾಂಡ್ಸ್ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ತಾನೆ. ಏನೆಲ್ಲ ಗ್ಲ್ಯಾಂಡ್ಸ್ ಇದೆ? ವಿ ಹ್ಯಾವ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಸೆಮೈನಲ್ ವೆಸಿಕಲ್ ಅಂಡ್ ಕೋಪರ್ಸ್ ಗ್ಲ್ಯಾಂಡ್. ಗ್ಲ್ಯಾಂಡ್ಸ್ದು ಫಂಕ್ಷನ್ ಏನು ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ಸಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಇಟ್ ಸೆಕ್ರೀಟ್ಸ್ ದ ಮಿಲ್ಕಿ ಫ್ಲೂಯಿಡ್ ದಟ್ ಹೆಲ್ಪ್ ಇನ್ ಸ್ಪರ್ಮ್ಸ್ ಮೊಬಿಲಿಟಿ. ಸ್ಪರ್ಮ್ ಮೂವ್ ಆಗೋಕ್ಕೆ ಈ ಪ್ರೋಸ್ಟೇಟ್ ಗ್ಲ್ಯಾಂಡು ಒಂದು ಫ್ಲೂಯಿಡನ್ನು ಸೆಕ್ರೀಟ್ ಮಾಡುತ್ತೆ. ಸೆಮೈನಲ್ ವೆಸಿಕಲ್ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ವಿಸ್ಕಸ್ ಫ್ಲೂಯಿಡ್ ವಿಚ್ ಹೆಲ್ಪ್ ಇನ್ ದ ಮೊಬಿಲಿಟಿ ಆಫ್ ಸ್ಪರ್ಮ್ಸ್ ಇನ್ ದ ಫೀಮೇಲ್ and these both glands will add nutrition to the sperm. They both add nutrition to the sperm. ಸ್ಪರ್ಮ್ಸ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಪರ್ಮ್ಸ್ಗೆ ನ್ಯೂಟ್ರಿಷನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ದೀಸ್ ಟೂ ಗ್ಲ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಎಸ್. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅಬೌಟ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿದಾಗ ಗೊತ್ತಿರಲಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಕನ್ಸಿಸ್ಟ್ ಆಫ್ ದ ಪೇರ್ ಆಫ್ ಓವರೀಸ್. ದೆರ್ ಈಸ್ ಫ್ಯಾಲೋಪಿಯನ್ ಟ್ಯೂಬ್, ಯುಟರಸ್, ಸರ್ವಿಕ್ಸ್ ಅಂಡ್ ಆಲ್ಸೋ ವಜೈನಾ. ದಿ ಓವರೀಸ್ ಏನು ಮಾಡುತ್ತೆ, ದೆರ್ ಈಸ್ ಒನ್ ಆನ್ ಈಚ್ ಸೈಡ್ ಆಫ್ ದ ಯುಟರಸ್. ಎರಡು ಓವರಿ ಇದೆ, ಯು ಕ್ಯಾನ್ ಸಿ ಒನ್ ಆನ್ ಈಚ್ ಸೈಡ್ ಆಫ್ ದ ಯುಟರಸ್. ಓಕೆ, ovaries produces ova which is also called as egg. Ovaries also produces female hormones called estrogen and also the progesterone. Next, fallopian tube ಇದೆ. This is called as fallopian tube. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, this is called fallopian tube. Okay, ಈ fallopian tube ಏನು ಮಾಡುತ್ತೆ, there is actually two fallopian tube on either side of the uterus. Fallopian tube actually receives the ovum from the ovary. It is actually site of fertilization. Fertilization takes place here. ಹಾಗಾಗಿ ಇದನ್ನ ಸೈಟ್ ಆಫ್ ಫರ್ಟಿಲೈಸೇಷನ್ ಅಂತ ಕೂಡ ಕರಿತೀವಿ. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಫ್ಯಾಲೋಪಿಯನ್
ಟ್ಯೂಬ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಯುಟರಸ್ ಏನು? ಯುಟರಸ್ ಈಸ್ ಅ pear shaped muscular structure. Uterus actually help in the development of fetus or embryo ಅಂತ ಬರಿಬೋದು. ಯುಟರಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋನ ಡೆವಲಪ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ವಜೈನಾ. ವಜೈನಾ ವಿಚ್ ಪಾರ್ಟ್ ಇಸ್ ದಿಸ್? ನಿಮಗೆ ನೋಡಿ ಈ ರೀತಿ ಪಾರ್ಟನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇದ್ರದ್ದು ಫಂಕ್ಷನ್ ಏನು ಅಂತ ಕೇಳ್ಬೋದು. ಸೊ ಇದು ಯುಟರಸ್ಸು. ನೆಕ್ಸ್ಟ್ ನೋಡಿ ಇದು ಪಾರ್ಟ್ ಏನಾಗಿದೆ? ಇದು ಸರ್ವಿಕ್ಸು. ಲಾಸ್ಟ್ ಪಾರ್ಟ್ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ವೆಜೈನಾ. ಸೊ ವೆಜೈನಾ ಏನ್ ಮಾಡುತ್ತೆ? ವೆಜೈನಾ ಆಕ್ಚುಲಿ it is a tube like structure and sperms actually discharge in the vagina. It acts like a birth canal. So birth takes place in the vagina. ಗೊತ್ತಿರಲಿ ನಿಮಗಿದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಓವ್ಯುಲೇಷನ್ ಕೇಳ್ಬೋದು. ಓವ್ಯುಲೇಷನ್ ಅಂದರೆ ರಿಲೀಸ್ ಆಫ್ ಓವಮ್ ಫ್ರಮ್ ಓವರಿ. ಎವ್ರಿ ಮಂತ್ 1 egg ರಿಲೀಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಓವ್ಯುಲೇಷನ್. ಓಕೆನಾ? ಎಸ್. ನಿಮ್ಗೆ ಇಲ್ಲಿ ಇನ್ನೇನು ಕೇಳ್ಬೋದು ಅಂತಂದರೆ, ಎಸ್ ಯಾ, for how many days once ovulation takes place? The ovulation takes place once in 28 days. Once in 28 days, 1 egg will be released from the ovary. Okay, right. So ನಿಮಗೆ ಇಲ್ಲಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, how does fertilization takes place in the human beings? ಒಂದ್ಸತಿ ಓದ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ. See, fertilization in human beings, actually this process will start in the fallopian tube. Fertilization ಆಗುತ್ತೆ fallopian tube ಅಲ್ಲಿ. The ovum comes from the ovary to the fallopian tube. ಈ ovum, which is unfertilized egg ಏನಾಗುತ್ತೆ? It remains alive for 24 hours. 24 hours ಹಾಗೆ ಇರುತ್ತೆ fallopian tube ಅಲ್ಲಿ. ಆ ಟೈಮಲ್ಲಿ sperms enter through the vagina and reaches the fallopian tube ಅಂತ ಅನ್ಕೊಳ್ಳಿ. ಒಂದು ವೇಳೆ ಆ 24 hours ಆಫ್ ಟೈಮಲ್ಲಿ ಸ್ಪರ್ಮ್ ಏನಾದರೂ ಬಂದು fallopian ಟ್ಯೂಬ್ಗೆ ರೀಚ್ ಆದರೆ ಏನಾಗುತ್ತೆ? ದೆನ್ ಸ್ಪರ್ಮ್ will fertilize the egg. ಆ ಸ್ಪರ್ಮ್ ಏನಾಗುತ್ತೆ? ಎಗ್ಗನ್ನ ಫರ್ಟಿಲೈಸ್ ಮಾಡುತ್ತೆ. ಓಕೆ, ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ಫ್ಯೂಷನ್ ಆಫ್ ನ್ಯೂಕ್ಲಿಯಸ್ ಆಫ್ ಸ್ಪರ್ಮ್ ಅಂಡ್ ಓವಮ್ ಟೇಕ್ಸ್ ಪ್ಲೇಸ್. ದಟ್ ಮೀನ್ಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಆಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ದ ಫರ್ಟಿಲೈಸೇಷನ್. ಓಕೆ, ಸೊ ಫರ್ಟಿಲೈಸೇಷನ್ ಆದ ತಕ್ಷಣ ಏನಾಗುತ್ತೆ? ಆಫ್ಟರ್ ಫರ್ಟಿಲೈಸೇಷನ್ ವಿಲ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಕಾಲ್ಡ್ ಝೈಗೋಟ್. ನೆಕ್ಸ್ಟ್ ಈ ಝೈಗೋಟ್ ಏನಾಗುತ್ತೆ? ಇದು ಫ್ಯಾಲೋಪಿಯನ್ ಟ್ಯೂಬಲ್ಲೇ ಒಂದು 2 to 3 days ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಆರ್ ಸಮ್ಟೈಮ್ಸ್ 4 to 5 days ಡಿಪೆಂಡ್ಸ್. ಓಕೆ, ಮಿನಿಮಮ್ 2 to 3 days ಅಂತೂ ಇರುತ್ತೆ. ಸೊ ಝೈಗೋಟ್ ಏನಾಗುತ್ತೆ? ಆ ಟೈಮಲ್ಲಿ ಝೈಗೋಟ್ ಅಂಡರ್ಗೋಸ್ ರಿಪೀಟೆಡ್ ಸೆಲ್ ಡಿವಿಷನ್. ಓಕೆ, ಆ್ಯಂಡ್ ಲೇಟರ್ ಇಟ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಓಕೆ, ಯುಟರಸ್ ಅಲ್ಲಿ ಇಂಪ್ಲಾಂಟ್ ಆಗುತ್ತೆ. ಸೊ ಝೈಗೋಟು ಯುಟರಸ್ಗೆ ಬಂದಾಗ ಏನಾಗಿರುತ್ತೆ? ಅದು ಎಂಬ್ರಿಯೋ ಆಗಿರುತ್ತೆ. So hence this is called as an embryo. Embryo is actually an advanced stage for the advanced stage. ಅಂದರೆ ಎಂಬ್ರಿಯೋದು ಅಡ್ವಾನ್ಸ್ಡ್ ಸ್ಟೇಜನ್ನು ನಾವು ಫೀಟಸ್ ಅಂತ ಕರಿತೀವಿ. ಸಿಂಪಲ್ ನೋಡಿ, ಫಸ್ಟ್ ಸ್ಟೇಜನ್ನು ಝೈಗೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಝೈಗೋಟ್ ಏನಾಗುತ್ತೆ? ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋದು ಅಡ್ವಾನ್ಸ್ಡ್ ಸ್ಟೇಜ್ ಏನಿದೆ ಅಂದರೆ ಆ ಒಂದು ಬೇಬಿಗೆ ಹ್ಯಾಂಡ್ಸು ಲೆಗ್ಸು ಎಲ್ಲ ಡೆವಲಪ್ ಆದಾಗ ಅದನ್ನು ನಾವು ಫೀಟಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಎಂಬ್ರಿಯೋ ಇನ್ ಇಟ್ಸ್ ಅಡ್ವಾನ್ಸ್ಡ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಇಟ್ ಈಸ್ ಕಾಲ್ಡ್ ಎಸ್ ಫೀಟಸ್. ಓಕೆ, ನೆಕ್ಸ್ಟ್ ಸಿ ಯುಟರಸ್ ಪ್ರಿಪೇರ್ ಇಟ್ ಸೆಲ್ಫ್ ಟು ರಿಸೀವ್ ದ ಎಂಬ್ರಿಯೋ. ಇಟ್ ಥಿಕನ್ಸ್ ಇಟ್ಸ್ ವಾಲ್ ಆಫ್ ದ ಎಂಬ್ರಿಯೋ ಅಂಡ್ ಡಿಸೆಂಡ್ಸ್ ಇಂಟು ಯುಟರಸ್ ಇಂಟು 4 to 5 days ಫ್ರಮ್ ದ ಡೇ ಆಫ್ ಫರ್ಟಿಲೈಸೇಷನ್. ಏನಾಗುತ್ತೆ? ಎಂಬ್ರಿಯೋ ಏನಾಗುತ್ತೆ? 4 to 5 days ಆರ್ 3 to 4 days ಆದಮೇಲೆ ಏನಾಗುತ್ತೆ? ಫ್ಯಾಲೋಪಿಯನ್ ಟ್ಯೂಬಿಂದ ಎಂಬ್ರಿಯೋ ಏನಾಗುತ್ತೆ? ಯುಟ್ರಸ್ಗೆ ಬರುತ್ತೆ. ಈ ಟೈಮಲ್ಲಿ ಏನಾಗಿರುತ್ತೆ? ಎಂಬ್ರಿಯೋದು ವಾಲು ತಿಕ್ಕಾಗಿರುತ್ತೆ. ವೈ? ಬಿಕಾಸ್ ಇಟ್ ಹ್ಯಾಸ್ ಟು ಗಿವ್ ದ ಪ್ರೊಟೆಕ್ಷನ್ ಫಾರ್ ದ ಡೆವಲಪ್ಮೆಂಟ್ ಆರ್ ಡೆವಲಪಿಂಗ್ ಬೇಬಿ. ಓಕೆ, ಹಾಗಾಗಿ ಯುಟರಸ್ ಏನಾಗಿರುತ್ತೆ? ತಿಕ್ಕಾಗಿರುತ್ತೆ. ಇದು ನಿಮಗೆ ಗೊತ್ತಿರಲಿ. ಮೀನ್ ವೈಲ್ ಏನಾಗುತ್ತೆ? ಸೊ ಎಂಬ್ರಿಯೋ ಇನ್ ದ ಯುಟರಸ್ ಆಕ್ಚುಲಿ ರಿಸೀವ್ಸ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಮದರ್ಸ್ ಬಾಡಿ ಥ್ರೂ an umbilical cord which in turn is connected to the uterine wall. ಸೊ ಎಂಬ್ರಿಯೋಗೂ ಹಾಗೂ ಯುಟರಸ್ನ ವಾಲ್ಗೂ ಒಂದು ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ನ ಅಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಿ. ಆ್ಯಕ್ಚುಲಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋದಾದರೆ ಅದನ್ನು ಪ್ಲಾಸೆಂಟಾ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆರ್ ಫಂಕ್ಷನ್ ಆಫ್ ಪ್ಲಾಸೆಂಟಾ? ಓಕೆ, ನಿಮಗೆ ಗೊತ್ತಿರಬೇಕು. ಪ್ಲಾಸೆಂಟಾ ಈಸ್ ಅ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್. ಓಕೆ, what is the role of placenta? It help in exchange of gases. ನೆನ್ಪಿಟ್ಕೊಳ್ಳಿ, placenta it help in exchange of gases between mother and an embryo, and also it provides the nutrition for the developing embryo.
ಸೊ ಗ್ರೋ ಆಗ್ತಿರುವಂಥ ಬೇಬಿಗೆ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡುತ್ತೆ ಹಾಗೂ ಬೇಬಿ ರಿಲೀಸ್ ಮಾಡುವಂಥ ವೇಸ್ಟ್ ಪ್ರಾಡಕ್ಟ್ಸನ್ನ ಕೂಡ ಕ್ಯಾರಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಮೆನ್ಸ್ಟ್ರುಯೇಷನ್ ಸೈಕಲ್ ಬಗ್ಗೆ ಕೇಳುವಂಥ ಚಾನ್ಸ್ ಇರುತ್ತೆ ಎಕ್ಸಾಮಲ್ಲಿ. ಸೊ ಏನು ಬರಿಬೇಕು ಮೆನ್ಸ್ಟ್ರುಯೇಷನ್ ಸೈಕಲ್ ಕೇಳಿದಾಗ, ಎನ್ ಎಗ್ ಈಸ್ ರಿಲೀಸ್ಡ್ ಫ್ರಮ್ ಐದರ್ ಓವರಿ, ಅಂದರೆ ಫ್ರಮ್ ಲೆಫ್ಟ್ ಓವರಿ ಆರ್ ರೈಟ್ ಓವರಿ, ಎನಿ one of the ovary, one egg is released every 28 days once. Okay, so that egg actually is unfertilized egg. This egg will stay in the fallopian tube for 24 hours after the ovulation. So during that time what happened, uterus prepare itself to receive the fetus. Okay, as a result of it enagutte, uterus will form a thick layer of the blood vessel. We will call that blood vessel as endometrium. If fertilization does not occur, at 24 hours only fertilization does not occur, so fertilization ಆಗ್ಲಿಲ್ಲ ಅಂದ್ರೆ then zygote is no more formed. So no zygote is formed if fertilization does not occur. So therefore ಏನಾಗುತ್ತೆ, ಆ blood vessel ಇದೆಯಲ್ಲ endometrium ಏನಾಗುತ್ತೆ, so this breaks, which results in bleeding through the vagina. So the process of bleeding through vagina due to the breakage of these blood vessels ಅಂತ ಬರೀರಿ if you don't remember endometrium. So that bleeding which is coming out of vagina, we will call it as menstruation. So basically this bleeding will last for 2 to 6 days. Okay, this occurs, remember, this occurs 28 days once and lasts for 2 to 6 days. Okay, next what happened after that, 14 days after again what happened, it will prepare for ovulation. Remember, ಇದು ನಿಮಗೆ menstruation cycle just ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳ್ತಾ ಇದೀನಿ, ಆ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಕೇಳ್ಬೋದು. ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಕೇಳ್ತಾರೆ, ಇದು ಜನರಲ್ ಆಗಿ ಕೇಳ್ತಾರೆ, ನೀವು ಜನರಲ್ ಆನ್ಸರ್ ಬರಿಬೇಕಾಗತ್ತೆ. ಸೊ ವೈ ಫ್ಯಾಮಿಲಿ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳ್ಬೋದು. ಫ್ಯಾಮಿಲಿ ಪ್ಲಾನಿಂಗ್ ಈಸ್ ನೆಸಸರಿ ಟು ಲಿಮಿಟ್ ದ ಹ್ಯೂಜ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನ ರೆಡ್ಯೂಸ್ ಮಾಡೋಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಎಸ್, ಓವರ್ ಪಾಪ್ಯುಲೇಷನ್ ಆದರೆ ಏನಾಗುತ್ತೆ ಅಂದರೆ ಇಟ್ ಆಲ್ಸೋ ಲೀಡ್ಸ್ ಟು ಸೀರಿಯಸ್ ಪ್ರಾಬ್ಲಮ್ಸ್ ಲೈಕ್ ಲ್ಯಾಕ್ ಆಫ್ ಫುಡ್ ಆಗ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗ್ಬೋದು, ಎಜುಕೇಷನ್ ಪ್ರಾಬ್ಲಮ್ ಆಗ್ಬೋದು, ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ದಟ್ ಈಸ್ ವೈ ವಿ ಹ್ಯಾವ್ ಫ್ಯಾಮಿಲಿ ಪ್ಲಾನಿಂಗ್. ಇಲ್ಲಿ ನಿಮಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಓಕೆ, ಲೆಟ್ ಮಿ ಟೆಲ್ ಅಬೌಟ್ ಇಟ್. ಯಾ, ಸೊ ನಿಮಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ಕೇಳ್ತಾರೆ ಈ ಒಂದು ಸೆಕ್ಷನಲ್ಲಿ. See, there are various types of contraceptive method. One is barrier contraceptive method. ನಾನು ಇಲ್ಲಿ condoms ಅಂತ ಬರ್ದಿದ್ದೀನಿ. This is actually barrier contraceptive method. Next we have oral contraceptive method. Next we have surgical contraceptive method. ನೋಡಿ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಸೂಟಬಲ್ ಮೆಥಡ್ ಟು ಅವಾಯ್ಡ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಇಟ್ ಈಸ್ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಅರ್ಥ ಆಗ್ತಿದ್ಯಾ? ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸನ್ನ ಅವಾಯ್ಡ್ ಮಾಡುವಂಥದ್ದು ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಇಲ್ಲಿ ನೋಡಿ, ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡಲ್ಲಿ ಬಲೂನ್ ಲೈಕ್ ಇಲಾಸ್ಟಿಕ್ ಕವರಿಂಗ್ ದ ಟೈಟ್ಲಿ ಫಿಟ್ಟಿಂಗ್ ಓವರ್ ದ ಪೆನಿಸ್, ಸೋ ಕಾಲ್ಡ್ ಕಾಂಡೋಮ್ಸ್ ಆರ್ ಯೂಸ್ಡ್ ಇನ್ ದ ಬ್ಯಾರಿಯರ್ ಮೆಥಡ್. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಕಾಂಡೋಮ್ಸ್ ವಿಲ್ ಆಕ್ಚುಲಿ ಕಲೆಕ್ಟ್ ದ ಸ್ಪರ್ಮ್ಸ್ ವಿಚ್ ಇಸ್ ಬೀನ್ ರಿಲೀಸ್ಡ್ ಬೈ ದ ಪೀನಸ್ ಆರ್ ಪೆನಿಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್ ದ ಮೆಟೀರಿಯಲ್ಸ್ ವಿಚ್ ಈಸ್ ರಿಲೀಸ್ಡ್ ಬೈ ದ ಮೇಲ್ reproductive organ so called penis is collected by the condom. So ಇಲ್ಲಿ ಏನಾಗುತ್ತೆ, ಬೇಸಿಕಲಿ ಮೇಲ್ reproductive part is not directly coming in contact with the female reproductive part. So this can actually prevent the spreading of STDs like AIDS ಆಗಿರ್ಬೋದು, ವಾಟ್ಸ್ ಆಗಿರ್ಬೋದು, ಸಿಫಿಲಿಸ್ ಆಗಿರ್ಬೋದು. ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಬೈ ಫಾಲೋಯಿಂಗ್ ದ barrier contraceptive method. Next, oral contraceptive method. Basically this is followed by the females ಇದನ್ನ ಫಾಲೋ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದ್ರೆ ಫೀಮೇಲ್ಸು ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ವಿ ವಿಲ್ ಕಾಲ್ ದಮ್ ಆಸ್ ಪಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸು. ವೈ ಡು ದೇ ಟೇಕ್ ಪಿಲ್ಸ್ ಅಂದ್ರೆ ಟು ಸ್ಟಾಪ್ ದ ಓವ್ಯುಲೇಷನ್. ವೆನ್ ದ ಫೀಮೇಲ್ಸ್ ಫಾಲೋ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್, ಓವ್ಯುಲೇಷನ್ ಡಸ್ ನಾಟ್ ಅಕರ್, ಓವ್ಯುಲೇಷನ್ ಸ್ಟಾಪ್ಸ್. ನೋಡಿ, ಯಾವಾಗ ಓವ್ಯುಲೇಷನ್ ಆಗಲ್ಲ, ಓವಾ ರಿಲೀಸ್ ಆಗಲ್ಲ, ಓವಾ ಇರಲ್ಲ ಅಂದಾಗ ಏನಾಗುತ್ತೆ, ಈವನ್ ಆಫ್ಟರ್ ದ ಸ್ಪರ್ಮ್ಸ್
enter the female body when there is no ova, no fertilization takes place. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಲ್ಲಿ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಇದೆ. ವ್ಯಾಸೆಕ್ಟಮಿನಲ್ಲಿ ರಿಮೂವಲ್ ಆಫ್ ಸ್ಮಾಲ್ ಪೋರ್ಷನ್ ಆಫ್ ವ್ಯಾಸ್ ಡಿಫರೆನ್ಸ್ ಟೇಕ್ಸ್ ಪ್ಲೇಸ್. ಬೇಸಿಕಲಿ ಇದನ್ನ ಮೇಲ್ಸ್ಗೆ ಮಾಡ್ತಾರೆ, ಬಿಕಾಸ್ ವ್ಯಾಸ್ ಡಿಫರೆನ್ಸ್ ಕಟ್ ಮಾಡೋದು ಮೇಲಲ್ಲೇ. ವ್ಯಾಸ್ ಡಿಫರೆನ್ಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಇದೆ. ಟ್ಯೂಬೆಕ್ಟಮಿ ಇಸ್ ರಿಮೂವಲ್ ಆಫ್ ಸ್ಮಾಲ್ ಪೋರ್ಷನ್ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ ಫೀಮೇಲ್ ಅಲ್ಲಿ ಇದೆ, ಸ್ಮಾಲ್ ಪೋರ್ಷನ್ ಆಫ್ ಫೀಮೇಲ್ ಫ್ಯಾಲೋಪಿಯನ್ ಟ್ಯೂಬ್ ಅನ್ನ ಕಟ್ ಮಾಡ್ತಾರೆ. ಸೊ ಏನಕ್ಕೆ ಕಟ್ ಮಾಡ್ತಾನೆ ನೋಡಿ, ಈಗ ವ್ಯಾಸ್ ಡಿಫರೆನ್ಸ್ ಇಲ್ಲಿ ನೋಡಿ, ಈ ಕೇಸಲ್ಲಿ ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿದಾಗ, ಓಕೆ, ನೆಕ್ಸ್ಟ್ ಇಲ್ಲಿ ಈ ಕೇಸಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ನ ಕಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಕೇಸಲ್ಲಿ ಏನಾಗ್ತದೆ, ಫಸ್ಟ್ ಕೇಸಲ್ಲಿ ಸ್ಪರ್ಮ್ಸ್ ಹೋಗಿ ಡ್ಯೂರಿಂಗ್ ದ ಇಂಟರ್ಕೋರ್ಸ್ ನಾನು ಮಾತಾಡ್ತಿರೋದು, ಡ್ಯೂರಿಂಗ್ ದ ಇಂಟರ್ಕೋರ್ಸ್ ಸ್ಪರ್ಮ್ಸ್ ಡಸ್ ನಾಟ್ ಟ್ರಾವೆಲ್ ಔಟ್ ಥ್ರೂ ವ್ಯಾಸ್ ಡಿಫರೆನ್ಸ್, ಸೊ ವಿ ಕ್ಯಾನ್ ಪ್ರಿವೆಂಟ್ ದ ಫರ್ಟಿಲೈಸೇಷನ್, ಸೊ ಪ್ರೆಗ್ನೆನ್ಸಿ ವಿಲ್ ಬಿ ಪ್ರಿವೆಂಟೆಡ್. ಈವನ್ ಇನ್ ಕೇಸ್ ಆಫ್ ಫೀಮೇಲ್, ಇಲ್ಲೂ ಕೂಡ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಏನಾಗ್ತಿದೆ, ಓವ್ಯುಲೇಷನ್ ಆದಾಗ ಓವಾ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಬಂದು ಸೆಟಲ್ ಆಗಲಿಲ್ಲ ಅಂದ್ರೆ, ಈವನ್ ಆಫ್ಟರ್ ಸ್ಪರ್ಮ್ಸ್ ಎಂಟರ್ ಇನ್ಸೈಡ್ ವಾಟ್ ಹ್ಯಾಪನ್, ಓವಾ ಸಿಗದೆ ಇರೋದ್ರಿಂದ ಫರ್ಟಿಲೈಸೇಷನ್ ಡಸ್ ನಾಟ್ ಹ್ಯಾಪನ್. ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡುತ್ತೆ. ಓಕೆ, ಸೊ ಸಮ್ಮನ್ ಆಫ್ ಯು ಆರ್ ಆಸ್ಕಿಂಗ್ ಅಬೌಟ್ ಟು ಎಕ್ಸ್ಪ್ಲೈನ್ ದ ಪ್ಲಾಸೆಂಟಾ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒನ್ಸ್ ಅಗೇನ್, ಪ್ಲಾಸೆಂಟಾ ಬಹಳನೇ ಇಂಪಾರ್ಟೆಂಟ್ ಟಾಪಿಕ್ಕು, ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವ್ದು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ. ಸಮ್ ಆಫ್ ದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆರ್ ಗೋನೇರಿಯಾ ಅಂಡ್ ಸಿಫಿಲಿಸ್. ಬೇಸಿಕಲಿ ಗೋನೇರಿಯಾ ಅಂಡ್ ಸಿಫಿಲಿಸ್ ಆರ್ sexually transmitted diseases. This will be caused because of the bacteria. Bacteria ಇಂದ ಕಾಸ್ ಆಗುವಂತ STD ಇದು. ನೆಕ್ಸ್ಟ್ HIV AIDS ಇದೆ ಅಲ್ವಾ, ಈ ಏಡ್ಸ್ ನ ಮತ್ತೆ ವಾರ್ಡ್ಸ್, HIV AIDS ಮತ್ತೆ ವಾರ್ಡ್ಸ್ ಇದು ಕೂಡ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಬಟ್ ಡಿಸೀಸ್ ಕಾಸ್ಡ್ ಬಿಕಾಸ್ ಆಫ್ ದ ವೈರಸ್ ಇಂದ ಸ್ಪ್ರೆಡ್ ಆಗುವಂತ sexually transmitted diseases is HIV and wards. ಬ್ಯಾಕ್ಟೀರಿಯಾ ಇಂದ ಟ್ರಾನ್ಸ್ಮಿಟ್ ಆಗುವಂಥದ್ದು ಗೋನಿಯರಿಯಾ ಮತ್ತೆ ಸಿಫಿಲಿಸ್. ಇದು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ವರ್ಷ ಕೇಳಿದ್ರು, ಕನ್ಫ್ಯೂಸ್ ಮಾಡಕ್ಕೆ. ಎಲ್ಲರೂ HIV ಅಂತ ಬದ್ಬಿಡ್ತೀರಾ, ಬಟ್ ಅಲ್ಲಿ ಬ್ಯಾಕ್ಟೀರಿಯಾ ಇಂದ ಕೊಟ್ಟಿದ್ದಾರಾ ವೈರಸ್ ಇಂದ ಕೊಟ್ಟಿದ್ದಾರಾ ಅಂತ ಯೋಚನೆ ಮಾಡಿ. ನೆಕ್ಸ್ಟ್ actually there is no cure for AIDS till date. The person suffering from the AIDS eventually dies due to the infection. ಸತ್ ಹೋಗ್ತಾರೆ ಅವರು. ಓಕೆ, ಸೊ ಹೌ ಕ್ಯಾನ್ ಯು ಪ್ರಿವೆಂಟ್ ದಿಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ, ಯೂಸ್ ದ ಕಾಂಡೋಮ್ಸ್ ಡ್ಯೂರಿಂಗ್ ದ ಇಂಟರ್ಕೋರ್ಸ್. ಬೇಸಿಕಲಿ ದ ಬೆಸ್ಟ್ ಮೆಥಡ್ ಟು ಪ್ರಿವೆಂಟ್ ದ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈಸ್ ಫಾಲೋಯಿಂಗ್ ದ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಓಕೆ, ರೈಟ್, ಇದು ನಿಮಗೆ ಗೊತ್ತಿರಲಿ. ಸೊ ಪ್ಲಾಸೆಂಟಾ ಬಗ್ಗೆ ಕೇಳ್ತಾ ಇದ್ರೆ ನೋಡಿ, ಪ್ಲಾಸೆಂಟಾ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವೇನ್ ಬರಿಬೇಕು ಅಂದ್ರೆ, ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಎರಡೂ ಕೂಡ ಕೇಳ್ಬಹುದು. ಸ್ಟ್ರಕ್ಚರ್ ಕೇಳಿದಾಗ ಏನ್ ಬರೀತೀರಾ ಅಂದ್ರೆ, ಪ್ಲಾಸೆಂಟಾ ಈಸ್ ಆಕ್ಚುಲಿ ಎ ಲಿಂಕ್ ಬಿಟ್ವೀನ್ baby and mother. It is a link between baby and mother, or baribodu it is a link between developing embryo and the mother or wall of the uterus. So this placenta is actually a disc-like structure. First point baritira, it is a disc-like structure. Okay, next it has villi. Villi is present on the embryo side. Villi is present on embryo side. Baritira, embryo side. Next ನೀವು ಬರಿಬೇಕು, blood spaces are towards the mother. Blood spaces towards mother. Blood spaces towards mother. ಇದಿಷ್ಟು ಕೂಡ ಸ್ಟ್ರಕ್ಚರ್. ಒಂದ್ ವೇಳೆ ಎಕ್ಸಾಮ್ ಸ್ಟ್ರಕ್ಚರ್ ಕೇಳಿಲ್ಲ, ಓನ್ಲಿ ಫಂಕ್ಷನ್ ಕೇಳಿದ್ದಾರೆ ಅಂದ್ರೆ, ಪ್ಲಾಸೆಂಟಾ ಹೆಲ್ಪ್ಸ್ ಇನ್, ಓಕೆ, ಪ್ಲಾಸೆಂಟಾ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ mother and baby, and also it provides nutrition for the developing baby. ನೆನ್ಪಿರ್ಲಿ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇದಿಷ್ಟು ಕೂಡ ರೀಪ್ರೊಡಕ್ಷನ್ ಲೆಸನ್ಗೆ ರಿಲೇಟೆಡ್ ಆಗಿರುವಂಥದ್ದು.
ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಲ್ಲಿ ಏನೇನೆಲ್ಲ ನೆನ್ಪಿಟ್ಕೊಳ್ಬೇಕು ಅದನ್ನು ಮಾತ್ರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಲ್ಲಿ ನಿಮಗೆ ಗೊತ್ತಿರಬೇಕು ಮೆಂಡಲ್ಸ್ ಮೋನೋ ಹೈಬ್ರಿಡ್ ಆ್ಯಂಡ್ ಡೈ ಹೈಬ್ರಿಡ್ ಚೆಕ್ಕರ್ ಬೋರ್ಡ್. ಮೋನೋ ಹೈಬ್ರಿಡ್ ಆ್ಯಂಡ್ ಡೈ ಹೈಬ್ರಿಡ್ ಚೆಕ್ಕರ್ ಬೋರ್ಡ್ ಗೊತ್ತಿರಬೇಕು. ಅದರದ್ದು ರಿಸಲ್ಟ್ ಗೊತ್ತಿರಬೇಕು ನಿಮಗೆ. ವಾಟ್ ಈಸ್ ದ ರಿಸಲ್ಟ್ ಆಫ್ ಮೆಂಡಲ್ಸ್ ಮೋನೋ ಹೈಬ್ರಿಡ್ ಆ್ಯಂಡ್ ಡೈ ಹೈಬ್ರಿಡ್? ನೋಡಿ, ಮೆಂಡಲ್ ಮೋನೋ ಹೈಬ್ರಿಡ್ ಅಲ್ಲಿ ಏನಾಗುತ್ತೆ ಅಂದರೆ, ಮೆಂಡಲ್ ಆಕ್ಚುಲಿ ಕ್ರಾಸ್ ಪಾಲಿನೇಟೆಡ್ ಅ ಟಾಲ್ ಪೀ ಪ್ಲಾಂಟ್ ವಿತ್ ಅ ಡ್ವಾರ್ಫ್ ಪೀ ಪ್ಲಾಂಟ್. ಓಕೆ, ಟಾಲ್ ಪೀ ಪ್ಲಾಂಟ್ ಅನ್ನ ನೋಡಿ ಡ್ವಾರ್ಫ್ ಪೀ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡ್ತಾರೆ. ದಿಸ್ ಇಸ್ ಮೋನೋ ಹೈಬ್ರಿಡ್. ಮೋನೋ ಹೈಬ್ರಿಡ್ ಅಂತ ಹೇಗೆ ಹೇಳ್ತೀರಾ? ಮೋನೋ ಹೈಬ್ರಿಡ್ ಅಂದ್ರೆ ಒಂದೇ ಟ್ರೇಟ್ ಇರುತ್ತೆ. ಇಫ್ ದರ್ ಇಸ್ ಓನ್ಲಿ ಒನ್ ಟ್ರೇಟ್ ದೆನ್ ಇಟ್ ಇಸ್ ಕಾಲ್ಡ್ ಅಸ್ ಮೋನೋ ಹೈಬ್ರಿಡ್. ಟ್ರೇಟ್ ಅಂದ್ರೆ ಏನು? ಟ್ರೇಟ್ ಅಂದ್ರೆ ಕ್ಯಾರೆಕ್ಟರ್. ನೋಡಿ, ಈಗ ಇದು ಟಾಲ್ ಮತ್ತೆ ಡ್ವಾರ್ಫ್ ಒಂದೇ ಟ್ರೇಟು, ಬಟ್ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಟ್ರೇಟ್ ಅಂದ್ರೆ ಏನು? ಕ್ಯಾರೆಕ್ಟರ್. ಯಾವ ಕ್ಯಾರೆಕ್ಟರ್ ಇದು? ಹೈಟ್ ಅನ್ನೋ ಕ್ಯಾರೆಕ್ಟರ್. ಮೋನೋ ಹೈಬ್ರಿಡ್ ಅಲ್ಲಿ ಒಂದೇ ಕ್ಯಾರೆಕ್ಟರ್ ಇರುತ್ತೆ. ಮೆಂಡಲ್ ಆಕ್ಚುಲಿ ಕ್ರಾಸ್ ಪಾಲಿನೇಟೆಡ್ ಬಿಟ್ವೀನ್ ಎ ಟಾಲ್ ಪೀ ಪ್ಲಾಂಟ್ ಅಂಡ್ ಆಲ್ಸೋ ಎ ಡ್ವಾರ್ಫ್ ಪೀ ಪ್ಲಾಂಟ್. ಸೊ ಆಗ ಏನಾಗುತ್ತೆ, ವೆನ್ ಈ ಕ್ರಾಸ್ ಪಾಲಿನೇಟೆಡ್, Mendel found that in the first filial generation it was obtained to see that all the plants were tall. ಸೊ ಏನಾಯಿತು, ಟಾಲ್ ಪ್ಲಾಂಟನ್ನು ಡ್ವಾರ್ಫ್ ಪೀ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದಾಗ ಈ ರೀತಿ ರಿಸಲ್ಟ್ ಬಂತು, ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಬಂದಾಗ ಏನಾಗುತ್ತೆ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಲೆಟರ್ ಈಸ್ ಆಲ್ವೇಸ್ ಡಾಮಿನೆಂಟ್. ಹಾಗಾಗಿ ಆಲ್ ದ ಪ್ಲಾಂಟ್ಸ್ ಆರ್ ಟಾಲ್. ಇಲ್ಲಿ F1 generation contain all the pea plants which were tall in nature. So this is actually obtained because of the result of cross pollination. Remember, in F1 generation, tall pea plant is crossed between dwarf pea plant. It is cross pollination. The resultant obtained were all tall pea plants. Next, F2 generation gain ಮಾಡ್ತಾರೆ. He has taken the offspring obtained in the F1 generation. See, observe here, he has taken this capital T and small t which he got in F1 generation and he has self-pollinated. Self-pollinated ಅಂದರೆ ಇಲ್ಲಿರುವ ಒಂದು ಆಫ್ಸ್ಪ್ರಿಂಗ್ ಅನ್ನ ಅದೇ ಒಂದು ಆಫ್ಸ್ಪ್ರಿಂಗ್ ಜೊತೆಗೆ ಪಾಲಿನೇಟ್ ಮಾಡೋದು. ಸೊ ಯು ನೀಡ್ ಟು ರೈಟ್ ಅ ಚಕ್ಕರ್ ಬೋರ್ಡ್ ಇನ್ ದಿಸ್ ಕೇಸ್. ಸಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿನ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಜೊತೆಗೇನೆ ಕ್ರಾಸ್ ಮಾಡೋದು. ದಿಸ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್. ಈಗ ಏನಾಗ್ತಿದೆ ನೋಡಿ, ವೆನ್ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಟಿ ಯು ಗೆಟ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ. ವೆನ್ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ ಯು ಗೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸಿಮಿಲರ್ಲಿ, okay, next when small t crosses with capital T you get capital T small t. When small t crosses with small t you get small t small t. So Mendel, when he performed a self pollination for F2 generation, he obtained a result which looks like this. See, in the second half of the experiment, when Mendel self pollinated between tall pea plants, ಎರಡು tall pea plants ಅನ್ನ ಕ್ರಾಸ್ ಮಾಡಿದಾಗ ಏನಾಯಿತು, ದ ರಿಸಲ್ಟ್ ವಿಚ್ ಯು ಒಬ್ಟೈನ್ಡ್ ವರ್, ನೋಡಿ ಅಬ್ಸರ್ವ್ ಮಾಡ್ತಾ ಬರ್ಬೋದು, ದ ರಿಸಲ್ಟ್ ವಿಚ್ ಯು ಒಬ್ಟೈನ್ಡ್ ವರ್, ಸಿ ದಿಸ್ ಈಸ್ ಟಾಲ್ ಪಿ ಪ್ಲಾಂಟ್. ನೋಡಿ ಕ್ಯಾಪಿಟಲ್ ಟಿ ಇದೆ, ಸೊ ಟಾಲ್, ಕ್ಯಾಪಿಟಲ್ ಟಿ ಇದೆ, ಟಾಲ್. ಸೊ ದ ರಿಸಲ್ಟ್ ಯು ಒಬ್ಟೈನ್ಡ್ ವರ್ 75% of the plants were tall and only one, that is 25% of the plant is dwarf. Okay, totally 3 plants were tall and 1 plant was dwarf. ಸೊ ಈ ಕೇಸಲ್ಲಿ ನಿಮಗೆ ಫಿನೋಟೈಪಿಕ್ ಜಿನೋಟೈಪಿಕ್ ರೇಷಿಯೋ ಗೊತ್ತಿರಬೇಕು. ಫಿನೋಟೈಪಿಕ್ ರೇಷಿಯೋ ಅಂದರೆ ಫಿಸಿಕಲ್ ಅಪಿಯರೆನ್ಸ್, ಟೋಟಲಿ ಎಷ್ಟು ಟಾಲ್ ಪಿ ಪ್ಲಾಂಟ್ ಇದೆ ಆ್ಯಂಡ್ ಎಷ್ಟು ಡ್ವಾರ್ಫ್ ಪಿ ಪ್ಲಾಂಟ್ ಇದೆ ಅನ್ನೋದು ಫಿನೋಟೈಪ್. ನೀವು ಅಬ್ಸರ್ವ್ ಮಾಡಿ, ಎಷ್ಟು ಟಾಲ್ ಪಿ ಪ್ಲಾಂಟ್ ಇದೆ, ನಂಬರ್ 1, ನಂಬರ್ 2, ನಂಬರ್ 3. ದರ್ ಆರ್ 3 ಟಾಲ್ ಪಿ ಪ್ಲಾಂಟ್ಸ್, ಸೊ 3 ಬರೀತೀರಾ. ಹೌ ಮೆನಿ ಡ್ವಾರ್ಫ್ ಪಿ ಪ್ಲಾಂಟ್? ಓನ್ಲಿ 1 ಡ್ವಾರ್ಫ್ ಪಿ ಪ್ಲಾಂಟ್, ಸೊ 1 ಬರೀತೀರಾ. ಇದು ಫಿನೋಟೈಪ್. ಜೀನೋಟೈಪ್ ಕೂಡ ಬರಿಬೇಕಾಗತ್ತೆ. ಜೀನೋಟೈಪ್ ಅಂದರೆ ಜೀನ್ ನೋಡ್ಕೊಂಡು ಬರೆಯೋದು. ವೆರಿ ಸಿಂಪಲ್ ಕಂಡ್ರೋ. ಲೆಟರ್ಸ್ನ ಬರ್ಕೊಬಿಡಿ, ಯಾವ್ಯಾವ ಥರ ಲೆಟರ್ಸ್ ಇದೆ ನೋಡಿ. ಏನೇನಿದೆ ಇಲ್ಲಿ? ಕ್ಯಾಪಿಟಲ್ ಟಿ ಇದೆ, ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಆ್ಯಂಡ್ ಸ್ಮಾಲ್ ಟಿ ಇದೆ. ನೋಡಿ ಇಷ್ಟು ಲೆಟರ್ಸ್ ಇದೆ ಈ ಬಾಕ್ಸಲ್ಲಿ, 4 ಬಾಕ್ಸಲ್ಲಿ. ಕ್ಯಾಪಿಟಲ್ ಟಿ ಎಷ್ಟಿದೆ? ಓನ್ಲಿ 1. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ? ದೆರ್ ಆರ್ 2 ಸೆಟ್ಸ್. ಸ್ಮಾಲ್ ಟಿ ಎಷ್ಟಿದೆ? ದೆರ್ ಈಸ್ 1 ಸೆಟ್. ಆಯ್ತಾ? ಸೊ ಈ ಜೀನ್ಸ್ನ ನೋಡ್ಕೊಂಡ್ ಬರೆಯೋದು, ಒಂದೇ ಥರದ್ದು ಎಷ್ಟು ಜೀನ್ಗಳಿದೆ, ಜೀನ್ನ ನೋಡ್ಕೊಂಡ್ ಬರೆಯೋದೇ ಜೀನೋಟೈಪ್. ನೋಡಿ 1:2:1.
ಕಂಪ್ಲೀಟ್ಲಿ ಟಾಲ್ 1 ಆ್ಯಂಡ್ ನೋಡಿ ಈ ಟಾಲ್ ಮತ್ತು ಡ್ವಾರ್ಫ್ ಮಿಕ್ಸ್ ಆಗಿರುವಂಥದ್ದು 2 ಇದೆ ಆ್ಯಂಡ್ ಡ್ವಾರ್ಫ್ ಕಂಪ್ಲೀಟ್ ಆಗಿ 1 ಇದೆ. ಸೊ ಇಟ್ ಈಸ್ 1:2:1. ದಿಸ್ ಈಸ್ ದ ಜೀನೋಟೈಪ್. ಐ ಹೋಪ್ ಕೆಲವ್ರಿಗೆ ಇಲ್ಲಿವರೆಗೂ ಗೊತ್ತಿರಲ್ಲ ಇದನ್ನು ಹೇಗೆ ಬರಿತೀವಿ ಅಂತ. ಐ ಥಿಂಕ್ ನಿಮ್ಮೆಲ್ರಿಗೂ ಇದು ಗೊತ್ತಾಗಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್. ಓಕೆನಾ? ಎಸ್, ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಯಾರೆಲ್ಲ ಈಗ ಲೈವ್ಗೆ ಜಾಯಿನ್ ಆಗ್ತಾ ಇದ್ದೀರಾ ಎಲ್ರಿಗೂ ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವೆರಿ ವೆರಿ ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ನೀವೆಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಮಾಡ್ತೀರಾ. ಓಕೆ, ಹ್ಯಾವ್ ದಟ್ ಫೇತ್ ಆ್ಯಂಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಯು. ಓಕೆ, ರೈಟ್. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು, ಫಸ್ಟ್ ಜನರೇಷನಲ್ಲಿ ಏನಾಯಿತು, ಓನ್ಲಿ ದ ಟಾಲ್ ಪೀಪಲ್ ಆ್ಯಂಡ್ ವಿ ಗಾಟ್. ವೈ? ಬಿಕಾಸ್ ಇಟ್ ವಾಸ್ ದ ಡಾಮಿನೆಂಟ್. ಓನ್ಲಿ ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಗುತ್ತೆ F1 ಜನರೇಷನ್ ಯಾವಾಗಲೂ. ಓಕೆ, F2 ಜನರೇಷನಲ್ಲಿ ಏನಾಗುತ್ತೆ, ವೆನ್ ವಿ ಡೂ ಸೆಲ್ಫ್ ಪಾಲಿನೇಷನ್ ವಿ ಗೆಟ್ ಬೋತ್ ಡಾಮಿನೆಂಟ್ ಆಸ್ ವೆಲ್ ಆಸ್ ರಿಸೆಸಿವ್ ಟ್ರೇಟ್. ಓಕೆ, ಎಸ್. ಸೊ ಇದು ಫಸ್ಟ್ ಜನರೇಷನ್. ನೋಡಿ ಎಕ್ಸಾಮಲ್ಲಿ ಒಂದು ವೇಳೆ ಈಗ ಒಂದೇ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ, ಟ್ರೈ ಮಾಡಿ ಇದನ್ನು. ಸಿ ಎಕ್ಸಾಮಲ್ಲಿ ಒಂದು ವೇಳೆ ಅವನು ಕೇಳ್ತಾನೆ, ವೆನ್ a plant giving red flower is crossed between a plant which is giving the pink flower ಅಂತ ಕೊಡ್ತಾನೆ. What is the type of flower that we obtain in the F1 generation? Write its phenotypic and genotypic ratio of F2 generation ಅಂತ ಕೇಳ್ಬೋದು. ಓಕೆ, ಇದನ್ನ ಕೇಳ್ಬೋದು. ಓಕೆ, ಏನು ಆನ್ಸರ್ ಇರುತ್ತೆ ಹೇಳ್ತೀರಾ? ರೆಡ್ ಫ್ಲವರ್ ಇದೆ, ಪಿಂಕ್ ಫ್ಲವರ್ ಇದೆ. F1 ಜನರೇಷನಲ್ಲಿ ಯಾವ ಫ್ಲವರ್ ಬರುತ್ತೆ? ವೆರಿ ಗುಡ್. ಕುಷ್ಮಣ್ ನಾಯಕ್, ಪಾರ್ವತಿ, ಯೋಗ, ಶಂಕರ್, ಮೆನಿ ಆಫ್ ಯು ಆರ್ ಗಿವಿಂಗ್ ದ ರೈಟ್ ಆನ್ಸರ್. ಕರೆಕ್ಟ್. ನೋಡಿ ರೆಡ್ ಫ್ಲವರ್ ಅಂತ ಹೇಳಿದಾಗ ನೀವೇ ಲೆಟರ್ ಚೂಸ್ ಮಾಡ್ಕೊಳ್ಳಿ, ಅವ್ರು ಕೊಟ್ಟಿಲ್ಲ ಅಂದರೆ. ಕ್ಯಾಪಿಟಲ್ ಆರ್. ಯಾವುದು ತಗೊಂಡಿರ್ತೀರ ರೆಡ್ಗೆ ಅದರದ್ದು ಸ್ಮಾಲ್ ಲೆಟರ್ನೇ ಆಪೋಸಿಟ್ ಕಲರ್ಗೆ ತೊಗೊಬೇಕು. ಸ್ಮಾಲ್ ಆರ್. F1 ಜನರೇಷನಲ್ಲಿ ಏನು ಮಾಡ್ತೀವಿ, ಜಸ್ಟ್ ಇಲ್ಲಿಂದ ಒಂದು ಆರ್ ತಗೊಳ್ತೀವಿ, ಇಲ್ಲಿಂದ ಒಂದು ಆರ್ನ ತಗೊಳ್ತೀವಿ. ಸೊ ಇದೇನಾಗಿರುತ್ತೆ, F1 ಜನರೇಷನಲ್ಲಿ ಕ್ಯಾಪಿಟಲ್ ಲೆಟರು ಡಾಮಿನೆಂಟ್ ಆಗಿರೋದ್ರಿಂದ F1 ಜನರೇಷನಲ್ಲಿ ಎಲ್ಲ ಫ್ಲವರು ರೆಡ್ ಆಗಿರುತ್ತೆ. ಸೆಲ್ಫ್ ಪಾಲಿನೇಷನ್ ಮಾಡಬೇಕು. ಇದಕ್ಕೆ ಚಕ್ಕರ್ ಬೋರ್ಡ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಈ ರೀತಿ ಚಕ್ಕರ್ ಬೋರ್ಡ್ ಬರೆದಾಗ ಸೆಲ್ಫ್ ಪಾಲಿನೇಷನ್ ಮಾಡುವಾಗ F2 ಜನರೇಷನಲ್ಲಿ ಏನು ಸಿಗುತ್ತೆ? ಸಿ ಕ್ಯಾಪಿಟಲ್ ಆರ್, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್. ಓಕೆನಾ? ಈ ರೀತಿ ನಿಮಗೆ ಸಿಗುತ್ತೆ. ಸೊ ಜೀನೋಟೈಪಿಕ್ ಫಿನೋಟೈಪಿಕ್ ರೇಷಿಯೋ ಯಾವಾಗಲೂ ಕೂಡ ಮೋನೋ ಹೈಬ್ರಿಡಲ್ಲಿ ಸೇಮ್ ಇರುತ್ತೆ. ಫಿನೋಟೈಪಿಕ್ ಯಾವಾಗಲೂ ಕೂಡ 3:1 ಇರುತ್ತೆ. ನೋಡ್ಬೋದು 3 ರೆಡ್. ನೋಡಿ ಇದು ರೆಡ್ ಆಗಿದೆ, ಅಬ್ಸರ್ವ್ ಮಾಡ್ತಾ ಬನ್ನಿ, ಇದು ರೆಡ್ ಆಗಿದೆ. ಓಕೆ, ನೆಕ್ಸ್ಟ್ ಇದು ಕ್ಯಾಪಿಟಲ್ ಲೆಟರ್ ಇದೆ, ಇದು ರೆಡ್ ಆಗಿದೆ. ಒಂದೇ ಒಂದು ಕ್ಯಾಪಿಟಲ್ ಲೆಟರ್ ಇದ್ರೂ ಕೂಡ ಅದರದ್ದೇ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡುತ್ತೆ. 3 ರೆಡ್ ಇದೆ ಆ್ಯಂಡ್ ಒಂದೇ ಒಂದು ಪಿಂಕ್ ಇದೆ. ಸೊ 3 ರೆಡ್ 1 ಪಿಂಕ್. ಜೀನೋಟೈಪ್ ಬಂದು 1:2:1. 1:2:1 ಯಾಕೆ? ನೋಡಿ ಕ್ಯಾಪಿಟಲ್ ಆರ್ 1 ಇದೆ ಆ್ಯಂಡ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ನೋಡಿ 2 ಸೆಟ್ಸ್ ಇದೆ, ಸ್ಮಾಲ್ ಆರ್ 1 ಸೆಟ್ ಇದೆ. ಸೊ ಜೀನೋಟೈಪ್ ಇಸ್ 1:2:1. ಕ್ಲಿಯರ್ ಆಯಿತು ಅಲ್ವಾ? ಎಸ್. ನೆಕ್ಸ್ಟ್ ನೋಡ್ತಾ ಬನ್ನಿ. ಓಕೆ, ಇನ್ನೇನು ಕೇಳ್ತಾರೆ ಎಕ್ಸಾಮಲ್ಲಿ ನಿಮಗೆ ಅಂತಂದರೆ, ಇದೆಲ್ಲ ಕೂಡ ಬೇಸಿಕ್ಸು ಈ ಲೆಸನ್ಸ್ದು. ಈ ಲೆಸನ್ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಬೇಸಿಕ್ನ ಇಟ್ಕೊಂಡು ಎಕ್ಸಾಮಲ್ಲಿ ನಿಮ್ಗೆ ಏನು ಕೇಳಬಹುದು ಅಂತಂದರೆ, ನಿಮಗೆ ಇದನ್ನು ಕೇಳ್ತಾರೆ, ಹೋಮೋಝೈಗಸ್ ಆರ್ಗ್ಯಾನಿಸಮ್ ಅವರ ಹಿಟರೋಝೈಗಸ್ ಆರ್ಗ್ಯಾನಿಸಮ್, ಹೋಮೋಝೈಗಸ್ ರೆಡ್ ಫ್ಲವರ್ ಅಂತ ಕೇಳಿದ್ರೆ, ಅವರ ಹೋಮೋಝೈಗಸ್ ಟಾಲ್ ಪಿ ಪ್ಲಾಂಟ್ ಅಂದರೆ ತುಂಬ ಸಿಂಪಲ್ ಕಂಡ್ರೋ. ಹೋಮೋಝೈಗಸ್ ಟಾಲ್ ಪಿ ಪ್ಲಾಂಟ್ ಅಂದರೆ ಹೋಮೋ ಅಂದರೆ ಸೇಮ್ ಟೈಪ್ ಆಫ್ ಲೆಟರ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಹೋಮೋಝೈಗಸ್ ರೆಡ್ ಫ್ಲವರ್ ಅಂದರೆ ಹೋಮೋಝೈಗಸ್ ಅಂದರೆ ಸೇಮ್ ಟೈಪ್ ಆಫ್ ಲೆಟರ್ ಇರುತ್ತೆ. ಆ ಹೆಟಿರೋಝೈಗಸ್ ಟಾಲ್ ಪಿ ಪ್ಲಾಂಟ್ ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮಿಕ್ಸ್ ಆಗಿರುತ್ತೆ. ಹೆಟಿರೋಝೈಗಸ್ ಅಂದರೆ ಆ ಕ್ಯಾರೆಕ್ಟರ್ ಏನು ಹೇಳ್ತಾ ಇರ್ತಾರೆ ಅದರದ್ದು ಟಾಲು ಮತ್ತು ಡ್ವಾರ್ಫ್ ಲೆಟರ್ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಡಿಫ್ರೆಂಟ್. ಅರ್ಥ ಆಗ್ತಿದ್ಯಾ? ಟಾಲು ಡ್ವಾರ್ಫ್ ಎರಡೂ ಮಿಕ್ಸ್ ಆಗಿದ್ದರೆ ಇದನ್ನು ನಾವು ಹೆಟಿರೋಝೈಗಸ್ ಅಂತ ಕರಿತೀವಿ. ಇದು ಕೂಡ ಟಾಲೆ, ಬಟ್ ಇದು ಹೋಮೋಝೈಗಸ್ ಅಂದರೆ ಸೇಮ್ ಲೆಟರ್ ಇರುತ್ತೆ. ಓಕೆ, ಹೋಮೋಝೈಗಸ್ ಟಾಲ್. ಇದು ನೋಡಿ ಸ್ಮಾಲ್ ಟಿ ಬರೆದ್ರೆ ಇದು ಹೋಮೋಝೈಗಸ್ ಡ್ವಾರ್ಫ್ ಆಗುತ್ತೆ. ಬಟ್ ಹೆಟಿರೋಝೈಗಸ್ ಟಾಲ್ ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ವರ್ಡನ್ನ ಯೂಸ್ ಮಾಡ್ಬೋದು ಕ್ವಶನಲ್ಲಿ, ಅದಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವರ್ಡ್ನ ಎಕ್ಸಾಮಲ್ಲಿ ಯೂಸ್ ಮಾಡಬಹುದು.
ಅರ್ಥ ಆಗ್ತಿದ್ಯಾ? ಅಲೀಲ್ಸ್ ಎಲ್ಲ ಕೇಳಲ್ಲ ಎಕ್ಸಾಮಲ್ಲಿ. ಅಲೀಲ್ಸ್ ಎಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ಕೊಟ್ಟಿದ್ದೆ ಅಂದರೆ ಅಪ್ಲಿಕೇಶನ್ ಟೈಪ್ ಬಂದಾಗ ನಿಮ್ಗೆ ಅದೆಲ್ಲ ಗೊತ್ತಿರಲಿ ಅಂತ ಎಕ್ಸಾಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರ್ಯಾಟಿಟ್ಯೂಡ್. ಎಸ್, ನೆಕ್ಸ್ಟ್ ನೋಡಿ, ನಿಮಗೆ ಡೈರೆಕ್ಟಾಗಿ ಮೆಂಡಲ್ ಡೈ ಹೈಬ್ರಿಡ್ ಹೇಳ್ತಾರೆ. ಡೈ ಹೈಬ್ರಿಡಲ್ಲಿ ನಿಮಗೆ ರೌಂಡ್ ಎಲ್ಲೋ ರಿಂಕಲ್ಡ್ ಗ್ರೀನ್ ಇದೆ. ಒಂದ್ಸತಿ ರಿವೈಸ್ ಮಾಡಿಬಿಡ್ತೀನಿ ಕ್ವಿಕ್ಕಾಗಿ ನೋಡಿ. ಸಿ ವೆನ್ ಎ ಹೋಮೋಸೈಗಸ್ ರೌಂಡ್ ಯೆಲ್ಲೋ ಪ್ಲಾಂಟ್, ರೌಂಡ್ ಯೆಲ್ಲೋ ಅಂದರೆ ನೋಡಿ ರೌಂಡ್ ಯೆಲ್ಲೋ, ಇನ್ನು ಹೋಮೋಸೈಗಸ್ ರೌಂಡ್ ಯೆಲ್ಲೋ ಕ್ರಾಸ್ಡ್ ವಿತ್ ದ ಹೋಮೋಸೈಗಸ್ ರಿಂಕಲ್ಡ್ ಗ್ರೀನ್ ಅಂತ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಹೋಮೋಸೈಗಸ್ ರಿಂಕಲ್ಡ್ ಗ್ರೀನ್ ಅಂತ ಕೊಡ್ತಾರೆ ಅನ್ಕೊಳ್ಳಿ. ಹೋಮೋಸೈಗಸ್ ರೌಂಡ್ ಎಲ್ಲೋ, ರೌಂಡ್ ಅಂದರೆ ಕ್ಯಾಪಿಟಲ್ ಆರ್, ಯೆಲ್ಲೋ ಅಂದರೆ ಕ್ಯಾಪಿಟಲ್ ವೈ. ತಪ್ಪು ಮಾಡಬೇಡಿ, ಎಕ್ಸಾಮಲ್ಲಿ 4 ಮಾರ್ಕ್ ಕೇಳ್ತಾರೆ ಇದನ್ನ. ರಿಂಕಲ್ಡ್ ನೋಡಿ, ರೌಂಡ್ಗೂ ರಿಂಕಲ್ಡ್, ರೌಂಡ್ ಮತ್ತೆ ರಿಂಕಲ್ ಏನು ಶೇಪ್, ರೌಂಡ್ ಕ್ಯಾಪಿಟಲ್ ಆರ್ ಆದರೆ ರಿಂಕಲ್ಡು ಸ್ಮಾಲ್ ಆರ್. ಯೆಲ್ಲೋ ಮತ್ತೆ ಗ್ರೀನ್ ಏನಾಗಿದೆ ಕಲರ್, ಯೆಲ್ಲೋ ಕ್ಯಾಪಿಟಲ್ ವೈ ಆದರೆ ಗ್ರೀನು ಸ್ಮಾಲ್ ವೈ ಆಗಿರುತ್ತೆ. ಆಯ್ತಾ? ಡೈ ಹೈಬ್ರಿಡ್ ಯಾಕಿದು? 2 ಕ್ಯಾರೆಕ್ಟರ್ ಇದೆ. ಒಂದು ಕ್ಯಾರೆಕ್ಟರ್ ನೋಡಿ ಶೇಪ್ ಬಗ್ಗೆ ಹೇಳ್ತಾ ಇದೆ, ಇನ್ನೊಂದು ಕ್ಯಾರೆಕ್ಟರು ಕಲರ್ ಬಗ್ಗೆ ಹೇಳ್ತಾ ಇದೆ. 2 ಕ್ಯಾರೆಕ್ಟರ್ ಇದ್ರೆ ಡೈ ಹೈಬ್ರಿಡ್. ವೆರಿ ಸಿಂಪಲ್ ಕಂಡ್ರೋ. ನೀವು ಡೈ ಹೈಬ್ರಿಡ್ ಅಲ್ಲಿ 2 ಪೇರೆಂಟ್ ಅನ್ನ ಬರ್ಕೊಂಡ್ಮೇಲೆ F1 ಜನರೇಷನ್ ಅಲ್ಲಿ ಏನ್ ಮಾಡಬೇಕು ಅಂತ ನೋಡಿ, ಹೀಗೆ ಮಾಡ್ಬೇಕು ನೀವು. F1 ಜನರೇಷನ್ ಆಫ್ ಸ್ಪ್ರಿಂಗ್ ವಿಲ್ ಬಿ ವಾಟ್ ಅಂತ ಐಡೆಂಟಿಫೈ ಮಾಡೋಕ್ಕೆ ನೋಡಿ, ಇಲ್ಲಿಂದ ಫಸ್ಟ್ ಲೆಟರ್ ತಗೊಳ್ಳಿ, ಕ್ಯಾಪಿಟಲ್ ಆರ್. ಏನಿದು ರೌಂಡ್ ಬಗ್ಗೆ ಹೇಳ್ತಾ ಇದೆ, ಅದರದೇ ಆಪೋಸಿಟ್ ಕ್ಯಾರೆಕ್ಟರ್ ಏನಿದೆ ಸ್ಮಾಲ್ ಆರ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಕ್ಯಾಪಿಟಲ್ ವೈ ತಗೊಳ್ಳಿ, ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಸ್ಮಾಲ್ ವೈ ತಗೊಳ್ಳಿ. ಸೊ ಯಾವ ಟ್ರೇಟ್ ತಗೊಳ್ತಿದ್ರ ಅದರದ್ದು ಆಪೋಸಿಟ್ ಟ್ರೇಟ್ನ ಜೊತೆಲಿ ಬರ್ಕೊಳ್ಳಿ. ಓಕೆ, ಇದು ನಿಮಗೆ ಬಹಳನೇ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ. ಓಕೆ, ಇವರ ಪೂರ್ಣಿಮಾ, ಪ್ರದೀಪ್, ಓಕೆ ಎವ್ರಿಬಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಳ್ಳಿ ಈಗ. ಸೊ ನೋಡಿ, F1 ಜನರೇಷನ್ ಅಲ್ಲಿ ಏನಾಗಿದೆ, ವಿ ಗಾಟ್ ಸಮಥಿಂಗ್ ವಿಚ್ ಈಸ್ ಲುಕಿಂಗ್ ಲೈಕ್ ದಿಸ್. ಏನಾಗಿದೆ ಇದು ನೋಡಿ, ಕ್ಯಾಪಿಟಲ್ ಲೆಟರ್ ಇದೆ ಇಲ್ಲಿ 2 ಕ್ಯಾಪಿಟಲ್ ಲೆಟರ್ ಇದ್ರೆ ಇದು ರೌಂಡ್ ಆಗಿರುತ್ತೆ, ಕ್ಯಾಪಿಟಲ್ ಆರ್ ಇದ್ರೆ, ಕ್ಯಾಪಿಟಲ್ ವೈ ಇದ್ರೆ ಇದು ಯೆಲ್ಲೋ. ಸೊ F1 ಜನರೇಷನ್ ಅಲ್ಲಿ ನಮಗೆ ಬರುವಂತ ರಿಸಲ್ಟು ರೌಂಡ್ ಯೆಲ್ಲೋ. ಅರ್ಥ ಆಗ್ತಿದ್ಯಾ? ಇದು ರೌಂಡ್ ಯೆಲ್ಲೋ ಆಗಿರುತ್ತೆ. F2 ಜನರೇಷನ್ಗೆ ನೀವೇನ್ ಮಾಡಬೇಕು ಅಂದ್ರೆ ನೋಡಿ, ಈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈನ ಹೀಗೆ ಮಾಡ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. F1 ಜನರೇಷನ್ ಅಲ್ಲಿ ಎಲ್ಲ ಕೂಡ ರೌಂಡ್ ಯೆಲ್ಲೋ ಆಗಿದೆ. F2 ಜನರೇಷನ್ ಚಕ್ಕರ್ ಬೋರ್ಡ್ ಬರೆಯೋಕ್ಕೆ ಈ ರೀತಿ ಸೆಗ್ರಿಗೇಷನ್ ಮಾಡ್ಕೋಬೇಕು. ಹೇಗೆ? ಕ್ಯಾಪಿಟಲ್ ಆರು ಇಟ್ ಕ್ರಾಸಸ್ ವಿತ್ ಕ್ಯಾಪಿಟಲ್ ವೈ. ಏನ್ ಬಂದಿದೆ? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಕ್ಯಾಪಿಟಲ್ ಆರ್ ವೆನ್ ಕಂಬೈನ್ ವಿತ್ ಸ್ಮಾಲ್ ವೈ ಇಟ್ ಫಾರ್ಮ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಸ್ಮಾಲ್ ಆರ್ ಕಂಬೈನ್ ವಿತ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸ್ಮಾಲ್ ಆರ್ ಕಂಬೈನ್ ವಿತ್ ಸ್ಮಾಲ್ ವೈ ಏನಾಗುತ್ತೆ? ಸ್ಮಾಲ್ ಆರ್ ಸ್ಮಾಲ್ ವೈ. ನೋಡಿ, ಈ ರೀತಿ ಸೆಗ್ರಿಗೇಷನ್ ಮಾಡಿಕೊಂಡ್ರೆ ಓನ್ಲಿ ದೆನ್ ಯು ವಿಲ್ ಗೆಟ್ ದ ಚಾನ್ಸ್ ಟು ರೈಟ್ ಚೆಕ್ಕರ್ ಬೋರ್ಡ್. ಓಕೆನಾ? ನೋಡಿ, ಇದಕ್ಕೆ ನೀವು ಚೆಕ್ಕರ್ ಬೋರ್ಡ್ ಬರಿಬೇಕು. ಈ ರೀತಿ ಸೆಪರೇಟ್ ಮಾಡಿಕೊಂಡು, ಈ ಸೆಪರೇಟ್ ಮಾಡ್ಕೊಂತೀರಲ್ವಾ, ಇಲ್ಲಿ ಏನ್ ಬರ್ಕೊಂಡಿದ್ದೀರಾ ನೋಡಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಬರೆದಿದ್ದೀರಾ? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಬರೆದಿದ್ದೀರಾ? ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಅಂಡ್ ಸ್ಮಾಲ್ ಆರ್ ಸ್ಮಾಲ್ ವೈ. ಇಲ್ಲೇನ್ ಬರ್ಕೊಂಡಿರ್ತೀರಾ ಅದನ್ನೇ ನೀವು ಈ ಸ್ಲ್ಯಾಂಟಿಂಗ್ ಸೈಡಲ್ಲೂ ಕೂಡ ಬರ್ಕೊಳ್ಬೇಕು ವರ್ಟಿಕಲಿ. ಅಂಡ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಬೈ ರೈಟಿಂಗ್ ದ ಚೆಕ್ಕರ್ ಬೋರ್ಡ್. 4 ಮಾರ್ಕ್ ಕ್ವೆಶ್ಚನ್ ಇದು. ಓಕೆ, ಇದನ್ನ ನೀವು ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆ, ವೆರಿ ಸಿಂಪಲ್. ಒಂದನ್ನ ಹೇಳ್ಕೊಡ್ತೀನಿ, ಅದನ್ನೇ ಫಾಲೋ ಮಾಡಿ. ಸಿ ಆರ್ ಕ್ರಾಸಸ್ ವಿತ್ ಆರ್ ಏನಾಗುತ್ತೆ? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ದೆನ್ ವೈ ಕ್ರಾಸಸ್ ವಿತ್ ವೈ ಏನಾಗುತ್ತೆ? ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಸೊ ಇದು ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಜಸ್ಟ್ ನೀವೇನ್ ಮಾಡಿ, 2ರಲ್ಲೂ ಇರುವಂತದ್ದನ್ನ ಬರ್ದ್ಬಿಡಿ ಡೈರೆಕ್ಟ್ ಆಗಿ. ಸಿ ಆರ್ ವೈ ಏನಾಯ್ತು? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಅಂಡ್ ವೆನ್ ದಿಸ್ ಕ್ರಾಸಸ್ ವಿತ್ ದಿಸ್ ಏನಾಗ್ತದೆ ನೋಡಿ, ಆರ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಈ ರೀತಿ ಪ್ರತಿಯೊಂದನ್ನು ಕ್ರಾಸ್ ಮಾಡಿ ಬರೀರಿ. ಚೆಕ್ಕರ್ ಬೋರ್ಡ್ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ರೈಟ್. ನಿಮಗೆ ಇನ್ನೇನು ತಿಳ್ಕೊಬೇಕು ಇಲ್ಲಿ ಅಂದರೆ F2 ಜನರೇಷನ್ದು ಫಿನೋಟೈಪಿಕ್ ರೇಷಿಯೋ ಏನು? ಡೈ ಹೈಬ್ರಿಡ್ ಅಲ್ಲಿ F2 ಜನರೇಷನ್ದು ಫಿನೋಟೈಪಿಕ್ ರೇಷಿಯೋ ಏನು? F2 ಜನರೇಷನ್ ಫಿನೋಟೈಪಿಕ್ ರೇಷಿಯೋ ಡೈ ಹೈಬ್ರಿಡ್ ಅಲ್ಲಿ ಯಾವಾಗಲೂ 9:3:3:1. ಅಂಡ್ ಇದು ಏನು? 9 ಏನು, 3 ಏನು, 3 ಏನು, 1 ಏನು ಅಂತ ಬರಿಬೇಕು 4 ಮಾರ್ಕ್ಗೆ ಕೇಳಿದಾಗ. ಅರ್ಥ ಆಗ್ತಿದ್ಯಾ? DNA ರಿಲೇಟೆಡ್ ಕ್ವಶನ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಮ್ಮ. ಸಮ್ಮನ್ ಈಸ್ ಆಸ್ಕಿಂಗ್. ಸಿ 9 ಏನು?
9 ಬಂದು ನೋಡಿ ಫಸ್ಟ್ ಏನಿದೆ ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಏನು ರೌಂಡ್ ಯೆಲ್ಲೋ. ಸೊ 9 ರೌಂಡ್ ಯೆಲ್ಲೋ ಇರುತ್ತೆ. ನೆಕ್ಸ್ಟ್ ನೋಡಿ ರೌಂಡ್ ಗ್ರೀನ್ 3 ರೌಂಡ್ ಗ್ರೀನ್ ಇರುತ್ತೆ. ನೆಕ್ಸ್ಟ್ ನೋಡಿ ರಿಂಕಲ್ಡ್ ಯೆಲ್ಲೋ 3 ರಿಂಕಲ್ಡ್ ಯೆಲ್ಲೋ ಇರುತ್ತೆ. ಅಂಡ್ ಸ್ಮಾಲ್ ಆರ್ ಸ್ಮಾಲ್ ವೈ ಬರೆದಾಗ 1 ರಿಂಕಲ್ಡ್ ಗ್ರೀನ್ ಇರುತ್ತೆ. ಸೊ ಬರಿಬೇಕು ಇದನ್ನ ಯಾವ್ದು ಎಷ್ಟೆಷ್ಟಿದೆ ಅಂತ ಬರಿಬೇಕು. ಇದಕ್ಕೂ ಕೂಡ 1 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿರ್ತಾರೆ. ಓಕೆ ರೈಟ್. ಸೊ ನೆಕ್ಸ್ಟ್ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅಲ್ಲಿ ನೀವು ಫೋಕಸ್ ಮಾಡಬೇಕಾಗಿರುವಂತ ಕಾನ್ಸೆಪ್ಟ್ ಪ್ರಿನ್ಸಿಪಲ್ಸ್ ಬಗ್ಗೆ ಗೊತ್ತಿರಲಿ. ದೇರ್ ಆರ್ 3 ಪ್ರಿನ್ಸಿಪಲ್ಸ್: ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್, ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್, ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಏನ್ ಹೇಳುತ್ತೆ? ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಹೇಳುತ್ತೆ ಇನ್ ದ ಹೆಟೆರೋಜೈಗಸ್ ಆರ್ಗಾನಿಸಮ್ಸ್ only 1 out of 2 alleles expresses while other remains hidden. ಹೆಟ್ರೋಜೈಗಸ್ ಅಂದ್ರೆ ಏನು ಅಂತ ಆಗ್ಲೇ ಹೇಳಿದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟ್ರೋಜೈಗಸ್ ಅಲ್ವಾ. ಈ ಹೆಟ್ರೋಜೈಗಸ್ ಆರ್ಗಾನಿಸಮ್ ಅಲ್ಲಿ ಓನ್ಲಿ 1 ಎರಡರಲ್ಲಿ 2 ಇದೆ, ಬಟ್ ಓನ್ಲಿ 1 ಎಕ್ಸ್ಪ್ರೆಸ್ ಆಗುತ್ತೆ. ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ? ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಅದೇ ರೀತಿ ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್ ಅಲ್ಲಿ ಸಿ each allele retain its distinct identity even though they remain together in an individual and they segregate only during gamete formation. ಏನ್ ಹೀಗಂದ್ರೆ ಒಂದೊಂದು ಅಲೀಲ್ ಏನಿರುತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಓಕೆ, ಇದಕ್ಕೆ ಅದರದೇ ಆದ ಐಡೆಂಟಿಟಿ ಇರುತ್ತೆ. ಇದ್ರದ್ದು ಗ್ಯಾಮೆಟ್ ನ ಯಾವಾಗ ನಾವು ಫಾರ್ಮ್ ಮಾಡ್ತೀವಿ, ಯಾವಾಗ ಗ್ಯಾಮೆಟ್ ಫಾರ್ಮ್ ಮಾಡ್ತೀವಿ? ಈ ರೀತಿ ನಾವು ಕ್ರಾಸ್ ಮಾಡಿದಾಗ ಏನಾಗುತ್ತೆ? ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ ಅಲ್ವಾ. ಗ್ಯಾಮೆಟ್ ಫಾರ್ಮ್ ಮಾಡಿದಾಗ ಏನಾಯ್ತು ನೋಡಿ, ಕ್ಯಾಪಿಟಲ್ ಟಿ ಬಂತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ, ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ, ಅಂಡ್ ದೆನ್ ಸ್ಮಾಲ್ ಟಿ ಬಂದಿದೆ. ಏನಾಯ್ತು? ಈ ಒಂದೊಂದು ಅಲೀಲ್ಗೂ ಕೂಡ ಡಿಸ್ಟಿಂಕ್ಟ್ ಐಡೆಂಟಿಟಿ ಇದೆ. ದೇ ಸೆಗ್ರಿಗೇಟ್ ಡ್ಯೂರಿಂಗ್ ದ ಗ್ಯಾಮೀಟ್ ಫಾರ್ಮೇಶನ್ ಅಂಡ್ ಎಕ್ಸ್ಪ್ರೆಸ್ ದೇರ್ ಐಡೆಂಟಿಟಿ. ನೋಡಿ, ಇದು ಟಾಲ್ ಆಗಿದೆ, ಇದು ಟಾಲ್ ಆಗಿದೆ, ಇದು ಟಾಲ್ ಆಗಿದೆ, ಬಟ್ ಇಲ್ಲಿ ಡ್ವಾರ್ಫ್ ಆಗಿದೆ. ಅರ್ಥ ಆಗ್ತಿದ್ಯಾ? ಈಚ್ ಅಲೀಲ್ ರಿಟೇನ್ ಇಟ್ಸ್ ಡಿಸ್ಟಿಂಕ್ಟ್ ಐಡೆಂಟಿಟಿ ಈವನ್ ದೋ ದೇ ರಿಮೇನ್ ಟುಗೆದರ್, but they segregate only during gamete formation. Next, principle of independent assortment is completely based on dihybrid checkerboard. Illenagute during gamete formation, segregation of alleles of one pair is independent of segregation of alleles of other pair. ಏನು ಹೀಗಂದ್ರೆ ಸಿ ಈಗ ನಾವು ಸೆಗ್ರಿಗೇಟ್ ಮಾಡ್ತೀವಿ, ಕ್ಯಾಪಿಟಲ್ ಆರ್ ನೋಡಿ ಈ ರೀತಿ ಬಂದಿರುತ್ತೆ ಎಫ್ ಎನ್ ಜನರೇಷನ್ ಅಲ್ವಾ. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಮಾಡ್ತೀವಿ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಮಾಡಿರ್ತೀವಿ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಮಾಡಿರ್ತೀವಿ, ಸ್ಮಾಲ್ ಆರ್ ಸ್ಮಾಲ್ ವೈ ಮಾಡಿರ್ತೀವಿ. ಏನಾಯ್ತು? ಡ್ಯೂರಿಂಗ್ ದ ಗ್ಯಾಮಿಟ್ ಫಾರ್ಮೇಶನ್ ನೋಡಿ, ಗ್ಯಾಮಿಟ್ಸ್ ಇದು ಗ್ಯಾಮಿಟ್ ಫಾರ್ಮ್ ಆಗಬೇಕಾದ್ರೆ ಸೆಪರೇಷನ್ ಆಫ್ ದಿಸ್ ಪೇರ್ ಈಸ್ ಇಂಡಿಪೆಂಡೆಂಟ್ ಆಫ್ ಸೆಪರೇಷನ್ ಆಫ್ ದಿಸ್ ಪೇರ್. ಅಂದ್ರೆ ಇದು ರೌಂಡ್ ಯೆಲ್ಲೋ ಆಗಿದೆ, ಇದು ರೌಂಡ್ ಗ್ರೀನ್ ಆಗಿದೆ, ಇದು ರಿಂಕಲ್ಡ್ ಯೆಲ್ಲೋ ಆಗಿದೆ, ಇದು ರಿಂಕಲ್ಡ್ ಗ್ರೀನ್ ಆಗಿದೆ. ಒಂದೊಂದು ಕೂಡ ಏನಾಗಿದೆ? ಇಂಡಿಪೆಂಡೆಂಟ್ ಆಗಿದೆ. ಸೆಗ್ರಿಗೇಷನ್ ಈಸ್ ಡಿಫರೆಂಟ್ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಇನ್ನೇನು ಕೇಳ್ತಾರೆ ಈ ಲೆಸನ್ ಅಲ್ಲಿ ಅಂದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಕೇಳ್ತಾರೆ. ಹೌ ಡು ಜೀನ್ಸ್ ಕಂಟ್ರೋಲ್ಸ್ ದ ಟ್ರೇಟ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜಸ್ಟಿಫೈ ಅಂತ ಕೇಳ್ತಾರೆ. ಸೊ ನೀವು ಇದಕ್ಕೆ ಎಕ್ಸಾಂಪಲ್ ತಗೊಳ್ಬೋದು. ಏನಂತಂದ್ರೆ ಸಿ ಇನ್ ದ ಮೆಂಡಲ್ಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ವೆನ್ ವಿ ಕ್ರಾಸ್ಡ್ ಅ ಟಾಲ್ ಪೀ ಪ್ಲಾಂಟ್ ವಿತ್ ಅ ಡ್ವಾರ್ಫ್ ಪೀ ಪ್ಲಾಂಟ್, ಏನಾಗುತ್ತೆ? ವಿ ಕುಡ್ ಸಿ ದಟ್ ಇನ್ ಎಫ್ ಒನ್ ಜನರೇಷನ್ the plant appear to be tall in nature. ಯಾಕೆ? ಇಲ್ಲಿ height of the plants actually depend on the growth hormone. Okay, which is the growth hormone? Auxin. Okay, here if the hormone is more, in the hormone more release adre enagutte, height also will be more. If the hormone secreted by that respective glands in the plant is less, or if the hormone secreted by the respective glands is controlled by the proteins, then what happened? The plant may not be tall. Basically, the proteins are the one which is responsible for controlling how much amount of hormone should be released. Okay, right. So who will produce proteins? Genes. Genes will produce the proteins. Okay, a gene has an actually alteration. Gene has an alteration. If gene is not producing more amount of protein, less auxin is released. Less auxin results in dwarf plant. More auxin released in tall plant. Next, sex determination ಬಗ್ಗೆ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ. How can you determine the sex of the child, or who is responsible
ಫಾರ್ ಡಿಟರ್ಮಿನೇಷನ್ ಆಫ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವೇನು ತಿಳ್ಕೊಳ್ಬೇಕು, ಸೆಕ್ಸ್ ಆಫ್ ದ ಚೈಲ್ಡ್ ಈಸ್ ಡಿಟರ್ಮೈನ್ಡ್ ಬೈ ಫಾದರ್. ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಎಕ್ಸಾಮಲ್ಲಿ ನೀವು ಬರೀತೀರಾ, ಫೀಮೇಲ್ಸ್ ಹ್ಯಾವ್ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್, ದಟ್ ಈಸ್ ಎಕ್ಸ್ ಅಂಡ್ ಎಕ್ಸ್. ಮೇಲ್ಸ್ ಹ್ಯಾವ್ ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ಸ್, ದಟ್ ಈಸ್ ಎಕ್ಸ್ ಅಂಡ್ ವೈ. ಓಕೆ, ಇದೆರಡು ಪಾಯಿಂಟ್ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನಾನು ಏನು ಹೇಳ್ತೀನಿ ಬರ್ಕೊಳ್ಳಿ ಅದನ್ನ. ಸೊ ಈ ಡ್ಯೂರಿಂಗ್ ರೀಪ್ರೊಡಕ್ಷನ್ ಇಫ್ ಅ ಫೀಮೇಲ್ ಆಲ್ವೇಸ್ ಪ್ರೊಡ್ಯೂಸಸ್ ಎಕ್ಸ್ ಕ್ರೋಮೋಸೋಮಲಿ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಡ್ಯೂರಿಂಗ್ ರೀಪ್ರೊಡಕ್ಷನ್ ಇಫ್ ಮೇಲ್ ರಿಲೀಸಸ್ ಎಕ್ಸ್ ಕ್ರೋಮೋಸೋಮ್, ದಿಸ್ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ದ ಮೇಲ್ ವಿಲ್ ಕಂಬೈನ್ ವಿತ್ ದ ಎಕ್ಸ್ ಆಫ್ ದ ಫೀಮೇಲ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಅ ಗರ್ಲ್ ಚೈಲ್ಡ್. ನೋಡಿ, ಈ ರೀತಿ ಬರಿಬೇಕು. ಹೇಗೆ ಬರಿತೀರಾ ಅಂದರೆ, ಜಸ್ಟ್ ಶೋ ಯು, ನೋಡ್ಕೊಳ್ಳಿ. ಸಿ, female has XX chromosome, male has XY chromosome. So during the reproduction, if male releases X chromosome, it combines with the X chromosome of mother and it results in the formation of girl child. If during reproduction, if male releases Y chromosome, it combines with the X chromosome of mother, it results in the formation of boy child. ಅರ್ಥ ಆಗ್ತಿದ್ಯಾ? It results in the formation of boy child. Okay, so hence sex of the child is determined by the type of chromosome released by the father. Father if releases X, it is girl child. If father releases Y, then it is a boy child. So totally sex of the child is determined by the male, the type of chromosome which is released by the male. ಅರ್ಥ ಆಗ್ತಿದೆ ಅಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಈಗ ಅನ್ನೆಸೆಸರಿ ಚಾರ್ಟ್ಸ್ನ ಮಾಡ್ಕೊಳ್ಬೇಡಿ. ದಿಸ್ ಇಸ್ ಅ ಲಾಸ್ಟ್ ಮೂಮೆಂಟ್. ನಿಮಗೆ ತುಂಬ ಹೆಲ್ಪ್ ಆಗಲಿ ಅಂತ ಈ ಒಂದು ನಾನು ಲೈವ್ನ ಮಾಡ್ತಾ ಇದ್ದೀನಿ. ಎಸ್, ಎವಲ್ಯೂಷನ್ ಪಾರ್ಟಲ್ಲಿ ಏನೇನೆಲ್ಲ ಪ್ರಶ್ನೆಯನ್ನು ಕೇಳಬಹುದು. ಎಸ್, ನೋಡಿ, ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಕೇಳ್ತಾರೆ. ರಿಮೆಂಬರ್ ವೆರಿ ಇಂಪಾರ್ಟೆಂಟ್. ನೋಡಿ, 1 ಮಾರ್ಕ್ ಕ್ವಶನ್. ವಾಟ್ ಈಸ್ ಎವಲ್ಯೂಷನ್? ಎವಲ್ಯೂಷನ್ ಅಂದರೆ ಏನು? ಚೇಂಜ್ ಇನ್ ದ ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ of biological population over a successive generation is called as evolution. ಇದನ್ನ evolution ಅಂತ ನಾವು ಕರಿತೀವಿ. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಕೇಳ್ತಾರೆ. ವಾಟ್ ಆರ್ ದ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್? ನಿಮಗೆ ಗೊತ್ತಿರಬೇಕು. ದೇರ್ ಆರ್ 4 ಮೆಕ್ಯಾನಿಸಮ್ಸ್ ಇನ್ ಇವಲ್ಯೂಷನ್. ಫಸ್ಟ್ ಒನ್ ಈಸ್, ನೋಡಿ ಇಲ್ಲೇ ಬರಿತೀನಿ, ಫಸ್ಟ್ ಒನ್ ಈಸ್ ಮ್ಯೂಟೇಷನ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ಒನ್ ಈಸ್ ಮ್ಯೂಟೇಷನ್. ಎಸ್, first one is mutation. What is mutation? Mutation is change in the DNA sequence. ಇಷ್ಟನ್ನೇ ಬರೀರಿ, ಎಕ್ಸಾಮ್ ಅಲ್ಲಿ ಮಾರ್ಕ್ ಸಿಗುತ್ತೆ ನಿಮಗೆ. What is mutation? Mutation is nothing but change in the sequence of DNA or change in the DNA sequence. Second ನೀವು ಬರಿಬೇಕು natural selection. Second mechanism of evolution is natural selection. Natural selection ಅಂದ್ರೆ ಏನು? Natural selection ಅಂದ್ರೆ change in the frequency of some, ನೋಡಿ ಲಕ್ಕಿ ಅನ್ನೋದನ್ನ ತೆಗ್ಬಿಡಿ, change in the frequency of some genes in a population, okay, which gives survival advantage. ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿಬಿಟ್ಟಿದೆ ನಾನು ಬರಿಬೇಕಾದ್ರೆ. ಓಕೆ, ಚೇಂಜ್ ಮಾಡ್ಕೊಳ್ಳಿ ಇದನ್ನ. ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ನಾನು ಬರಿತೀನಿ ನೋಡಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟು. ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಎಲ್ಲವನ್ನ ಇಲ್ಲಿ ಬರಿತೀನಿ, ದಯವಿಟ್ಟು ಇದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಮ್ಯೂಟೇಷನ್ ಅಂದರೆ ಏನು? ಮ್ಯೂಟೇಷನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA. ಇಷ್ಟೇ ಬರೆದ್ರು 4 ಮಾರ್ಕ್ಸ್ ಸಿಗುತ್ತೆ. ಚೇಂಜ್ ಇನ್ ಸೀಕ್ವೆನ್ಸ್ ಆಫ್ DNA. ಮ್ಯೂಟೇಷನ್ ಆಗೋದ್ರಿಂದ ಗ್ರೇಟ್ ವೇರಿಯೇಷನ್ ಆಗುತ್ತೆ. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್. ಸೆಕೆಂಡ್ ಒನ್ ಬಂದು ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಈಸ್ ಆಲ್ಸೋ ಎ ಟೈಪ್ ಆಫ್ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್. ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಏನು? ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ frequency of some genes in a population, change in the frequency of some genes in a population which gives survival advantage ಇದೆ ಇದರಲ್ಲಿ. ಓಕೆ, ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ ರೆಡ್ ಬೀಟಲ್ಸ್ ಮತ್ತು ಗ್ರೀನ್ ಬೀಟಲ್ಸ್. ಸರ್ವೈವಲ್ ಅಡ್ವಾಂಟೇಜ್ ಇದೆ ಇಲ್ಲಿ. ಏನಾಗುತ್ತೆ, ರೆಡ್ ಬೀಟಲ್ಸ್ ಮತ್ತು ಗ್ರೀನ್ ಬೀಟಲ್ಸ್ ಇರುತ್ತೆ ಒಂದು ಏರಿಯಾದಲ್ಲಿ. ಸೊ ಒಂದು ಬರ್ಡು ಒಂದು ಗ್ರೀನ್ ಏರಿಯಾಗೆ, ರಿಮೆಂಬರ್ ಇದು ನಿಮಗೆ ತಲೆಯಲ್ಲಿ ಉಳ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೀನಿ ಅದು
ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಗ್ರೀನ್ ಏರಿಯಾದಲ್ಲಿ ಒಂದು ಗ್ರೀನ್ ಏರಿಯಾ ಇರುತ್ತೆ. ಈ ಗ್ರೀನ್ ಏರಿಯಾದಲ್ಲಿ ಗ್ರೀನ್ ಬೀಟಲ್ಸ್ ಮತ್ತೆ ರೆಡ್ ಬೀಟಲ್ಸ್ ಎರಡು ಇದೆ ಅಂತ ಅನ್ಕೊಳ್ಳಿ. ಗ್ರೀನ್ ಬೀಟಲ್ಸ್ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ. there are some green beetles and there are also some red beetles. ಗ್ರೀನ್ ಬೀಟಲ್ಸ್ ಇರುತ್ತೆ, ರೆಡ್ ಬೀಟಲ್ಸ್ ಇರುತ್ತೆ. ಒಂದು ಬರ್ಡು ಈ ಪ್ಲೇಸ್ಗೆ ಬಂದಾಗ ಯಾವ ಬೀಟಲು ಬರ್ಡ್ಗೆ ಈಸಿಯಾಗಿ ಪಿಕಪ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ? ಇಟ್ ಈಸ್ ದ ರೆಡ್ ಒನ್. ಯಾಕೆ? ಈ ಗ್ರೀನ್ ಕಲರ್ ಏರಿಯಾದಲ್ಲಿ ರೆಡ್ ಈಸಿಯಾಗಿ ವಿಸಿಬಲ್ ಆಗುತ್ತೆ, ಬಟ್ ಗ್ರೀನು ಇಟ್ ಈಸ್ ಡಿಫಿಕಲ್ಟ್ ಟು ಐಡೆಂಟಿಫೈ. ಸೊ ನೇಚರು ಸಪೋರ್ಟ್ ಮಾಡ್ತಿರೋದ್ರಿಂದ ದಿಸ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ಸೆಲೆಕ್ಷನ್. ಅರ್ಥ ಆಗ್ತಿದೆಯಾ? ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಜೀನ್ಸ್ ಇನ್ ದಿಸ್ ಪಾಪ್ಯುಲೇಷನ್. ಸೊ ಇಲ್ಲಿ ಏನಾಗ್ತಾ ಇದೆ, ನೇಚರು ಸರ್ವೈವಲ್ ಅಡ್ವಾಂಟೇಜ್ಗೆ ಹೆಲ್ಪ್ ಮಾಡ್ತಾ ಇದೆ. ನೇಚರ್ ಈಸ್ ಹೆಲ್ಪಿಂಗ್ ಫಾರ್ ಸರ್ವೈವಲ್ ಅಡ್ವಾಂಟೇಜ್. ಓಕೆನಾ? ಥರ್ಡ್ ಒನ್ ಬಂದು ನೋಡಿ, ಇಲ್ಲೇ ಮೆನ್ಷನ್ ಮಾಡ್ತೀನಿ. ಥರ್ಡ್ ಒನ್ ಈಸ್ ದ ಜೆನೆಟಿಕ್ ಡ್ರಿಫ್ಟ್. ಥರ್ಡ್ ಒನ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು ನೋಡಿ, ಇದೇ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಜೀನ್ಸ್, ಬಟ್ ಇಲ್ಲಿ ಜೀನ್ಸ್ ಮುಂದೆ ನೀವೇನು ಬರಿಬೇಕು? ಲಕ್ಕಿ ಜೀನ್ಸ್ ಅಂತ ಬರಿಬೇಕು. ಆ್ಯಂಡ್ ಇನ್ನೇನು ವರ್ಡ್ ಯೂಸ್ ಮಾಡ್ಕೊಳ್ಬೇಕು ಅಂದರೆ, ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಜೀನ್ಸ್ ಅಂತ ಇದೆ, ಬಟ್ ಜೆನೆಟಿಕ್ ಡ್ರಿಫ್ಟಲ್ಲಿ ಲಕ್ಕಿ ಜೀನ್ಸ್ ಅಂತ ಬರೀರಿ. ಇನ್ ಎ ಪಾಪ್ಯುಲೇಷನ್ ವಿಚ್ ಡಸ್ ನಾಟ್ ಗಿವ್ ಸರ್ವೈವಲ್ ಅಡ್ವಾಂಟೇಜ್, ಇಲ್ಲಿ ಡಸ್ ನಾಟ್ ಅನ್ನೋ ವರ್ಡನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಒಂದು ಸ್ಟೇಟ್ಮೆಂಟ್ ತಿಳ್ಕೊಂಡ್ರೆ ನ್ಯಾಚುರಲ್ ಸೆಲೆಕ್ಷನ್ನು. ಜೆನೆಟಿಕ್ ಡ್ರಿಫ್ಟ್ದು ಕೂಡ ನೀವೇ ಬರಿಬಹುದು. ಅರ್ಥ ಆಗ್ತಿದ್ಯಾ? ಜೆನೆಟಿಕ್ ಡ್ರಿಫ್ಟ್ ಕೂಡ ನೀವೇ ಬರಿಬಹುದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಲಕ್ಕಿ ಜೀನ್ಸ್ ವಿಚ್ ಡಸ್ ನಾಟ್ ಗಿವ್ ಸರ್ವೈವಲ್ ಅಡ್ವಾಂಟೇಜ್. ಇದೇನೆ ಜೆನೆಟಿಕ್ ಡ್ರಿಫ್ಟ್. ವೆರಿ ಇಂಪಾರ್ಟೆಂಟ್ ಎವಲ್ಯೂಷನ್ ಪಾರ್ಟ್ ಇಂದ ಇದು. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟು ಲಾಸ್ಟ್ ಒನ್ ಬಂದು ಮೈಗ್ರೇಷನ್ನು. ಸೊ ಮೈಗ್ರೇಷನ್ ಅಂದರೆ ಏನು? ಮೈಗ್ರೇಷನ್ ಅಂದರೆ ಮೂವ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಫ್ರಮ್ ಒನ್ ಪಾರ್ಟ್ ಆಫ್ ದ one part to another part. Migration also leads to evolution. ನೆನ್ಪಿಟ್ಕೊಳ್ಳಿ, ಮೈಗ್ರೇಷನ್ ಆಲ್ಸೋ ಲೀಡ್ಸ್ ಟು ಎವಲ್ಯೂಷನ್. ಇದು ನಾಲ್ಕು ಕೂಡ ಎವಲ್ಯೂಷನ್ಗೆ ಬಹಳ ಬಹಳ ಇಂಪಾರ್ಟೆಂಟ್. ಹ್ಯಾಪ್ಲಾಯ್ಡ್ ಡೈಪ್ಲಾಯ್ಡ್ ಎಲ್ಲ ತಿಳ್ಕೊಬೇಡ. ಈ ಲಾಸ್ಟ್ ಮೂಮೆಂಟಲ್ಲಿ ಹ್ಯಾಪ್ಲಾಯ್ಡ್ ಡೈಪ್ಲಾಯ್ಡ್ ಎಲ್ಲ ನೆನ್ಪಿಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಬೇಡ. ಅದು ನಿಮಗೆ ಎಕ್ಸಾಮ್ಗೆ ಏನು ಬರುತ್ತೆ ಅದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟು ಅಕ್ವೈರ್ಡ್ ಟ್ರೇಟ್ ಮತ್ತು ಇನ್ಹೆರಿಟೆಡ್ ಟ್ರೇಟ್ ಬಗ್ಗೆ ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ತುಂಬ ಇಂಪಾರ್ಟೆಂಟು. ಏನು ಕೇಳ್ತಾರೆ? ಅಕ್ವೈರ್ಡ್ ಟ್ರೇಟ್ಸ್ ಕೆನಾಟ್ ಬಿ ಇನ್ಹೆರಿಟೆಡ್ ಅಂತ ಕೇಳ್ತಾರೆ. ಓಕೆ, ಅಕ್ವೈರ್ಡ್ ಟ್ರೇಟ್ ಅಂದರೆ ಏನು? ದ ಟ್ರೇಟ್ ದಟ್ ಅಕ್ವೈರ್ಡ್ ಡ್ಯೂರಿಂಗ್ ದ ಲೈಫ್ ಟೈಮ್. ಅಕ್ವೈರ್ಡ್ ಟ್ರೇಟ್ ಇಸ್ ಅ ಟ್ರೇಟ್ ದಟ್ ಈಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಲೈಫ್ ಟೈಮ್. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಎಫರ್ಟ್. ಇಟ್ ಈಸ್ ನಾಟ್ ದಟ್ ನಿಮ್ಮ ಫ್ಯೂಚರ್ ಜನ್ರೇಷನಲ್ಲಿ ನಿಮ್ಮ ಆಫ್ ಸ್ಪ್ರಿಂಗ್ಸ್ ಕೂಡ ನಿಮ್ಮ ಥರನೇ ಓದಬೇಕು ಅಂತ ಇಲ್ಲ. ದಿಸ್ ಈಸ್ ಅನ್ ಅಕ್ವೈರ್ಡ್ ಟ್ರೇಟ್. Okay, or if you have a different hair color, that color will not pass to your next progeny. ಅರ್ಥ ಆಗ್ತಿದ್ಯಾ? ಎಕ್ಸಾಮಲ್ಲಿ ಕೇಳ್ತಾರೆ ಅಕ್ವೈರ್ಡ್ ಟ್ರೇಟ್ಸ್ ಕೆನಾಟ್ ಬಿ ಇನ್ಹೆರಿಟೆಡ್. ವೈ ಅಂತ ಕೇಳ್ತಾರೆ? ಬಿಕಾಸ್ ಅಕ್ವೈರ್ಡ್ ಟ್ರೇಟ್ ಕೆನಾಟ್ ಬಿ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್. ಅಕ್ವೈರ್ಡ್ ಟ್ರೇಟ್ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್ ಕೆನಾಟ್ ಬಿ ಇನ್ಹೆರಿಟೆಡ್ ಅಂತ ಬರಿಬೇಕು. ವಾಟ್ ಈಸ್ ಇನ್ಹೆರಿಟೆಡ್ ಟ್ರೇಟ್? ಟ್ರೇಟ್ಸ್ ದಟ್ ಆರ್ ಕಂಟ್ರೋಲ್ಡ್ ಬೈ ಜೀನ್ಸ್. ಸೊ ಇನ್ಹೆರಿಟೆಡ್ ಟ್ರೇಟ್ ಏನಾಗುತ್ತೆ? ಬೇಸಿಕಲಿ ಇನ್ಹೆರಿಟೆಡ್ ಟ್ರೇಟ್ ದೇ ವಿಲ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಗೊತ್ತಿರಲಿ. ಓಕೆ, ಅಕ್ವೈರ್ಡ್ ಟ್ರೇಟ್ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್. ಇನ್ಹೆರಿಟೆಡ್ ಟ್ರೇಟ್ ದೇ ವಿಲ್ ಇನ್ಹೆರಿಟ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಸ್ಪೀಸಿಯೇಷನ್ ಅಂದರೆ ಏನು ಅಂತ ಗೊತ್ತಿರಲಿ, 1 ಮಾರ್ಕ್ ಕೇಳ್ತಾರೆ. ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಶೀಸ್. ಅರ್ಥ ಆಯ್ತಾ? ಆರಿಜಿನ್ ಆಫ್ ನ್ಯೂ ಸ್ಪೀಶೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಶೀಸ್, ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೀಸಿಯೇಷನ್. ನೆಕ್ಸ್ಟ್ ನೋಡಿ, ನಿಮಗೆ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಅಲ್ಲಿ ನಿಮಗೆ ಎವಿಡೆನ್ಸಸ್ ಫ್ರಮ್ ದ ಫಾಸಿಲ್ಸ್. ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳ್ತಾರೆ. ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳ್ತಾರೆ. ನೀವು 2 ಪಾಯಿಂಟ್ ಬರಿಬೇಕು ಈ ಕೇಸಲ್ಲಿ. ವಿ ಕ್ಯಾನ್ ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಬೈ ರಿಲೇಟಿವ್ ಮೆಥಡ್. ನೋಡಿ, ಈ 2 ಪಾಯಿಂಟ್ ಬರಿಬೇಕು. ಒಂದು ರಿಲೇಟಿವ್ ಮೆಥಡ್ ಬರಿಬೇಕು, ಇನ್ನೊಂದು ಕಾರ್ಬನ್ ಡೇಟಿಂಗ್ ಬರಿಬೇಕು. ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳಿದಾಗ ರಿಲೇಟಿವ್ ಮೆಥಡ್ ಅಂಡ್ ಕಾರ್ಬನ್ ಡೇಟಿಂಗ್ 2 ಪಾಯಿಂಟು ಮಸ್ಟ್ ಅಂಡ್ ಶುಡ್ ಬರಿಬೇಕು. ರಿಲೇಟಿವ್ ಮೆಥಡ್ ಅಂದರೆ ಏನು ಬರೀತೀರಾ ಎಕ್ಸಾಮಲ್ಲಿ ಅಂದರೆ, ರಿಲೇಟಿವ್ ಮೆಥಡಲ್ಲಿ ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಈಸ್ ಅಂತ ಬರೀತೀರಾ. ರಿಲೇಟಿವ್ ಮೆಥಡಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಡೀಪರ್ ದ ಫಾಸಿಲ್ ನೋಡಿ, ಇಲ್ಲಿ ಬರ್ದಿದ್ದೀನಿ ನನ್ನ ಪಾಯಿಂಟ್ಗೆ ರಿಲೇಟೆಡ್ ಆಗಿರುವಂಥ ಆನ್ಸರನ್ನು ಅಬ್ಸರ್ವ್ ಮಾಡಿ. ಎಸ್, ಇಲ್ಲಿದೆ ನೋಡಿ, ಈ ಕೇಸ್ ಇಲ್ಲಿದೆ ನೋಡಿ. ಫಾಸಿಲ್ಸ್ ಅಟ್ ದ ಅಪ್ಪರ್ ಲೇಯರ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದಟ್ ಆಫ್ ದ ಲೋವರ್ ಲೇಯರ್ಸ್ ಅಂಡ್ ಡೀಪರ್ ದ ಫಾಸಿಲ್ ಈಸ್ ಓಲ್ಡರ್.
ಅಂತ ಬರಿಬೇಕು. ಇದು ರಿಲೇಟಿವ್ ಮೆಥಡ್ಗೆ ರಿಲೇಟಿವ್ ಮೆಥಡ್ ಬರೆದು ಈ ಪಾಯಿಂಟನ್ನು ಬರಿಲೇಬೇಕು. ಅರ್ಥ ಆಯ್ತಾ? ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಹೇಳಿದಾಗ ರಿಲೇಟಿವ್ ಮೆಥಡ್, ಡೀಪರ್ ದ ಫಾಸಿಲ್ ಓಲ್ಡರ್ ಇಟ್ ಈಸ್. ಇನ್ನೊಂದು ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗ್ ಅಲ್ಲಿ ಏನ್ ಬರಿತೀರಾ ಅಂದ್ರೆ ನೋಡಿ ಈ ಪಾಯಿಂಟ್ ಬರಿಬೇಕಾಗತ್ತೆ. ಎಸ್ಟಿಮೇಷನ್ ಏಜ್ ಎಸ್ಟಿಮೇಷನ್ ಡಿಟೆಕ್ಟ್ಸ್ ದ ರೇಷಿಯೋ ಆಫ್ ಐಸೋಟೋಪ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಅರ್ಥ ಆಗ್ತಿದ್ಯಾ? ಸೊ ಈ ಪಾಯಿಂಟ್ ಅನ್ನ ಬರಿಬೇಕು. ಎರಡು ಇಂಪಾರ್ಟೆಂಟ್. ನಿಮ್ಗೆ ಇದನ್ನ ಅಟ್ಲೀಸ್ಟ್ ಡಿಫೈನ್ ಮಾಡಕ್ ಬರಲಿಲ್ಲ ಅಂದ್ರೂ ರಿಲೇಟಿವ್ ಮೆಥಡ್ ಅಂಡ್ ಕಾರ್ಬನ್ ಡೇಟಿಂಗ್ ಅಂತ ದಯವಿಟ್ಟು ಬರೀರಿ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಎಸ್. ಸೊ ಫಿಸಿಕ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನು ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಳ್ಬೇಕು ಅಂತ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ತಾರೆ ಹೋಮೋಲಾಗಸ್ ಆರ್ಗನ್ಸ್ ಮತ್ತೆ ಅನಾಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು? ಆರ್ಗನ್ಸ್ ವಿತ್ ದ ಕಾಮನ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್ ಬಟ್ ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್. ಅನಾಲಾಗಸ್ ಅಂದ್ರೆ ಏನು? ಆರ್ಗನ್ಸ್ ವಿತ್ ಸಿಮಿಲರ್ ಫಂಕ್ಷನ್ ಬಟ್ ದೇ ಹ್ಯಾವ್ ಡಿಫರೆಂಟ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್. ಹೋಮೋಲಾಗಸ್ ಅನಾಲಾಗಸ್ ಬಗ್ಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಇದು. ಅರ್ಥ ಆಗ್ತಿದ್ಯಾ? ಹೋಮೋಲಾಗಸ್ ಅಂದ್ರೆ ಏನು? ಆರ್ಗನ್ಸ್ ವಿಚ್ ಹ್ಯಾವ್ ಕಾಮನ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್. ಎಕ್ಸಾಂಪಲ್ ತಗೊಳ್ಳಿ, ಹ್ಯೂಮನ್ ಹ್ಯಾಂಡ್ಸು ಲಿಸರ್ಡ್ದು 4 limbs. ನಮ್ಮ ಹ್ಯಾಂಡ್ಸ್ ಅಂದ್ರೆ ನಮ್ಮ 4 limbs ಅಂತ ಹೇಳ್ತೀವಿ. ಹ್ಯೂಮನ್ದು 4 limb ತಗೊಳ್ಳಿ ನೋಡಿ. ಹ್ಯೂಮನ್ 4 limb ಹೇಗಿರುತ್ತೆ? ಈ ರೀತಿ ಇರುತ್ತೆ, ತಂಬ್ ಅಲ್ವಾ? ಸೊ ಈ ರೀತಿ ಇರುತ್ತೆ. ಲಿಸರ್ಡ್ದು ನೋಡಿ ಈ ರೀತಿ ಇರುತ್ತೆ. ಓಕೆ, ಹ್ಯೂಮನ್ಗೂ ಲಿಸರ್ಡ್ಗೂ ಏನಾಗಿರುತ್ತೆ? ಇಂಟರ್ನಲ್ ಬಾಡಿ ಡಿಸೈನು ಎರಡು ಕೂಡ ಸಿಮಿಲರ್ ಆಗಿರುತ್ತೆ, ಬಟ್ ಫಂಕ್ಷನ್ ಇದ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ನಾವು ಥಿಂಗ್ಸನ್ನ ಹೋಲ್ಡ್ ಮಾಡೋಕ್ಕೆ ಹ್ಯಾಂಡ್ಸನ್ನ ಯೂಸ್ ಮಾಡಿದ್ರೆ, ಇದು ವಾಲನ್ನು ಕ್ಲೈಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಸೊ ಸಿಮಿಲರ್ ಬಾಡಿ ಡಿಸೈನ್ ಬಟ್ ಡಿಫ್ರೆಂಟ್ ಫಂಕ್ಷನ್. ಬಟ್ ಈ ಕೇಸಲ್ಲಿ ಅನಾಲಾಗಸ್ ಅಲ್ಲಿ ವಿಂಗ್ಸ್ ಆಫ್ ದ ಬಟರ್ಫ್ಲೈ ಮತ್ತು ವಿಂಗ್ಸ್ ಆಫ್ ದ ಬ್ಯಾಟ್ ನೋಡಿ, ಬಾಡಿ ಡಿಸೈನು ಡಿಫರೆಂಟ್ ಆಗಿದೆ, ಬಟ್ ವಿಂಗ್ಸ್ ಅನ್ನ ಫ್ಲೈ ಮಾಡೋಕ್ಕೆ ಯೂಸ್ ಮಾಡ್ತಿದೆ. ಹಾಗಾಗಿ ದಿಸ್ ಈಸ್ ಅನಾಲಾಗಸ್. ಓಕೆನಾ? ನೆಕ್ಸ್ಟ್ ನೋಡ್ತಾ ಬನ್ನಿ ಇನ್ನೇನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ನಿಮಗೆ ಹೌ ಆಕ್ಚುಲಿ ದ ಐ ಗಾಟ್ ಇವಾಲ್ಡ್, ಹೌ ಫೆದರ್ಸ್ ಗಾಟ್ ಇವಾಲ್ಡ್ ಅಂತ ಕೇಳ್ತಾರೆ. ತುಂಬಾ ಸಿಂಪಲ್, ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಸಿ, ಐಸ್ ಆರ್ ಆಕ್ಚುಲಿ ದ ಆರ್ಗನ್ಸ್ ಫಾರ್ ಸೈಟ್. ಐಸ್ ಆರ್ ಆಲ್ಸೋ ದ ಕಾಂಪ್ಲೆಕ್ಸ್. ವೇರ್ ಇಟ್ ಇಸ್ ಕಾಂಪ್ಲೆಕ್ಸ್ ಇನ್ ದ ವರ್ಟಿಬ್ಲೈಟ್ ಲೈಕ್ ಹ್ಯೂಮನ್ಸ್. ಓಕೆ, ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಇದು. ಸಿ, ಐಸ್ ಆಕ್ಚುಲಿ ಡಿಡ್ ನಾಟ್ ಇವಾಲ್ವ್ ಆಲ್ ಆಫ್ ಎ ಸಡನ್. ನಮ್ಗೇನ್ ಐ ಇದೆ ಇದು ಸಡನ್ ಆಗಿ ಬರಲಿಲ್ಲ, ಬಟ್ ಇಟ್ ಈಸ್ ಇವಾಲ್ವ್ಡ್ ಗ್ರಾಜುವಲಿ. ಏನಾಗುತ್ತೆ? ಇನ್ ಅರ್ಲಿಯರ್ ಡೇಸ್ ಆರ್ ಅರ್ಲಿಯರ್ ಫಾರ್ಮ್ಸ್ ದ ಆರ್ಗ್ಯಾನಿಸಮ್ಸ್ ಲೈಕ್ ಯೂಗ್ಲೀನಾ ಹ್ಯಾಸ್ ಅ ಸ್ಮಾಲ್ ಐ ಸ್ಪಾಟ್. ಓಕೆ, ದಿಸ್ ಐ ಸ್ಪಾಟ್ ಗ್ರಾಜುವಲಿ ಗಾಟ್ ಇವಾಲ್ವ್ಡ್. ಎಕ್ಸಾಂಪಲ್ ಕೇಳ್ಬೋದು, ಹೌ ಡಸ್ ದ ಇವಲ್ಯೂಷನ್ ಆಫ್ ಐ ಟುಕ್ ಪ್ಲೇಸ್ ಅಂತ ಕೇಳ್ಬೋದು. ಹೌ ಆಕ್ಚುಲಿ ಇವಲ್ಯೂಷನ್ ಆಫ್ ಐ ಟೇಕ್ಸ್ ಪ್ಲೇಸ್ ಅಂತ ಕೇಳ್ತಾರೆ ನೋಡಿ. ನೆನ್ಪಿಟ್ಕೊಳ್ಳಿ, ಇವಲ್ಯೂಷನ್ ಆಫ್ ಐಸ್ ಟುಕ್ ಪ್ಲೇಸ್ ಬಿಕಾಸ್ ಆಫ್ ಮ್ಯೂಟೇಷನ್. ವೆರಿ ಇಂಪಾರ್ಟೆಂಟ್, ಮ್ಯೂಟೇಷನ್. ಓಕೆ, ಅರ್ಥ ಆಗ್ತಿದ್ಯಾ? ಆರ್ ಮೇ ಬಿ ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್, ಆರ್ ಮೇ ಬಿ ಬಿಕಾಸ್ ಆಫ್ ಜೆನೆಟಿಕ್ ಡ್ರಿಫ್ಟ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು. ಸಿ, ಹೌ ಇವಲ್ಯೂಷನ್ ಈಸ್ ಟೇಕಿಂಗ್ ಪ್ಲೇಸ್ ಬಿಕಾಸ್ ಆಫ್ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್. ಹೌ ಆಕ್ಚುಲಿ ಇವಲ್ಯೂಷನ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಅಲ್ವಾ? ನೋಡಿ, ಐ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇರೋದು ಬಿಕಾಸ್ ಆಫ್ ಚೇಂಜ್ ಇನ್ ದ DNA ಸೀಕ್ವೆನ್ಸ್ ಆಗಿರ್ಬೋದು, ಅಥವಾ ಬಿಕಾಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಆರ್ ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಮೈಗ್ರೇಷನ್. ಈ 4 ಪಾಯಿಂಟ್ ಇಲ್ಲಿ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, ಐ ಸ್ಪಾಟ್ ಏನಿದೆ, ಈ ಯುಗ್ಲಿಯನಲ್ಲಿ ಇದ್ದಂಥ ಐ ಸ್ಪಾಟ್ ಆಲ್ ಆಫ್ ಎ ಸಡನ್ ಇದು ಇವಾಲ್ವ್ ಆಗಿಲ್ಲ. ಸ್ಲೋಲಿ ಬಿಕಾಸ್ ಆಫ್ ಮ್ಯೂಟೇಷನ್, ನ್ಯಾಚುರಲ್ ಸೆಲೆಕ್ಷನ್, ಜೆನೆಟಿಕ್ ಡ್ರಿಫ್ಟ್ ಏನಾಯಿತು, ಐ ಸ್ಪಾಟ್ ಹ್ಯಾಸ್ ಚೇಂಜ್ಡ್ ಇನ್ ಟು ಎ ಕಾಂಪ್ಲೆಕ್ಸ್ ಐ ಲೈಕ್ ಸ್ಟ್ರಕ್ಚರ್. ಎವಲ್ಯೂಷನ್ ಆಫ್ ಫೆದರ್ಸ್ ಬಗ್ಗೆ ಕೇಳ್ತಾರೆ. ಸಿ, ಫೆದರ್ಸ್ ಆಲ್ಸೋ ಡು ನಾಟ್ ಇವಾಲ್ವ್ ಆಲ್ ಆಫ್ ಎ ಸಡನ್. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಫೆದರ್ಸ್ ವಿಚ್ ವಾಸ್ ದೇರ್ ಇನ್ ದ ಡೈನೋಸರ್ಸ್ in the olden days was used for insulation against the cold. Insulation ಅಂದ್ರೆ ಫೆದರ್ಸ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಓಲ್ಡನ್ ಡೇಸ್ ಅಲ್ಲಿ ರೆಪ್ಟೈಲ್ ಇತ್ತು. ಸೊ ಆ ರೆಪ್ಟೈಲ್, ಒನ್ ಆಫ್ ದ ರೆಪ್ಟೈಲ್ ಕಾಲ್ಡ್ ಆರ್ಕ್ಯಾಪ್ಟ್ರಿಕ್ಸ್ ಆರ್ ಡೈನೋಸರ್ ಅಂತ ಕೂಡ ಕರಿಬಹುದು. ಈ ರೆಪ್ಟೈಲ್ ಇದ್ದಂಥ ಫೆದರು ಇಟ್ ವಾಸ್ ಯೂಸಿಂಗ್ ಟು ಕವರ್ ಇಟ್ಸ್ ಬಾಡಿ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಕೋಲ್ಡ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿತ್ತು ಲಾರ್ಜ್ ಫೆದರ್ನ. ಬಟ್ ಇವಾಗ ಬರ್ಡ್ಸ್ಗೂ ಕೂಡ ಫೆದರ್ ಇದೆ. ಸೊ ಬರ್ಡ್ಸ್ ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದೆ? ಬರ್ಡ್ಸ್ ಆರ್ ಯೂಸಿಂಗ್ ದ ಫೆದರ್ ಫಾರ್ ಫ್ಲೈಟ್ ಪರ್ಪಸ್. ಅಂದರೆ ಡೈನೋಸರ್ಗೂ ಫೆದರ್ ಇದೆ, ಬರ್ಡ್ಸ್ಗೂ ಫೆದರ್ ಇದೆ. ಅಂದರೆ ಫೆದರ್ ಹ್ಯಾಸ್ ಇವಾಲ್ವ್ ಫ್ರಮ್ ದ ಡೈನೋಸರ್ ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಒಂದೇ ಒಂದು ನಿಮಿಷ ಟೈಮ್ ಕೊಡಿ ನನಗೆ. ಜಸ್ಟ್ ಐ ವಿಲ್ ಬಿ ಕಮ್ಮಿಂಗ್ ಬ್ಯಾಕ್. ವಾಪಸ್ ಬರ್ತೇನೆ. 1 ನಿಮಿಷ ಟೈಮ್ ಕೊಡಿ. ಐಲ್ ಜಸ್ಟ್ ಹ್ಯಾವ್ ಅ ಸ್ಮಾಲ್ ಗ್ಲಾಸ್ ಆಫ್ ವಾಟರ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಅಷ್ಟೊತ್ತಿಗೆ ನೋಡಿ ಇದನ್ನ ಓದ್ಕೊಳ್ಳಿ. ಅಲ್ಲಿವರೆಗೂ ಈ ಪಾಯಿಂಟ್ಸ್ ಏನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ಪಾಯಿಂಟ್ಸಿಂದ ಎಕ್ಸಾಮ್ಗೆ
ಕ್ವಶನ್ ಕೇಳ್ತಾರೆ. ಎಸ್, ಐ ಜಸ್ಟ್ ಡಿಸ್ಪ್ಲೇ. ನೋಡಿ 3 R's ಇದು ಗೊತ್ತಿರಲಿ, ರೆಡ್ಯೂಸ್, ರೀಯೂಸ್, ರೀಸೈಕಲ್. ಈ ಪಾಯಿಂಟ್ಸ್ನ ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಐ ಜಸ್ಟ್ ಬಿ ಬ್ಯಾಕ್. ಅಲ್ಲಿವರೆಗೂ ನೋಡಿ ಈ ಇಷ್ಟು ಪಾಯಿಂಟ್ಸ್ನ ಓದ್ಕೊಳ್ಳಿ. 1 minute ಟೈಮ್ ಕೊಡಿ, ಐಲ್ ಬಿ ಬ್ಯಾಕ್. ಓಕೆ, ನೋಡಿ ಸ್ಟೇಕ್ ಹೋಲ್ಡರ್ಸ್ ರಿಲೇಟೆಡ್ ಆಗಿ ಕ್ವೆಶನ್ ಅನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೂ ಆರ್ ಸ್ಟೇಕ್ ಹೋಲ್ಡರ್ಸ್, ವಾಟ್ ಈಸ್ ದೇರ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ದ ಎನ್ವಿರಾನ್ಮೆಂಟ್, ಆರ್ ಹೌ ದೇ ಆರ್ ಟೇಕಿಂಗ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ದ ಎನ್ವಿರಾನ್ಮೆಂಟ್ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ರೈಟ್. ನೋಡಿ ಈ ಕೇಸಲ್ಲಿ ನಿಮಗೆ ಗೊತ್ತಿರಬೇಕು ಹೂ ಆರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಗೊತ್ತಿರಬೇಕು. ಆ್ಯಂಡ್ ನೋಡಿ ಇಲ್ಲಿ ನಿಮಗೆ ವಾಟ್ ಈಸ್ ಬಯೋಡೈವರ್ಸಿಟಿ, ನೇಮ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೇಳ್ಬೋದು. ಆರ್ ಫಾರೆಸ್ಟ್ ಆರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಫಾರೆಸ್ಟ್ ಆರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಯಾಕೆ? ಬಿಕಾಸ್ ಸಿ ಫಾರೆಸ್ಟ್ ಕಂಟೈನ್ ಮೆನಿ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ birds, animals and microorganisms. Hence forest is called as biodiversity hotspot ಅಂತ ನೀವು ಬರಿಬೇಕಾಗತ್ತೆ. ಓಕೆನಾ? ಈ ಲೆಸನ್ ಅಲ್ಲಿ ಕೇಳೋದೆ ನಿಮಗೆ ಈ ಒಂದು ಗಿವ್ ರೀಸನ್ ಕೇಳಿದ್ರೆ ಕೇಳ್ತಾರೆ. ಅಥವಾ ನೋಡಿ ಇಲ್ಲಿ ಈ ಕೇಸಲ್ಲಿ ನಿಮಗೆ ರಿವರ್ ಗಂಗಾ ಬಗ್ಗೆ ಕೇಳ್ತಾರೆ. ರಿವರ್ ಗಂಗಾ ಹೇಗೆ ಪಲ್ಯೂಟ್ ಆಗ್ತಿದೆ ಅಂತ ಕೇಳ್ತಾರೆ. ರಿವರ್ ಗಂಗಾ ಪಲ್ಯೂಟ್ ಬಿಕಾಸ್ ಆಫ್ ದ ಬ್ಯಾಕ್ಟೀರಿಯಾ, ಅ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಕಾಲ್ಡ್ coliform bacteria. Okay, river Ganga get polluted because of the group of coliform bacteria. This bacteria is actually present in the human intestine, and when it come in contact with water, what happen? The water get polluted. So river Ganga ಬಗ್ಗೆ ನಿಮಗೆ ಇದು ಗೊತ್ತಿರಲಿ, ಈ ಬ್ಯಾಕ್ಟೀರಿಯಾದು ನೇಮ್ ಗೊತ್ತಿರಲಿ. ಅಂಡ್ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಲ್ಲಿ ನಿಮಗೆ ಗೊತ್ತಿರಬೇಕು. ರೆಡ್ಯೂಸ್ ಏನು ರೆಡ್ಯೂಸ್ ಮಾಡಬೇಕು, ಸೊ ಏನು ರೀಯೂಸ್ ಮಾಡಬೇಕು, ಇದ್ರ ಬಗ್ಗೆ ಗೊತ್ತಿರಲಿ. See, 3 R's which are used to save the environment are reduce, reuse and recycle. See, the natural resources should be used in the fewer amounts. Reduce, for example, turn off the electricity when it is not in use.
ಎಲೆಕ್ಟ್ರಿಸಿಟಿನ ಟರ್ನ್ ಆಫ್ ಮಾಡಿ ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಟರ್ನ್ ಆಫ್ ದ ಟ್ಯಾಪ್ the water which is leaking out of the tap when it is not in use. ಸೊ ಈ ರೀತಿ ಇದನ್ನೆಲ್ಲ ರೆಡ್ಯೂಸ್ ಮಾಡಬೇಕು. ರೀಸೈಕಲ್, ಸಿ ಪ್ಲಾಸ್ಟಿಕ್, ಗ್ಲಾಸ್, ಮೆಟಲ್ ಐಟಮ್ಸ್ ಶುಡ್ ಬಿ ರೀಸೈಕಲ್ಡ್. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ನಿಮಗೆ ರೀಯೂಸ್ ಇಸ್ ಬೆಟರ್ ದೆನ್ ರೀಸೈಕ್ಲಿಂಗ್ ಅಂತ ಕೇಳ್ತಾರೆ. ರೀಯೂಸ್ ಈಸ್ ಬೆಟರ್ ದೆನ್ ರೀಸೈಕ್ಲಿಂಗ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಏನಂತ ಎಕ್ಸಾಮಲ್ಲಿ ಆನ್ಸರ್ ಬರೀತೀರಾ ಅಂದರೆ, ಸಿ ರೀಸೈಕ್ಲಿಂಗ್ ಮಾಡೋಕ್ಕೆ ಸಮ್ ಎನರ್ಜಿ ಈಸ್ ನೀಡೆಡ್. ಈಗ ರೀಸೈಕಲ್ ಮಾಡೋಕ್ಕೆ ನಾವು ಫ್ಯಾಕ್ಟ್ರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಈ ಮೆಟೀರಿಯಲ್ಸ್ನ, ಇಟ್ ನೀಡ್ಸ್ ಸಮ್ ವಾಟರ್, ಇಟ್ ನೀಡ್ಸ್ ಸಮ್ ಎಲೆಕ್ಟ್ರಿಸಿಟಿ, ಇಟ್ ನೀಡ್ಸ್ ಸರ್ಟೈನ್ ಥಿಂಗ್ಸ್. ಎನರ್ಜಿ ಈಸ್ ನೀಡೆಡ್ ಫಾರ್ ರೀಸೈಕ್ಲಿಂಗ್. But for reusing, no energy is needed. If you have a plastic bottle, you can just use to store that plastic bottle for oil. You're reusing. Artha agtidya? So they can ask this kind of question. Okay, reuse is better than recycling. Andre you have to write, because recycling need energy. Okay, it needs some energy. Hence, it is always better to reuse rather than recycling wherever it is possible. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಈ ಒಂದು ಲೆಸನಲ್ಲಿ ಇನ್ನೇನು ಕೇಳ್ತಾರೆ ಅಂದರೆ, ವೈ ಡು ವಿ ಹ್ಯಾವ್ ಟು ಮ್ಯಾನೇಜ್ ದ ನ್ಯಾಚುರಲ್ ರಿಸೋರ್ಸಸ್ ಅಂತ ಕೇಳ್ಬೋದು. ವೈ ಡು ವಿ ಹ್ಯಾವ್ ಟು ಮ್ಯಾನೇಜ್ ದ ನ್ಯಾಚುರಲ್ ರಿಸೋರ್ಸಸ್? ಬಿಕಾಸ್ ಫಸ್ಟ್ ಪಾಯಿಂಟ್ ನೋಡಿ, ಇದನ್ನ ಬರಿಬೇಕು. ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ರಿಸೋರ್ಸಸ್ ಆರ್ ಲಿಮಿಟೆಡ್. ವಿತ್ ದ ಇನ್ಕ್ರೀಸ್ ಇನ್ ದ ಹ್ಯೂಮನ್ ಪಾಪ್ಯುಲೇಷನ್, ಡಿಮ್ಯಾಂಡ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಈ ಪಾಯಿಂಟನ್ನು ಬರಿಬೇಕು. Okay, resources are limited. With the increase in human population, the demand of natural resources is also increasing. Okay, right. Next ನೀವೇನು ಬರೀಬೇಕು ಅಂದರೆ, ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು? ಸ್ಟೇಕ್ ಹೋಲ್ಡರ್ಸ್ ಅಂದರೆ ದೇ ಆರ್ ದ ಪೀಪಲ್ ಹೂ ಬೆನಿಫಿಟ್ ದ ಫಾರೆಸ್ಟ್ ಆರ್ ಗೆಟ್ ಬೆನಿಫಿಟ್ ಫ್ರಮ್ ದ ಫಾರೆಸ್ಟ್. ಇಲ್ಲಿ ಕೇಳೋಂಥದ್ದು ಯಾರ್ಯಾರು ಬರ್ತಾರೆ? ಸಿ ಲೋಕಲ್ ಪೀಪಲ್ ಆರ್ ದ ಸ್ಟೇಕ್ ಹೋಲ್ಡರ್ಸ್, forest department people or the stakeholders, industrialists or the stakeholders, nature enthusiasts. Nature enthusiasts, we also call them as nature lovers. Okay, these people are called as stakeholders. ಗೊತ್ತಿರಲಿ, ಅರ್ಥ ಆಯ್ತಾ? ಸೊ ಲೋಕಲ್ ಪೀಪಲ್ ಏನು ಮಾಡ್ತಾರೆ? ಲೋಕಲ್ ಪೀಪಲ್ ಲೀವ್ in and around the forest. They completely depend on the forest for firewood, timber, fruits, nuts, medicines. ಇದನ್ನು ಕೇಳ್ತಾರೆ. Name the products that local people are depending on the forest for their survival ಅಂತ ಕೇಳಬಹುದು. ಸೊ firewood, timber, fruits, nuts, medicines ಇದೆಲ್ಲಾನು ಕೂಡ some of the substances that local people who are living in the forest depending upon. Okay, so they also make the baskets, they collect the food items. Okay, many things. ಇಷ್ಟಾದರೂ ನೆನ್ಪಿಟ್ಕೊಳ್ಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ಏನು ಮಾಡ್ತಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ ಆ್ಯಕ್ಚುಲಿ ದೇ ಕನ್ವರ್ಟ್ ದ ಲ್ಯಾಂಡ್, ದೇ ಕನ್ವರ್ಟ್ ದ ಫಾರೆಸ್ಟ್ ಇಂಟು ಮೋನೋಕಲ್ಚರ್ ಆಫ್ ಪೈನ್ ಆ್ಯಂಡ್ ಟೀಕ್ ಪ್ಲಾಂಟ್ಸ್. ಫಾರೆಸ್ಟಲ್ಲಿ ಎಷ್ಟೊಂದು ಥರದ್ದು ಟ್ರೀಸ್ ಇರುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೀಪಲ್ಲು, ಫಾರ್ ದ ಪ್ರಾಫಿಟ್ ಪರ್ಪಸ್ ದೇ ಗ್ರೋ ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಟ್ರೀ ಇನ್ ಒನ್ ಲಾರ್ಜ್ ಏರಿಯಾ. ಓಕೆ, so this may bring economy for them, they may get profit out of it, but this does not give shelter for many of the organisms. ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಏರಿಯಾದಲ್ಲೇ ಇರುತ್ತೆ. ವೆನ್ ಟ್ರೀಸ್ ಆರ್ ಬಿನ್ ಕಟ್, ದೇ ವೋಂಟ್ ಲೀವ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಇಂಡಸ್ಟ್ರಿಯಲಿಸ್ಟ್ ಏನು ಮಾಡ್ತಾರೆ? ದೇ ಯೂಸ್ ದ ಫಾರೆಸ್ಟ್ ಆಸ್ ಎ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್ ಫಾರ್ ದೇರ್ ಫ್ಯಾಕ್ಟರೀಸ್, ಬಟ್ ದೇ ಡೋಂಟ್ ಬಾದರ್ ಟು ಗ್ರೋ ದ ಟ್ರೀಸ್. ನೇಚರ್ ಎಂಥೂಸಿಯಾಸಿಸ್ಟ್ ಏನು ಮಾಡ್ತಾರೆ? ದೇ ಕನ್ಸರ್ವ್ ದ ನೇಚರ್ ಇನ್ ಇಟ್ಸ್ ಪ್ರಿಸ್ಟೀನ್ ಫಾರ್ಮ್, ಅಂದರೆ ಒರಿಜಿನಲ್ ಫಾರ್ಮ್. ನೇಚರ್ ಹೇಗಿದೆ ಅದನ್ನು ಹಾಗೆ ಇರೋ ಹಾಗೆ ಅವರು ಆದಷ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ರೈಟ್. ನೆಕ್ಸ್ಟ್ ನೋಡ್ತಾ ಬನ್ನಿ. ಸೊ ಸ್ಟೇಕ್ ಹೋಲ್ಡರ್ಸ್ 4 ಜನ ನೆನಪಿಟ್ಕೊಳ್ಳಿ. ಲೋಕಲ್ ಪೀಪಲ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಆಲ್ಸೋ ದ ನೇಚರ್ ಎಂಥೂಸಿಯಾಸಿಸ್ಟ್. ಓಕೆ, ಡ್ಯಾಮ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ ನಿಮಗೆ. ಡ್ಯಾಮ್ಸ್ ವೆರಿ ಇಂಪಾರ್ಟೆಂಟು. ಡ್ಯಾಮ್ಸ್ ಬಗ್ಗೆ ಕೇಳ್ತಾರೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಕ್ರಿಯೇಟೆಡ್ ಬೈ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂತ ಕೇಳ್ತಾರೆ. ಆರ್ ಅಪೋಸಿಷನ್ ಆಫ್ ವೈ ದ ಪೀಪಲ್ ಅಪೋಸ್ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂತ ಕೂಡ ಕೇಳ್ಬೋದು. ಡ್ಯಾಮ್ಸ್ ಎಷ್ಟೊಂದು ವೆರೈಟಿ ಆಫ್ ವೇನಲ್ಲಿ ಕೇಳ್ತಾರೆ. ಆನ್ಸರ್ ಸೇಮ್ ಇರುತ್ತೆ. ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ? ಸಿ, ಒಂದು ಸೋಷಿಯಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಇನ್ನೊಂದು ಇಕನಾಮಿಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ದ ಥರ್ಡ್ ಒನ್ ಈಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. There are 3 problems that are being caused because of the construction of dams. Social problem ಏನು? See, when we construct the dams, many people or peasants or the tribal people
have to move from that particular area to next area. So government may not give the proper compensation. Okay, so because to construct dams, many peasants and tribals are replaced without adequate compensation. Andre government will not give the proper compensation for them as they are moving from one area to another area. This is a social problem, ಅಂದ್ರೆ ಸೊಸೈಟಿನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಏನು? ಸಿ, ಡ್ಯೂ ಟು ಡಿಫಾರೆಸ್ಟೇಷನ್, ಅಂದರೆ ಈಗ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಲಾರ್ಜ್ ಏರಿಯಾ ಆಫ್ ಫಾರೆಸ್ಟನ್ನು ಕಟ್ ಮಾಡ್ತಾರೆ. ಸೊ ಏನಾಗುತ್ತೆ, ಡಿಫಾರೆಸ್ಟೇಷನ್ ಆಗುತ್ತೆ. ಸೊ ಡ್ಯೂ ಟು ಡಿಫಾರೆಸ್ಟೇಷನ್ ವೈಲ್ಡ್ ಲೈಫ್ ಗೆಟ್ ಡಿಸ್ಟರ್ಬ್ಡ್. ನೆನ್ಪಿಟ್ಕೊಳ್ಳಿ, ವೈಲ್ಡ್ ಲೈಫ್, ಆ ಫಾರೆಸ್ಟಲ್ಲಿ ಇರುವಂಥ ವೈಲ್ಡ್ ಲೈಫ್ ಏನಾಗುತ್ತೆ, ಇಟ್ ಗೆಟ್ ಡಿಸ್ಟರ್ಬ್ಡ್. ಕ್ಲಿಯರ್ ಆಯ್ತಲ್ವಾ? ರೈಟ್. ನೆಕ್ಸ್ಟ್, ಎಕನಾಮಿಕ್ ಪ್ರಾಬ್ಲಮ್ ಏನು? ಸಿ, ಹ್ಯೂಜ್ ಪಬ್ಲಿಕ್ ಮನಿ ಈಸ್ ಸ್ಪೆಂಟ್ ಟು ಕನ್ಸ್ಟ್ರಕ್ಟ್ ದ ಲಾರ್ಜ್ ಡ್ಯಾಮ್ಸ್, ಬಟ್ ನಾಟ್ ಎವ್ರಿ ಪರ್ಸನ್ ಹೂ ಆರ್ ಲಿವಿಂಗ್ ಇನ್ ದ ಸೊಸೈಟಿ ವಿಲ್ ಬಿ ಗೆಟಿಂಗ್ ಸೇಮ್ ಅಮೌಂಟ್ ಆಫ್ ವಾಟರ್. ದೇ ಡೋಂಟ್ ಗೆಟ್ ಸೇಮ್ ಅಮೌಂಟ್ ಆಫ್ ವಾಟರ್. ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಈ 3 ಪಾಯಿಂಟು ಬಹಳ ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಓಕೆ, ಸೊ ಸೋಷಿಯಲ್ ಪ್ರಾಬ್ಲಮ್, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಎಕನಾಮಿಕ್ ಪ್ರಾಬ್ಲಮ್. ಆಯ್ತಾ? ಸೋಷಿಯಲ್ ಪ್ರಾಬ್ಲಮ್, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಎಕನಾಮಿಕ್ ಪ್ರಾಬ್ಲಮ್. ನೆಕ್ಸ್ಟ್, ಇಲ್ಲಿ ನಿಮಗೆ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಕೂಡ ಒಂದು ಕ್ವಶನ್ ಕೇಳ್ತಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟೋರಿಂಗ್ ದ ಅಂಡರ್ಗ್ರೌಂಡ್ ವಾಟರ್ ಅಂತ ಕೇಳ್ತಾರೆ. ಆರ್ ಹೌ ಕ್ಯಾನ್ ವಿ ಇನ್ಕ್ರೀಸ್ ದ ಅಮೌಂಟ್ ಆಫ್ ವಾಟರ್ ಬೈ ಸ್ಟೋರಿಂಗ್ ದ ವಾಟರ್ ಇನ್ ದ ಅಂಡರ್ಗ್ರೌಂಡ್ ಅಂತ ಕೇಳ್ಬೋದು. ಅಂಡರ್ಗ್ರೌಂಡ್ ಅಲ್ಲಿ ವಾಟರ್ ಸ್ಟೋರ್ ಆಗೋದ್ರಿಂದ ಏನೇನೆಲ್ಲ ಪ್ರಾಫಿಟ್ ಇದೆ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. See, when we store the water in the underground, it does not evaporate. Water does not evaporate. Aita? And, it spreads out and recharges the wells and provides moisture for the vegetation over a wide area. Water ಎಲ್ಲಿ ಇನ್ಸೈಡ್ ದ ಗ್ರೌಂಡ್, ಯಾವಾಗ ವಾಟರು ಇನ್ಸೈಡ್ ದ ಗ್ರೌಂಡ್ ಸ್ಟೋರ್ ಆಗುತ್ತೆ ಆಗ ಏನಾಗುತ್ತೆ, ಇಟ್ ಗೀವ್ಸ್ ಅ ಗ್ರೇಟ್ ಕೈಂಡ್ ಆಫ್ ವೆಜಿಟೇಷನ್. ಓಕೆ, it gives a great kind of vegetation. That means plants grown in that particular area can be grown well. 1 minute. Okay. ಅರ್ಥ ಆಗ್ತದೆ ಅಲ್ವಾ? ಸೊ ಒಂದು, ಇಟ್ ಡಸ್ ನಾಟ್ ಇವಾಪರೇಟ್, 1.2. ಇನ್ನೊಂದು, ಇಟ್ ರೀಚಾರ್ಜಸ್ ದ ವೆಲ್. ನೋಡಿ, ಇಷ್ಟೇ ಬರೆದ್ರೂ ಸಾಕು. ಇಟ್ ರೀಚಾರ್ಜಸ್ ದ ವೆಲ್, ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜಸ್ ದ ವೆಲ್, ಆ್ಯಂಡ್ ಇಟ್ ಡಸ್ ನಾಟ್ ಪ್ರೊವೈಡ್ ದ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋ, ಆ್ಯಂಡ್ ಇಟ್ ಪ್ರೊಟೆಕ್ಟ್ ದ ಹ್ಯೂಮನ್ ಆ್ಯಂಡ್ ಅನಿಮಲ್. ವಾಟರ್ ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ದ ಹ್ಯೂಮನ್ ಆ್ಯಂಡ್ ಅನಿಮಲ್ ವೇಸ್ಟ್. ಅಂದರೆ ವಾಟರು ಸರ್ಫೇಸಲ್ಲಿ, ಭೂಮಿ ಮೇಲಿದ್ರೆ ಏನಾಗುತ್ತೆ, ವೇಸ್ಟ್ ಜೊತೆಗೆ ಕಾಂಟ್ಯಾಕ್ಟ್ ಬಂದು ಪಲ್ಯೂಟ್ ಆಗುತ್ತೆ. ಇದೇ ವಾಟರ್ ಭೂಮಿಯ ಒಳಗಡೆ ಇದ್ರೆ, ಗ್ರೌಂಡ್ ಅಲ್ಲಿ ಇದ್ರೆ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಹ್ಯೂಮನ್ ಆಸ್ ವೆಲ್ ಆಸ್ ಅನಿಮಲ್ ವೇಸ್ಟ್. ಅಂಡ್ ಮೇಲೆಗಡೆ ಇದ್ರೆ ಏನಾಗುತ್ತೆ, ಮಸ್ಕಿಟೋಸ್ ಬ್ರೀಡ್ ಆಗುತ್ತೆ. ಬಟ್ ಕೆಳಗಡೆ ಇದ್ರೆ ಏನಾಗುತ್ತೆ, ವಿ ಕ್ಯಾನ್ ಪ್ರಿವೆಂಟ್ ದ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. ಅಂಡ್ ವೆಲ್ಸ್ ಡೆವಲಪ್ ಆಗುತ್ತೆ. ಇದು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಇದು ಹೇಳ್ತಾರೆ ಎಕ್ಸಾಮ್ ಅಲ್ಲಿ, ಅಡ್ವಾಂಟೇಜಸ್ ಆಫ್ ಸ್ಟೋರಿಂಗ್ ದ ವಾಟರ್ ಇನ್ ದ ಅಂಡರ್ ಗ್ರೌಂಡ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಇಲ್ಲಿ. ಓಕೆ, ಕೋಲ್ ಅಂಡ್ ಪೆಟ್ರೋಲಿಯಂ ಸ್ವಲ್ಪ ಇಗ್ನೋರ್ ಮಾಡೋಣ, ಇದರಿಂದ ಏನು ಅಷ್ಟೊಂದು ಕೇಳಲ್ಲ. ನೋಡಿ, ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ, ಲೈಫ್ ಪ್ರೋಸೆಸ್ ಎಸ್ಪೆಷಲಿ. ಏನು ಕೇಳಿದ್ದಾರೆ ಅಂದರೆ, ಆಕ್ಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಮತ್ತು ಬೈಲ್ ಜ್ಯೂಸ್ ಎರಡೂ ಕೂಡ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಕೇಳಿದ್ದಾರೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಆ್ಯಂಡ್ ಬೈಲ್ ಜ್ಯೂಸ್ ದೇ ಬೋತ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದಿಸ್? ಸಿ, ಏನಾಗ್ತಾ ಇದೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಏನು ಮಾಡ್ತಾ ಇದೆ, ಸಿ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ HCl ಇನ್ ಅವರ್ ಸ್ಟಮಕ್ ದ ಫುಡ್ ಬಿಕಮ್ಸ್ ಆಸಿಡಿಕ್. ಓಕೆ, ಅಂಡ್ ದಿಸ್ ಆಸಿಡಿಕ್ ಮೀಡಿಯಂ ಆಕ್ಚುಲಿ ಹೆಲ್ಪ್ ದ ಎನ್ಸೈಮ್ ಪೆಪ್ಸಿನ್ ಟು ವರ್ಕ್ ಅಂಡ್ ಟು ಪರ್ಫಾರ್ಮ್ ಇಟ್ಸ್ ಜಾಬ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಏನಾಗ್ತದೆ, HCl ಏನು ಮಾಡುತ್ತೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HCl ಪೆಪ್ಸಿನ್ ಆಕ್ಟಿವೇಟ್ ಮಾಡುತ್ತೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ HCl ಇನ್ ಅವರ್ ಸ್ಟಮಕ್ ದ ಫುಡ್ ಬಿಕಮ್ಸ್ ಅಸಿಡಿಕ್ ಫಾರ್ ದ ಆಕ್ಷನ್ ಆಫ್ ಎನ್ಸೈಮ್ ಪೆಪ್ಸಿನ್. ಆಯ್ತಾ? ದೆನ್ ದ ಫುಡ್ ಕಮಿಂಗ್ ಫ್ರಮ್ ದ ಸ್ಟಮಕ್ ಈಸ್ ನೌ ಅಸಿಡಿಕ್ ಇನ್ ಮೀಡಿಯಂ.
So this acidic medium, the food which is in acidic medium, made to be converted into alkaline medium. Who will do this? The pancreatic enzymes will do this. Okay, pancreatic enzyme ಏನ್ ಮಾಡುತ್ತೆ? Basically pancreatic enzyme convert, actually it will act upon the food which was actually in the acidic medium after getting converted into alkaline medium. Who will convert into alkaline medium? It is the bile juice. Bile juice will actually create an alkaline medium for the food. Food will be actually in the acidic medium, but bile juice ಏನ್ ಮಾಡುತ್ತೆ? It will convert the acidic medium food into alkaline medium. And when the food is converted into alkaline medium, then what happens? The food can be digested by the action of enzymes released by the pancreas, such as trypsin, lipase, and also the amylase. Okay, so ಈ ಕ್ವಶನ್ ಕೇಳಿದ್ರು ಎಕ್ಸಾಮ್ ಅಲ್ಲಿ, ಹಾಗಾಗಿ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಏನ್ ಮಾಡುತ್ತೆ, ಪೈಲ್ ಜ್ಯೂಸ್ ಏನ್ ಮಾಡುತ್ತೆ ಅಂತ ಬರಿಬೇಕಾಗತ್ತೆ. ಅಂಡ್ ನೆನ್ಪಿಟ್ಕೊಳ್ಳಿ, ದ ಫುಡ್ ಸ್ಟೋರ್ಡ್ ಇನ್ ಅವರ್ ಬಾಡಿ, ದ ಫುಡ್ ವಿಚ್ ಇಸ್ ಸ್ಟೋರ್ಡ್ ಇನ್ ಅವರ್ ಬಾಡಿ, ವಿ ಅಂದ್ರೆ ಯಾರು? ವಿ ಆರ್ ಆಲ್ ಹೆಟ್ರೋಟ್ರೋಪ್ಸ್. So the food which is stored in our body is in the form of glycogen. The food which is stored in the plant's body, extra food I am talking, it will be in the form of starch. ಇಲ್ಲಿ ಕೇಳ್ತಾರೆ ನೋಡಿ, ಆರ್ಗ್ಯಾನಿಸಮ್ ಎ ಮತ್ತೆ ಬಿ ಇದೆ, ಫುಡ್ ಇದೆ, ಗ್ಲೈಕೋಜನ್ ಮತ್ತೆ ಸ್ಟಾರ್ಚ್ ಇದೆ. ಏನ್ ಕೇಳಿದಾನೆ ಕ್ವಶನ್? ಏನ್ ಕೇಳ್ತಾನೆ? ಫಾರ್ಮ್ಸ್ ಆಫ್ ಫುಡ್ ಸ್ಟೋರ್ಡ್ ಇನ್ ದ ಬಾಡಿ ಆಫ್ ಟು ಆರ್ಗ್ಯಾನಿಸಮ್ ಎ ಅಂಡ್ ಬಿ ಆರ್ ಗಿವನ್. ಎ ನಲ್ಲಿ ಈ ರೀತಿ ಫುಡ್ ಸ್ಟೋರ್ ಆಗಿದೆ, ಬಿ ನಲ್ಲಿ ಈ ರೀತಿ ಫುಡ್ ಸ್ಟೋರ್ ಆಗಿದೆ. ಇದನ್ನ ಆಟೋಟ್ರೋಪ್ ಯಾವುದು, ಹೆಟ್ರೋಟ್ರೋಪ್ ಯಾವುದು, ಸಪರೇಟ್ ಮಾಡಿ ಅಂತ ಕೇಳ್ತಾರೆ. ಆಟೋಟ್ರೋಪ್ ಅಂದ್ರೆ ಯಾರು? ಆಟೋಟ್ರೋಪ್ ಅಂದ್ರೆ ನಾವು. ಸೊ ನಮ್ಮಲ್ಲಿ ಏನಾಗುತ್ತೆ, ಫುಡ್ಡು, ಎಕ್ಸ್ಟ್ರಾ ಫುಡ್ಡು ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ಗ್ಲೈಕೋಜನ್ ಸಿ, ಈಗ ನೀವೇನ್ ಬರೀಬಹುದು? ಆರ್ಗ್ಯಾನಿಸಮ್ ಎ ಈಸ್ ಹೆಟಿರೋಟ್ರೋಪ್. ಆರ್ಗ್ಯಾನಿಸಮ್ ಎ ಈಸ್, ವಿ ಆರ್ ಆಲ್ heterotrophs. I'm sorry, I think I made a mistake. We are all heterotrophs. Why? Because we will depend on other organisms for our food, and the extra food in our body is stored in the form of glycogen. Hagene, plants are called as autotrophs, and plants prepare their own food. The extra food in the plant's body is stored in the form of starch. Okay na? So ಯಾವ ಬಾಡಿನಲ್ಲಿ ಹೇಗೆ ಫುಡ್ ಸ್ಟೋರ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಎಸ್, ಆಲ್ಮೋಸ್ಟ್ ರಿವೈಸ್ ಮಾಡಿದ್ದೀನಿ, ಎಲ್ಲವನ್ನು ರಿವೈಸ್ ಮಾಡಿದ್ದೀನಿ. ಸೊ ನೆಫ್ರಾನ್ ಬಗ್ಗೆ, ಫಂಕ್ಷನ್ ಆಫ್ ನೆಫ್ರಾನ್ ನೆನ್ನೆ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ನೋಡಿ, ಯಾವ ಹಾರ್ಟು ಇಂಪಾರ್ಟೆಂಟು, 4 ಚೇಂಬರ್ಡ್ ಹಾರ್ಟ್ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟು? ಬಿಕಾಸ್ ಇಟ್ ಸಪ್ಲೈಸ್, ರಿಮೆಂಬರ್, 4 ಚೇಂಬರ್ಡ್ ಹಾರ್ಟ್ ಯಾಕೆ ಇಂಪಾರ್ಟೆಂಟು? ಬಿಕಾಸ್ 4 ಚೇಂಬರ್ಡ್ ಹಾರ್ಟ್ ಕೀಪ್ಸ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್. It does not mix, and it helps in efficient supply of oxygen. Okay, and also helps in maintaining the body temperature. ಇದೆಲ್ಲವನ್ನ ಹೇಳ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ರಿಲೇಟೆಡ್ ಟು ಆಟೋಟ್ರೋಪ್, ಹೆಟೋಟ್ರೋಪ್ ಇನ್ನೂ ಒಂದು ಪ್ರಶ್ನೆ ಕೇಳಿದ್ದಾರೆ. ಅನಿಮಲ್ಸ್ ಎಕ್ಸ್ ಮತ್ತು ವೈ ಇದೆ. ಅನಿಮಲ್ ಎಕ್ಸ್ಗೆ ನೋಡಿ, ಸ್ಮಾಲ್ ಇಂಟೆಸ್ಟೈನ್ 20 to 40 ಫೀಟ್ ಇದೆ, ವೈಗೆ 5 to 8 ಫೀಟ್ ಇದೆ. ಇದರಲ್ಲಿ ಹರ್ಬಿವೋರ್ ಯಾವುದು, ಕಾರ್ನಿವೋರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್. ಯಾವುದು ಲಾಂಗರ್ ಡಿಸ್ಟೆನ್ಸ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್, ಇಟ್ ಇಸ್ ಕಾಲ್ಡ್ ಆಸ್ ಹರ್ಬಿವೋರ್. ಇಲ್ಲಿ ನೋಡಿ 20 to 40 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 5 to 8 ಕೊಟ್ಟಿದ್ದಾರೆ. ಯಾವ್ದು ನಂಬರ್ ಜಾಸ್ತಿ ಇರುತ್ತೆ ಅದು ಹರ್ಬಿವೋರ್, ನಂಬರ್ ಯಾವ್ದು ಕಡಿಮೆ ಇರುತ್ತೆ ಅದು ಕಾರ್ನಿವೋರ್. ಅರ್ಥ ಆಯ್ತಾ? ಎಸ್, ಬಿಕಾಸ್ ಹರ್ಬಿವೋರಸ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಫಾರ್ ದೇರ್ ಫುಡ್, ಹಾಗಾಗಿ ದೇರ್ ಸ್ಮಾಲ್ ಇಂಟೆಸ್ಟೈನ್ ಈಸ್ ಕ್ವೈಟ್ ಲಾಂಗರ್. ಇದೊಂದು ಪ್ರಶ್ನೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತಿದೆ ಇದು. Explain the strategy of transportation of water to the highest points of the plant body by xylem tissue. The plants actually uses 2 strategies. One is transpirational pull and one more is the root pressure. Okay, so remember, transportation of water and minerals during the day and night time happens because of transpirational pull and root pressure. Root pressure andre enu? Root pressure is actually a positive pressure which has been created by the movement of water from the roots to the soil for the upward movement of water. The effect of root pressure in the transport of water is more important during the night time. Okay, next, transpirational pull. Transpirational pull is pull of water as a result of tension created by the transpiration. Okay, so the major driving force of the transpirational pull or movement of water because of transpiration happens during daytime. So transpirational pull mainly happens during daytime, and the root pressure is mainly creating during the night time.
ಓಕೆ, ಎಸ್. ಸೊ ಓಕೆ, ಈಗ ಆಲ್ಮೋಸ್ಟ್ ಪ್ರತಿಯೊಂದು ಲೆಸನ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಐ ಡಿಡ್ ನಾಟ್ ಸ್ಕಿಪ್ ಎನಿಥಿಂಗ್. ಓಕೆ, ಐ ವುಡ್ ಲೈಕ್ ಟು ಟೀಚ್ ನೌ ಅಬೌಟ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ತುಂಬ ಜನ ಕೇಳ್ತಿದ್ರಿ ಮ್ಯಾಮ್, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ದು ಬಂದರೆ ನಾವು ಹೆಂಗೆ ಬರಿಬೇಕು ಕ್ವಶನ್ಸನ್ನ. ಅಟ್ಲೀಸ್ಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅಟ್ಲೀಸ್ಟ್ ಇವಾಗಲಾದರೂ ಈ ಏನು ಎಲಿಮೆಂಟ್ಸ್ ಹೇಳ್ತಾ ಇದ್ದೀನಿ ಈ ಎಲಿಮೆಂಟ್ಸ್ ಬಗ್ಗೆ ಗಮನ ಕೊಟ್ಟು ಕಲ್ತ್ಕೊಂಡ್ರೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನಲ್ಲಿ ಬರುವಂಥ ಕ್ವಶನ್ಸ್ನ ನೀವು 100% ಸಾಲ್ವ್ ಮಾಡ್ಬೋದು. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲಿ ಏನಿಲ್ಲ, ಕ್ಯಾಲ್ಸಿನೇಷನ್ನು, ರೋಸ್ಟಿಂಗು, ಥರ್ಮೈಟ್ ಪ್ರೋಸೆಸ್ಸು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸು, ಆಮೇಲೆ ಮೆಟಲ್ಸ್ ಹೇಗೆ ಹೈ ಮತ್ತು ಮೀಡಿಯಂ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. One second, children. There are some unwanted messages. Just I would like to hide that. I think one of the ID is disturbing the students. Yeah, I just okay. Yes. ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಕೆಲವೊಂದು ಫಾರ್ಮುಲಾಸ್ ಹೇಳ್ಕೊಡ್ತೀನಿ, ಹೇಗೆ ಬರಿಬೇಕು ಎಕ್ಸಾಮಲ್ಲಿ ಕೊಟ್ಟಾಗ ಅಂತ. ಎಸ್, ಕೇಳಿಸ್ಕೊಳ್ಳಿ. ಸಿ, ನೀವು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಮೇಯ್ನ್ ಆಗಿ ಫೋಕಸ್ ಮಾಡಬೇಕಾಗಿರೋಂಥದ್ದು ಒಂದು ಅಟಾಮಿಕ್ ಸೈಜ್ ಬಗ್ಗೆ ಫೋಕಸ್ ಮಾಡಬೇಕು. ಇನ್ನೊಂದು ಮೆಟಾಲಿಕ್ ಪ್ರಾಪರ್ಟಿ ಬಗ್ಗೆ ಫೋಕಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋಂಥದ್ದು ನಾನ್ ಮೆಟಾಲಿಕ್ ಅಂಡ್ ಮೆಟಾಲಿಕ್ ಪ್ರಾಪರ್ಟಿ. ಓಕೆ, ಸೊ ನೋಡಿ, ನಾನು ಒಂದು ಟೇಬಲ್ ಇಟ್ಕೊಂಡು ಹೇಳ್ಕೊಡ್ತೀನಿ. ಸೊ ನಿಮಗೆ ಎಕ್ಸಾಮಲ್ಲಿ ಇದೇ ಥರ ಸಿಚುಯೇಷನ್ ಬಂದಾಗ ಹೆಲ್ಪ್ ಆಗುತ್ತೆ. ಗ್ರೂಪ್ 1 ಅಲ್ಲಿ ಹೈಡ್ರೋಜನ್ ಇರುತ್ತೆ, 18th ಗ್ರೂಪಲ್ಲಿ ಲಾಸ್ಟ್ ಗ್ರೂಪಲ್ಲಿ ಹೀಲಿಯಂ ಇರುತ್ತೆ. So first group, second group, and next directly 13th group. Okay, directly 13th group. 13, 14, 15, 16, 17 and 18. ಈ ಕೇಸಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಈ ಕೇಸಲ್ಲಿ I just wrote the groups first. Okay, so group number 1, group number 2, group number 13, 14, 15, 16, 17, 18. ಇಷ್ಟನ್ನೇ ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ಗೆ. ಓಕೆ, ಸೊ ದೆನ್ ಯು ಹ್ಯಾವ್ ಟು ರಿಮೆಂಬರ್ ಪೀರಿಯಡ್ 1, ಪೀರಿಯಡ್ 2, ಪೀರಿಯಡ್ 3 ಆ್ಯಂಡ್ ಆಲ್ಸೋ ಪೀರಿಯಡ್ 4. 4 ಪೀರಿಯಡ್ಸ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲಿಂದಾನೇ ಕ್ವಶನ್ಸ್ ಬರುತ್ತೆ ನಿಮಗೆ. ಓಕೆ, ಎಸ್ ನೋಡಿ, ಫಸ್ಟ್ ಹೈಡ್ರೋಜನ್ ಇರುತ್ತೆ, ನೆಕ್ಸ್ಟ್ ಹೀಲಿಯಂ ಇರುತ್ತೆ, ನೆಕ್ಸ್ಟ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ ಆ್ಯಂಡ್ ಕ್ಯಾಲ್ಶಿಯಂ. ಓಕೆನಾ? ಎಕ್ಸಾಮಲ್ಲಿ ಕೇಳ್ಬೋದು ನೋಡಿ, ಇದೇ ಟೇಬಲ್ನ ನೆನ್ಪಿಟ್ಕೊಳ್ಳಿ, ಇಷ್ಟು ಎಲಿಮೆಂಟ್ಸ್ ನೆನಪಿರಬೇಕು. ಎಕ್ಸಾಮಲ್ಲಿ ಇದೇ ಜಾಗದಲ್ಲಿ ಒಂದು ವೇಳೆ ಅವರು ಈಗ 13th ಗ್ರೂಪು ಸೆಕೆಂಡ್ ಪೀರಿಯಡಲ್ಲಿ, ಸಿ ದೀಸ್ ಆರ್ ದ ಪೀರಿಯಡ್ಸ್. ದಿಸ್ ಇಸ್ ಪೀರಿಯಡ್ ನಂಬರ್ 1, ದಿಸ್ ಇಸ್ ಪೀರಿಯಡ್ ನಂಬರ್ 2, ಪೀರಿಯಡ್ ನಂಬರ್ 3 ಆ್ಯಂಡ್ ಆಲ್ಸೋ ದ ಪೀರಿಯಡ್ ನಂಬರ್ 4. ದೀಸ್ ಆರ್ ದ ಗ್ರೂಪ್ಸ್. ಓಕೆ, ಸೊ ಎಕ್ಸಾಮಲ್ಲಿ ಇದೇ ಜಾಗದಲ್ಲಿ ಅವ್ನು ಕೇಳ್ಬೋದು. ಏನಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಜಾಗದಲ್ಲಿ ಅವನು ಎಕ್ಸ್ ಅಂತ ಕೊಟ್ಟು, ಇಲ್ಲಿ ವೈ ಅಂತ ಕೊಟ್ಟು, ಇಲ್ಲಿ ಝೆಡ್ ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಜಸ್ಟ್ ಅನ್ಕೊಳ್ಳಿ, ಇದೇ ಥರ ಪ್ರಶ್ನೆ ಕೇಳೋದು ಎಕ್ಸಾಮಲ್ಲಿ. ಇಲ್ಲಿ ಎಕ್ಸ್ ಅಂತ ಅನ್ಕೊಳ್ಳಿ. ಎಸ್, ಲೆಟ್ಸ್ ಟೇಕ್ ದಿಸ್ ಆಸ್ ಎಕ್ಸ್ ಅನ್ಕೊಳ್ಳಿ, ವೈ ಅನ್ಕೊಳ್ಳಿ, ಝೆಡ್ ಅನ್ಕೊಳ್ಳಿ. ಬೇರೆ ಏನು ಎಲಿಮೆಂಟ್ಸ್ ಕೊಟ್ಟಿಲ್ಲ, ಜಸ್ಟ್ ಈ ರೀತಿ ಕೊಟ್ಟಿದ್ದಾರೆ. ಅಂಡ್ ಅವ್ರು ಮೆನ್ಷನ್ ಮಾಡಿರ್ತಾರೆ ಪೀರಿಯಡ್ ಅಂಡ್ ಗ್ರೂಪ್ ನಂಬರ್. ಓಕೆ, ಸೊ ಈಗ ನಿಮಗೆ ಟಾಸ್ಕ್ ಏನು ಅಂತಂದರೆ, ಐಡೆಂಟಿಫೈ ದ ಎಲಿಮೆಂಟ್ಸ್ ಎಕ್ಸ್, ವೈ, ಝೆಡ್
ಅಕಾರ್ಡಿಂಗ್ ಟು ದೇರ್ ಪೀರಿಯಡ್ ಆ್ಯಂಡ್ ಗ್ರೂಪ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಮಾಡ್ತೀರಾ, ಹೇಗೆ ಐಡೆಂಟಿಫೈ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಈ ಕೇಸಲ್ಲಿ. ಸಿ, ಎಕ್ಸ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಪೀರಿಯಡಲ್ಲಿ ಎಕ್ಸ್ ಇದೆ, ಎಲ್ಲಿದೆ ನೀವು ಹೀಗೆ ನೋಡಬೇಕು. ಓಕೆ, ಎಕ್ಸ್ ಈಸ್ ಜಸ್ಟ್ ಎ ಸೆಕೆಂಡ್. ಓಕೆ, ಸಿ ಎಕ್ಸ್ ಇದೆ ಇಲ್ಲಿ, ಎಕ್ಸ್ ಎಲ್ಲಿದೆ, ಸೆಕೆಂಡ್ ಪೀರಿಯಡಲ್ಲಿದೆ, 13th ಗ್ರೂಪಲ್ಲಿದೆ. ಸೊ ಸೆಕೆಂಡ್ ಪೀರಿಯಡಲ್ಲಿ 13th ಗ್ರೂಪಲ್ಲಿ ಬರುವಂಥ ಎಲಿಮೆಂಟ್ ಯಾವುದು, ಯಾವುದಿದು, ಬೋರಾನ್. ಅರ್ಥ ಆಗ್ತಿದ್ಯಾ? ಸೆಕೆಂಡ್ ಪೀರಿಯಡಲ್ಲಿ 13th ಗ್ರೂಪಲ್ಲಿ ಬರುವಂಥ ಎಲಿಮೆಂಟ್ ಯಾವುದು, ಬೋರಾನ್. ಸೊ ಎಕ್ಸ್ ಇಸ್ ಬೋರಾನ್. ನೆಕ್ಸ್ಟ್, ಸೆಕೆಂಡ್ ಪೀರಿಯಡಲ್ಲಿ 17th ಗ್ರೂಪಲ್ಲಿ ಬರುವಂಥ ಎಲಿಮೆಂಟ್ ಯಾವುದು, ದಟ್ ಈಸ್ ಫ್ಲೂರಿನ್. ಸೊ ಝೆಡ್ ಏನಾಗಿದೆ, ಫ್ಲೂರಿನ್ ಆಗಿರುತ್ತೆ. ಅದೇ ರೀತಿ ಥರ್ಡ್ ಪೀರಿಯಡಲ್ಲಿ 15th ಗ್ರೂಪಲ್ಲಿ ಬರುವಂಥ ಎಲಿಮೆಂಟ್ ಯಾವುದು, ಫಾಸ್ಫರಸ್. ಸೊ ನಿಮಗೆ ಈ ಟೇಬಲ್ ಗೊತ್ತಿದ್ರೆ ಮಾತ್ರ ಎಕ್ಸಾಮಲ್ಲಿ ಬರೆಯೋಕ್ಕಾಗತ್ತೆ. ಫಸ್ಟ್ 20 ಎಲಿಮೆಂಟ್ಸ್ ಟೇಬಲ್ ಗೊತ್ತಿರಬೇಕು ನಿಮಗೆ. ಓನ್ಲಿ ದೆನ್ ಯು ಕ್ಯಾನ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಅದರ್ವೈಸ್ ಇಟ್ ಈಸ್ ನಾಟ್ ಸೋ ಈಸಿ ಫಾರ್ ಯು ಟು ಐಡೆಂಟಿಫೈ ವಿಚ್ ಎಲಿಮೆಂಟ್ ಇಟ್ ಈಸ್, ಯಾವುದು ಅಂತ ನಿಮಗೆ ಅದು ಗೊತ್ತಾಗಲ್ಲ. ಸೊ ಎಕ್ಸ್ ಏನಾಗಿದೆ, ಬೋರಾನ್ ಆಗಿದೆ, ವೈ ಏನಾಗಿರುತ್ತೆ, ಫ್ಲೂರಿನ್ ಆಗಿರುತ್ತೆ, ಝೆಡ್ ಏನಾಗಿರುತ್ತೆ, ಫಾಸ್ಫರಸ್. ಸೊ ಯಾವ ಎಲಿಮೆಂಟು ಯಾವ ಗ್ರೂಪಲ್ಲಿದೆ, ಯಾವ ಪೀರಿಯಡಲ್ಲಿದೆ ಅಂತ ಕೇಳ್ತಾರೆ. ಇನ್ನೊಂದು ಅಟಾಮಿಕ್ ಸೈಜ್ ಬಗ್ಗೆ ಕೇಳ್ತಾರೆ. ಈ ಕೇಸಲ್ಲಿ ಅಟಾಮಿಕ್ ಸೈಜ್ ಬಗ್ಗೆ ಕೇಳ್ತಾರೆ. ಏನು ಹೇಳ್ತಾರೆ ಅಟಾಮಿಕ್ ಸೈಜ್ ಬಗ್ಗೆ, ಏನು ಹೇಳ್ಬೇಕು ನೀವು ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಕೊಡ್ತಾರೆ, ಸಿ ಹೈಡ್ರೋಜನ್, ಬೋರಾನ್, ಸೋಡಿಯಂ ಅಂಡ್ ಅಲ್ಯೂಮಿನಿಯಂ. ಹೈಡ್ರೋಜನ್, ಬೋರಾನ್, sodium and aluminum. Among these four elements, which element is having the greater atomic size and which element has the least atomic size? Which element has the greater atomic size and which element has the least atomic size ಅಂತ ಕೇಳಬಹುದು. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಏನಾಗುತ್ತೆ ಅಂತ ಗೊತ್ತಿರಬೇಕು. ಅಟಾಮಿಕ್ ಸೈಜ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ಇದು ಲೆಫ್ಟ್ ಟು ರೈಟ್ ಏನಾಗುತ್ತೆ, ಡಿಕ್ರೀಸಸ್. atomic size decreases as we move from left to right. The same atomic size increases as we move from top to bottom. Top to bottom ಅಂದ್ರೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಟಾಮಿಕ್ ಸೈಜ್. ಈಗ ಕೊಟ್ಟಿರುವಂಥ ಎಲಿಮೆಂಟ್ಸ್ ಯಾವುದು, ಹೈಡ್ರೋಜನ್ನು, ಬೋರಾನು, ಸೋಡಿಯಮು, ಅಲ್ಯೂಮಿನಿಯಂ ಅಂತ ಅನ್ಕೊಳ್ಳಿ. ಇದೇ ಟೆಕ್ನಿಕ್ನ ಎಕ್ಸಾಮಲ್ಲೂ ನೀವು ಅಪ್ಲೈ ಮಾಡಬೇಕು. ಓಕೆ, ಇದನ್ನೇ ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಯಾವುದು ನೋಡಿ ಗ್ರೇಟರ್ ಇದೆ, ಯಾವುದು ಲೆಸ್ಸರ್ ಇದೆ. ಹೈಡ್ರೋಜನ್ ಫಸ್ಟ್ ಪೀರಿಯಡಲ್ಲಿದೆ, ಸೊ 1 ಶೆಲ್ ಇರುತ್ತೆ ಇದಕ್ಕೆ. ಲಿಥಿಯಂ ಸೆಕೆಂಡ್ ಪೀರಿಯಡಲ್ಲಿದೆ, 2 ಶೆಲ್ ಇರುತ್ತೆ. ಸೋಡಿಯಂ ಥರ್ಡ್ ಪೀರಿಯಡಲ್ಲಿದೆ, 3 ಶೆಲ್ ಇರುತ್ತೆ ಅಲ್ವಾ. ಆ್ಯಂಡ್ ಅಲ್ಯೂಮಿನಿಯಮು ಕೂಡ ಥರ್ಡ್ ಪೀರಿಯಡಲ್ಲಿದೆ, ಇದಕ್ಕೂ ಕೂಡ 3 ಶೆಲ್ ಇರುತ್ತೆ. ಸೊ ನಿಮಗೆ ಈಗ ತಾನೇ ಹೇಳಿದೆ, ಟಾಪ್ ಟು ಬಾಟಮ್ ಬಂದಾಗ ಇನ್ಕ್ರೀಸ್ ಆಗುತ್ತೆ. ಸೊ ಟಾಪ್ ಟು ಬಾಟಮ್ ಬಂದಾಗ ಹೈಡ್ರೋಜನ್ ಕೆಳಗಡೆ ಸೋಡಿಯಂ ಇದೆ. ನೆಕ್ಸ್ಟ್ ಸೋಡಿಯಂ ಮತ್ತು ಅಲ್ಯೂಮಿನಿಯಂ ಎರಡೂ ಕೂಡ ಥರ್ಡ್ ಪೀರಿಯಡಲ್ಲಿದೆ. ಯಾವುದಕ್ಕೆ ಗ್ರೇಟರ್ ಅಟಾಮಿಕ್ ಸೈಜು, ಸೋಡಿಯಂಗೆ ಗ್ರೇಟರ್ ಅಟಾಮಿಕ್ ಸೈಜ್. ಯಾಕೆಂದರೆ ಲೆಫ್ಟಿಂದ ರೈಟ್ಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಸೋಡಿಯಂ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂಗೆ ಸೈಜ್ ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ಆಸ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಇಲ್ಲಿ ಏನಾಗುತ್ತೆ, ಸೋಡಿಯಂ ಇಸ್ ಹ್ಯಾವಿಂಗ್ ದ ಗ್ರೇಟರ್ ಅಟಾಮಿಕ್ ಸೈಜ್, ವಿಚ್ ಈಸ್ ಹ್ಯಾವಿಂಗ್ ದ ಲೆಸ್ಸರ್ ಅಟಾಮಿಕ್ ಸೈಜ್ ಇಲ್ಲಿ hydrogen, because it is in the first period and it is the first element. It is having only the one shell. It is having only the one shell. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ತಿಳ್ಕೊಳ್ಳಿ. ಅಟಾಮಿಕ್ ಸೈಜ್ ಬಗ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ ಯೂಶಲಿ. ಆ್ಯಂಡ್ ರೀಸನ್ ಕೂಡ ಬರೆಯೋದು ಗೊತ್ತಿರಬೇಕು ನಿಮಗೆ. ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ಸೈಜ್ ಅಂತ ಹೇಳ್ಬಿಟ್ರಿ. ಸೊ ರೀಸನ್ ವೈ ಅಟಾಮಿಕ್ ಸೈಜ್ ಡಿಕ್ರೀಸಿಂಗ್, ವಾಟ್ ಈಸ್ ಹ್ಯಾಪನಿಂಗ್ ಅಂತ ಕೂಡ ಹೇಳಬೇಕು. ಸೊ ಲೆಫ್ಟಿಂದ ರೈಟಿಗೆ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಟಾಪಿಂದ ಬಾಟಮಿಗೆ ಬಂದರೆ ಇನ್ಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಇಟ್ ಡಿಕ್ರೀಸಸ್, ನೋಡಿ ರೀಸನ್, ಇದೊಂದು ವರ್ಡ್ ಬರೆದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಬಿಕಾಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಅಟಾಮಿಕ್ ಸೈಜ್ ಡಿಕ್ರೀಸಸ್. ಯಾಕೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಹೆನ್ಸ್ ಲೆಫ್ಟ್ ಟು ರೈಟ್ ಮೂವ್ ಆದಾಗ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಟಾಪ್ ಟು ಬಾಟಮ್ ಬಂದಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ? ನ್ಯೂಕ್ಲಿಯರ್ ಚಾರ್ಜ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ನೋಡಿ 2 ರೀಸನ್ ಬರುತ್ತೆ ಇಲ್ಲಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ outermost shell decreases.
ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ಇಲ್ಲಿ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಒಂದು ರೀಸನ್ ಇದು. ಸೆಕೆಂಡ್ ರೀಸನ್ ಏನು ಅಂದರೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಇದೆರಡು ರೀಸನ್. ಅಟಾಮಿಕ್ ಸೈಜ್ ಬಗ್ಗೆ ಯೂಶ್ವಲಿ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಇದು 100% ಗೊತ್ತಿರಬೇಕು. ಓಕೆನಾ? ರೈಟ್. ಇದಾದ ನಂತರ ನಿಮಗೆ ಅಟಾಮಿಕ್ ಸೈಜ್ ಕೇಳಲಿಲ್ಲ ಇಲ್ಲಿ ಅಂದರೆ ಇನ್ನೇನು ಕೇಳ್ತಾರೆ? ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾರೆ. ಓಕೆ, ಇದೇ ಒಂದಷ್ಟು ಎಲಿಮೆಂಟ್ಸ್ ಅಂತ ಅನ್ಕೊಳ್ಳಿ. ಇದನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಬರೆಯೋಣ. ಹೈಡ್ರೋಜನ್ ಇದೆ, ಬೋರಾನ್ ಇದೆ, ಸೋಡಿಯಂ ಇದೆ, ಅಲ್ಯೂಮಿನಿಯಂ ಇದೆ. ಅರ್ಥ ಆಯ್ತಾ? ಹೈಡ್ರೋಜನ್ ಇದೆ, ಬೋರಾನ್ ಇದೆ, ದೆನ್ ಸೋಡಿಯಂ ಇದೆ, ಅಲ್ಯೂಮಿನಿಯಂ ಇದೆ. ಫಸ್ಟ್ ಆಫ್ ಆಲ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಏನು? ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಮೆಟಾಲಿಕ್ ಪ್ರಾಪರ್ಟಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಪಾಸಿಟಿವಿಟಿ. ಎಕ್ಸಾಮ್ ಅಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತಾದ್ರೂ ಕೇಳ್ಬೋದು, ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಕೂಡ ಕೇಳ್ಬೋದು. ಪಾಸಿಟಿವಿಟಿ. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ಟು ಎಲೆಕ್ಟ್ರೋಪಾಸಿಟಿವಿಟಿ when we move from left to right in the periodic table? Okay, what happened to electropositivity when we move from left to right in the periodic table and top to bottom in the periodic table ಅಂತ ನಿಮಗೆ ಕೇಳ್ತಾರೆ. ಏನಾಗತ್ತೆ ನೋಡಿ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೆ, ಮೆಟಾಲಿಕ್ ಪ್ರಾಪರ್ಟಿ ಅಂದ್ರೆ ಮೀನಿಂಗ್ ಏನ್ ಗೊತ್ತಾ? ದ ಮೀನಿಂಗ್ ಆಫ್ ದಿಸ್ ಈಸ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಇಟ್ ಈಸ್ 3 ಮಾರ್ಕ್ ಪ್ರಶ್ನೆ ಇದು, ಹಾಗಾಗಿ ನಿಧಾನ ಕೇಳ್ಕೊಡ್ತಾ ಇದ್ದೀನಿ. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಸ್ ಲಾಸ್ ಆಗೋದನ್ನೇ ನಾವು ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಸ್ ಲಾಸ್ ಆಗೋದನ್ನೇ ಮೆಟಾಲಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ ಲೆಫ್ಟ್ ಇಂದ ರೈಟ್ ಹೋದ್ರೆ? ಓಕೆ, ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಪ್ರಾಪರ್ಟಿ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಪ್ರಾಪರ್ಟಿ ಆಸ್ ವಿ ಮೂವ್ ಫ್ರಮ್ Okay, what happens to metallic property as we move from left to right? ಈ ಲೆಫ್ಟ್ ಇಂದ ರೈಟಿಗೆ ಹೋದ್ರೆ ನೋಡ್ಕೊಳ್ಳಿ, ಲೆಫ್ಟ್ ಇಂದ ರೈಟಿಗೆ ಹೋದ್ರೆ ಮೆಟಾಲಿಕ್ ಪ್ರಾಪರ್ಟಿ ಯಾವಾಗಲೂ ಕೂಡ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಯಾಕೆ ಗೊತ್ತಾ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಟಾಪ್ ಟು ಬಾಟಮ್ ಅಂದ್ರೆ, ವೆನ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ದ ಪೀರಿಯಾಡಿಕ್ ಟೇಬಲ್, ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗುತ್ತೆ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ವೆರಿ ಈಸಿ, ನೆನ್ಪಿಟ್ಕೊಳ್ಳಿ. ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್? ಮೆಟಾಲಿಕ್ ಕ್ಯಾರೆಕ್ಟರ್ ಲೆಫ್ಟ್ ಟು ರೈಟ್ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಟಾಪ್ ಟು ಬಾಟಮ್ ಬಂದ್ರೆ ಓಕೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದು ನಿಮಗೆ ಬಹಳ ಬಹಳ ಇಂಪಾರ್ಟೆಂಟ್, ಗೊತ್ತಿರಲಿ ನಿಮಗೆ. ಎಸ್, ಸೊ ಈ ಕೇಸಲ್ಲಿ, ಎಸ್ ಜಸ್ಟ್ ಅ ಮಿನಿಟ್, ಐ ಆಮ್ ಟೇಕಿಂಗ್ ಬ್ರೇಕ್ ಬಿಕಾಸ್ ಐ ಆಮ್ ಟಾಕಿಂಗ್ ಕಂಟಿನ್ಯೂಸ್ಲಿ. ಈ ಕೇಸಲ್ಲಿ ಹೈಡ್ರೋಜನ್ ಇದೆ, ಬೋರಾನ್ ಇದೆ, ಸೋಡಿಯಂ ಇದೆ, ಅಲ್ಯೂಮಿನಿಯಂ ಇದೆ. ಇಲ್ಲಿ ಹೇಳಿ, ಅಮಾಂಗ್ ದೀಸ್ 4 ಎಲಿಮೆಂಟ್ಸ್ ವಿಚ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್. ಯಾವುದಕ್ಕೆ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಅಮಾಂಗ್ ದೀಸ್? ಲೆಫ್ಟ್ ಟು ರೈಟ್ ಟು ಟಾಪ್ ಟು ಬಾಟಮ್ ಹೇಗೆ ತಗೊಳ್ಬೇಕು ಅಂತ ಕೇಳ್ತಾ ಇದ್ದೀರಾ? ಎಸ್, ನೋಡಿ, ಈ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಬೋರಾನ್, ಸೋಡಿಯಂ, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಲೆಫ್ಟ್ ಟು ರೈಟ್ ನೋಡಿ, ಈಗ ಅವರೇ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಾಗುತ್ತೆ ಹೈಡ್ರೋಜನ್ ಎಲ್ಲಿದೆ, ಬೋರಾನ್ ಎಲ್ಲಿದೆ, ಸೋಡಿಯಂ ಎಲ್ಲಿದೆ, ಅಲ್ಯೂಮಿನಿಯಂ ಎಲ್ಲಿದೆ ಅನ್ನೋದಕ್ಕೆ ನಿಮಗೆ ಈ ಟೇಬಲ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಹೈಡ್ರೋಜನ್ ನೋಡಿ ಫಸ್ಟ್ ಪೀರಿಯಡಲ್ಲಿದೆ, ಬೋರಾನು ಸೆಕೆಂಡ್ ಪೀರಿಯಡಲ್ಲಿದೆ, ಸೋಡಿಯಂ ಮತ್ತು ಅಲ್ಯೂಮಿನಿಯಂ ಥರ್ಡ್ ಪೀರಿಯಡಲ್ಲಿದೆ. ನಾನು ನಿಮ್ಗೆ ಏನು ಹೇಳಿದೆ? ಲೆಫ್ಟಿಂದ ರೈಟ್ಗೆ ಹೋದರೆ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಸ್ಟಾಪ್ ಆಗುತ್ತೆ. ಹೈಡ್ರೋಜನ್ ಬಾಡಿ ಮೇಲೆ 1 ಎಲೆಕ್ಟ್ರಾನ್ ಇರುತ್ತೆ, ಲಾಸ್ ಆಗುತ್ತೆ. ನೋಡಿ ಹೇಳ್ತೀನಿ, ಬರೆದು ತೋರಿಸಿ ನೋಡಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಸಾರಿ ಲಿಥಿಯಂ ಬರ್ದಿಲ್ಲ ನಾನಿಲ್ಲಿ, ಎಕ್ಸಾಂಪಲ್ ಆಗಿ ನಾನು ತಗೊಂಡಿರೋದಿಲ್ಲಿ ಸೋಡಿಯಂ ಆ್ಯಂಡ್ ಅಲ್ಯೂಮಿನಿಯಂ ತಗೊಂಡಿದ್ದೀನಿ.
ಹೈಡ್ರೋಜನ್ ಬಾಡಿ ಮೇಲೆ 1 ಎಲೆಕ್ಟ್ರಾನ್ ಇದೆ, ಹೀಲಿಯಂ ಮೇಲೆ 2 ಇದೆ, ಸೋಡಿಯಂ ಮೇಲೆ 2,8,1 11 ಎಲೆಕ್ಟ್ರಾನ್ಸ್ ಇದೆ, ಅಲ್ಯೂಮಿನಿಯಂ ಮೇಲೆ 2,8,2 ಇದೆ. ನಾನು ಏನು ಹೇಳಿದೆ, ಲೆಫ್ಟಿಂದ ರೈಟಿಗೆ ಹೋದರೆ ಡಿಕ್ರೀಸ್ ಆಗುತ್ತೆ, ಟಾಪಿಂದ ಬಾಟಮಿಗೆ ಬಂದರೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಲೆಫ್ಟಿಂದ ರೈಟಿಗೆ ಹೋದರೆ ಯಾಕೆ ಡಿಕ್ರೀಸ್ ಆಗುತ್ತೆ ನೋಡಿ, ಈ ಕೇಸಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಜಸ್ಟ್ ಅಬ್ಸರ್ವ್ ಮಾಡಿ ಇದನ್ನು ನೀವು. ಎಸ್ ನೋಡಿ, ಲಿಥಿಯಂ ಇದೆ, ಲಿಥಿಯಂ ಬಾಡಿ ಮೇಲೆ 2,1 ಎಲೆಕ್ಟ್ರಾನ್ ಇರುತ್ತೆ, ಬೆರಿಲಿಯಂ ಮೇಲೆ 2,2 ಇರುತ್ತೆ, ಬೋರಾನ್ ಮೇಲೆ 2,3 ಇರುತ್ತೆ, ನೈಟ್ರೋಜನ್ ಮೇಲೆ 2, ಐ ಥಿಂಕ್ ಯಾವುದೋ ಒಂದು ಇಟ್ಟಿದ್ದೀನಿ ನಾನು, ಇಲ್ಲಿ ಕಾರ್ಬನ್ ಬರಬೇಕು, ಇರೇಸ್ ಆಗೋಯ್ತು ಅನ್ಕೋತೀನಿ. ಓಕೆ, ಇಲ್ಲಿ ಏನಾಗುತ್ತೆ, ಕಾರ್ಬನ್ ಮೇಲೆ 2,4 ಇರುತ್ತೆ, ನೈಟ್ರೋಜನ್ ಮೇಲೆ 2,5 ಇರುತ್ತೆ, ಆಕ್ಸಿಜನ್ ಮೇಲೆ 2,6, ಫ್ಲೋರಿನ್ ಮೇಲೆ 2,7, ನ್ಯೂಯಾನ್ ಮೇಲೆ 2,8. ನೋಡಿ ಲೆಫ್ಟಿಂದ ರೈಟಿಗೆ ಹೋದ್ರೆ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನೋಡಿ, ಫಸ್ಟ್ 1 ಎಲೆಕ್ಟ್ರಾನ್ ಇರುತ್ತೆ ಔಟರ್ ಮೋಸ್ಟ್ ಬಾಡಿನಲ್ಲಿ, ಈಸಿಯಾಗಿ ಲೂಸ್ ಆಗುತ್ತೆ, 2 ಈಸಿಯಾಗಿ ಲೂಸ್ ಆಗುತ್ತೆ, 3 ಈಸಿಯಾಗಿ ಲೂಸ್ ಆಗುತ್ತೆ, 4 ಬಂದಾಗ ಲಾಸ್ ಆಗಲ್ಲ, ಶೇರ್ ಆಗುತ್ತೆ. 5 ಎಲೆಕ್ಟ್ರಾನ್ಸ್ ಇದೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಅಂದರೆ ಲೂಸಿಂಗ್ ಸ್ಟಾಪ್ ಆಗುತ್ತೆ, ಗೈನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿಂದ ಲೂಸಿಂಗ್ ಸ್ಟಾಪ್ ಆಯಿತು, ಲೂಸಿಂಗ್ ಸ್ಟಾಪ್ ಆಗೋದ್ರಿಂದ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಹೋಯ್ತು. ಆಯ್ತಾ, ಟಾಪಿಂದ ಬಾಟಮ್ಗೆ ಬಂದರೆ ನೋಡಿ, ಈ ಕೇಸಲ್ಲಿ ಟಾಪಿಂದ ಬಾಟಮ್ಗೆ ಬರೋಣ. ಎಸ್ ನೋಡಿ, ಈ ಕೇಸ್ ನೋಡೋಣ. ಈ ಕೇಸಲ್ಲಿ ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಇದೆ, ಲಿಥಿಯಂಗೆ ನೋಡಿ 2,1 ಇದೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸೋಡಿಯಂಗೆ ನೋಡಿ 2,8,1 ಇದೆ, ಪೊಟ್ಯಾಷಿಯಂಗೆ 2,8,8,1 ಇದೆ. ಎಲ್ಲಾದ್ರ ಬಾಡಿ ಮೇಲೂ ಏನಿದೆ, ಹೊರಗಡೆ 1 ಎಲೆಕ್ಟ್ರಾನ್ ಇದೆ. ಸೊ ಟಾಪಿಂದ ಬಾಟಮ್ಗೆ ಬಂದರೆ ಹೊರಗಡೆ ಆರ್ಬಿಟಲ್ಲಿ ಕಡಿಮೆ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಕ್ಯಾನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಇಟ್ ಕ್ಯಾನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಅರ್ಥ ಆಗ್ತಿದ್ಯಾ? ಇಟ್ ಕ್ಯಾನ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಓಕೆ, ಅಯೋನೈಸೇಷನ್ ಎನರ್ಜಿ ಅಂತ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಅಲ್ಲಿ ಅವರು ಕೇಳಲ್ಲ. ಯಾಕೆ? ಬಿಕಾಸ್ ನಿಮಗೆ ಅಯೋನೈಸೇಷನ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಓಕೆ, ಅಯನೈಸೇಷನ್ ಅಂತಾನೆ ಎಕ್ಸಾಮ್ ಅಂದರೆ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಲ್ಲಿ ಅಯನೈಸೇಷನ್ ಅಂತ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಿಮಗೆ ನಾನು ಅಯನೈಸೇಷನ್ ಎನರ್ಜಿ ತಗೊಳ್ತಾ ಇಲ್ಲ ಅಷ್ಟೇ. ಅಯನೈಸೇಷನ್ ಅಂದರೆ ಏನು? ಜಸ್ಟ್ ಅಯನೈಸೇಷನ್ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಅಷ್ಟೇ. ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎನರ್ಜಿ. ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎನರ್ಜಿ. ಅರ್ಥ ಆಗ್ತಿದೆ ಅಲ್ವಾ? ದಟ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎನರ್ಜಿ. ಸೊ ಲೆಫ್ಟಿಂದ ರೈಟ್ಗೆ ಹೋದ್ರೆ ಏನಾಯಿತು, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಯಿತು, ಟಾಪಿಂದ ಬಾಟಮಿಗೆ ಬಂದರೆ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ, ಹೈಡ್ರೋಜನ್, ಹೀಲಿಯಂ, ಸೋಡಿಯಂ, ಅಲ್ಯೂಮಿನಿಯಂ ಅಲ್ಲಿ ನಾನು ಕೇಳಿದ್ದು ಯಾವುದಕ್ಕೆ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್, ವಿಚ್ ಈಸ್ ಹ್ಯಾವಿಂಗ್ ಮೋರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೇಳಿದೆ. ಯಾವುದಕ್ಕಿದೆ? ಇಟ್ ಈಸ್ ಸೋಡಿಯಂ. ಸೋಡಿಯಂಗೆ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ. ಯಾಕೆ? ಟಾಪಿಂದ ಬಾಟಮಿಗೆ ಬಂದೆ, ಈಗ ತಾನೇ ಹೇಳಿದ್ದೀನಿ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳಿದೆ. ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ನಮಗೆ ನೋಡಿದ್ರೆ ಇಲ್ಲಿ ಹೈಡ್ರೋಜನ್ ಮತ್ತೆ ಯಾವುದಿದೆ, ಸೋಡಿಯಂ ಇದೆ. ಹೈಡ್ರೋಜನ್ ಬಾಡಿ ಮೇಲೆ 1 ಎಲೆಕ್ಟ್ರಾನ್ ಇದೆ ಅಂಡ್ ಸೋಡಿಯಂ ಬಾಡಿ ಮೇಲೆ ಏನಾಗುತ್ತೆ 2,8,1 ಇದೆ. ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎಸ್, ನೆಕ್ಸ್ಟ್ ನಿಮಗೆ ಕೇಳ್ತಾರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ದೇ ವಿಲ್ ಆಸ್ಕ್ ಎಲೆಕ್ಟ್ರೋ ನೆಗೆಟಿವಿಟಿ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ಎಲೆಕ್ಟ್ರೋ ನೆಗೆಟಿವಿಟಿ ಕೇಳ್ತಾರೆ. ಓಕೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. I request students to kindly listen to what we are telling. This is very important. Yes. Okay. Please don't concentrate on the chat section. Just listen to what I am telling. The next one is non-metallic character. Non-metallic character ಬಗ್ಗೆ exam ಅಲ್ಲಿ ಕೇಳ್ತಾರೆ. Non-metallic character is also called as electronegativity. It is also called as electronegativity. What happens to non-metallic character as we move from left to right in the periodic table or top to bottom in the periodic table? Electronegativity ಅಂದ್ರೆ
ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಲೆಫ್ಟಿಂದ ರೈಟಿಗೆ ಹೋದರೆ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಟಾಪಿಂದ ಬಾಟಮಿಗೆ ಬಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಯಾಕೆ ಅಂದರೆ ನೋಡಿ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಆರ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್ ಅಂತ ಅನ್ಕೊಳ್ಳಿ. ಸೋಡಿಯಂ ಬಾಡಿ ಮೇಲೆ ನೋಡಿ 2,8,1, ಮೆಗ್ನೀಷಿಯಂ ಮೇಲೆ 2,8,2, ಅಲ್ಯೂಮಿನಿಯಂ ಮೇಲೆ 2,8,3, ಸಿಲಿಕಾನ್ ಮೇಲೆ 2,8,4, ಫಾಸ್ಫರಸ್ ಮೇಲೆ 2,8,5, ಸಲ್ಫರ್ ಮೇಲೆ 2,8,6. ನೀವು ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಹೊರಗಡೆ ಆರ್ಬಿಟಲ್ಲಿ ನೋಡಿ ಫಸ್ಟ್ ಲಾಸ್ ಆಯಿತು, 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ, 3 ಲಾಸ್ ಆಗುತ್ತೆ, 4 ಶೇರ್ ಆಗುತ್ತೆ. ದ ಮೊಮೆಂಟ್ ಇಟ್ ರೀಚಸ್ ಟು 5 ಎಲೆಕ್ಟ್ರಾನ್ ಲೂಸಿಂಗ್ ಸ್ಟಾಪ್ ಆಗುತ್ತೆ. ಇಲ್ಲಿ ಟು ಬಿಕಮ್ 8, ದಿಸ್ ಫಾಸ್ಫರಸ್ ವಿಲ್ ಟೇಕ್ 3 electrons. ಸಲ್ಫರ್ ಟು ಮೇಕ್ 8, ಇಟ್ ವಿಲ್ ಟೇಕ್ 2 electrons. ಲೂಸಿಂಗ್ ಸ್ಟಾಪ್ ಆಗ್ತಾ ಇದೆ, ಗೇನಿಂಗ್ ಸ್ಟಾರ್ಟ್ ಆಗ್ತಿದೆ. As we move from left to right in the periodic table, okay, as we move from left to right in the periodic table, ಏನಾಗುತ್ತೆ, the non-metallic character increases. ಟಾಪ್ ಇಂದ ಬಾಟಮಿಗೆ ಬಂದರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಕೊಟ್ಟಾಗ ನೀವು ಆ ಎಲಿಮೆಂಟ್ಸು ಲೆಫ್ಟಿಂದ ರೈಟಿಗೆ ಹೋಗ್ತಿದ್ಯಾ, ಟಾಪಿಂದ ಬಾಟಮಿಗೆ ಬರ್ತಿದ್ಯಾ ಅಂತ ಯೋಚನೆ ಮಾಡಿ ದೆನ್ ಯು ರೈಟ್ ಆನ್ಸರ್. ಥಿಂಕ್ ಆ್ಯಂಡ್ ದೆನ್ ಯು ರೈಟ್ ಆನ್ಸರ್. ಕ್ಲಿಯರ್ ಆಯಿತು ಅಲ್ವಾ? ಎಸ್. ನೋಡಿ ಇಲ್ಲೇನೆ ಫಾರ್ ಎಕ್ಸಾಂಪಲ್ ಲಿಥಿಯಂ ಆ್ಯಂಡ್ ಬೋರಾನನ್ನು ಕಂಪೇರ್ ಮಾಡಿದಾಗ ವಿಚ್ ಈಸ್ ಹ್ಯಾವಿಂಗ್ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಇಟ್ ಈಸ್ ಬೋರಾನ್. ಬಿಕಾಸ್ ಲೆಫ್ಟಿಂದ ರೈಟಿಗೆ ಹೋದರೆ ಏನಾಗುತ್ತೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಅಮಾಂಗ್ ಅಲ್ಯೂಮಿನಿಯಂ ಅಂಡ್ ಕ್ಲೋರಿನ್, ಎಕ್ಸಾಂಪಲ್ ಕೊಡ್ತಾರೆ ಅಲ್ಯೂಮಿನಿಯಂ ಅಂಡ್ ಕ್ಲೋರಿನ್, ಅಮಾಂಗ್ ದೀಸ್ ಮೆಟಲ್ ವಿಚ್ ಎಲಿಮೆಂಟ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್. ಕ್ಲೋರಿನ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ಕಂಪೇರ್ ಟು ಅಲ್ಯೂಮಿನಿಯಂ. ಯಾಕೆ, ಲೆಫ್ಟಿಂದ ರೈಟಿಗೆ ಹೋದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸಿ ವೆನ್ ಐ ಟೇಕ್ ಸೋಡಿಯಂ, ಲಿಥಿಯಂ, ಫಸ್ಟ್ ಎಲಿಮೆಂಟ್ ಈಸ್ ಹೈಡ್ರೋಜನ್ ಅಲ್ವಾ. ಇಫ್ ಐ ಟೇಕ್ ಹೈಡ್ರೋಜನ್, ಲಿಥಿಯಂ ಅಂಡ್ ಸೋಡಿಯಂ ವಿಚ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ಮೆಟಾಲಿಕ್ ಕ್ಯಾರೆಕ್ಟರ್, ಇಲ್ಲಿ ಈ ಕೇಸಲ್ಲಿ ಯಾವುದಕ್ಕೆ, ಹೈಡ್ರೋಜನ್ಗಿರುತ್ತೆ. ಯಾಕೆ ಅಂದರೆ ಸಿ ಹೈಡ್ರೋಜನ್ ಈಸ್ ದ ಫಸ್ಟ್ ಎಲಿಮೆಂಟ್. ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗಿರುತ್ತೆ, ಸೋಡಿಯಂಗಿರುತ್ತೆ. ಯಾಕೆ, ಆಸ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಐಮ್ ಟಾಕಿಂಗ್ ಅಬೌಟ್, ಸಾರಿ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಸ್, ಕ್ಲಿಯರ್ ಆಯಿತು ಅಲ್ವಾ? ರೈಟ್. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಹೇಳ್ಕೊಟ್ಟಿದ್ದೀನಿ. ನಾವು there is a small quiz for you just to make sure how much you know about the formulas related to carbon and its compounds. Okay, now exam ಅಲ್ಲಿ ಇವಾಗ ಈ ರೀತಿ ಕೊಟ್ಟಿರ್ತಾರೆ. Okay, they ask you, just they give this kind of structure. Okay, ಈ ರೀತಿ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. So what is the name of this? Can you guys tell me what is the name of this? Can you guys tell what is the name of this compound? Anush has given the right. No, Anush, it is not right answer. It is not butanol. Maldini has given the right answer. It is butanoic acid. ನೀವು ಹೇಗೆ ಮಾಡ್ತೀರಾ ಅಂದರೆ ಎಕ್ಸಾಮಲ್ಲಿ ಸ್ಟ್ರಕ್ಚರ್ ಕೊಟ್ಟಾಗ ಫಸ್ಟ್ ಕಾರ್ಬನನ್ನು ಕೌಂಟ್ ಮಾಡಿ. ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇದೆ. 4 ಕಾರ್ಬನ್ ಇದ್ರೆ ಬ್ಯೂಟೇನ್ ಅಂತ ಬರ್ಕೊಳ್ಳಿ. ಫಂಕ್ಷನಲ್ ಗ್ರೂಪ್ ಏನಿದೆ ನೋಡಿ ಲಾಸ್ಟಲ್ಲಿ COOH ಇದೆ. ಸೊ ಬ್ಯೂಟೇನಲ್ಲಿ ಜಸ್ಟ್ ಇ ತೆಗಿಬೇಕು, ಓಯಿಕ್ ಆಸಿಡ್, OIC ಆಸಿಡ್ ಅಂತ ಬರೀತೀರಾ, ಬ್ಯೂಟೆನೋಯಿಕ್ ಆಸಿಡ್. ಒಂದು ವೇಳೆ ಎಕ್ಸಾಮಲ್ಲಿ ನೋಡಿ ಈ ರೀತಿ ಸ್ಟ್ರಕ್ಚರ್ ಕೊಟ್ಟಿದ್ರೆ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಸ್ಟ್ರಕ್ಚರ್? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಸ್ಟ್ರಕ್ಚರ್? I'm seeing most of your answering good, but what is the name of this structure? That's okay, Anush. Think and answer in the exam. Don't make mistake. So again, Maldini has given the right answer, followed by Sita, Anusha, Bashir, Yogavarti, and many more. See, in this case, e case allu kuda count the number of carbon atoms. See, there are 3 carbon atoms. So you have to write first propane. ಪ್ರೋಪೇನ್ ಬರ್ಕೊಳ್ಳಿ. ಆ ಪ್ರೋಪೇನಲ್ಲಿ ಈ ರಿಮೂವ್ ಮಾಡಿಬಿಡಿ. ಏನಿದೆ ನೋಡಿ ಫಂಕ್ಷನಲ್ ಗ್ರೂಪು C ಡಬಲ್ ಬಾಂಡ್ O ಅಂತ ಇದೆ.
ಸಿ ಡಬಲ್ ಬಾಂಡ್ ಓ ಅಂದರೆ ದಿಸ್ ಈಸ್ ರೆಪ್ರೆಸೆಂಟಿಂಗ್ ದ ಕೀಟೋನ್ ಗ್ರೂಪ್. ವಾಟ್ ಈಸ್ ದಿಸ್? ದಿಸ್ ಈಸ್ ಕೀಟೋನ್ ಗ್ರೂಪ್. ಸೊ ಪ್ರೋಪೇನ್ಗೆ ಕೀಟೋನ್ ಅಂದರೆ ONE ಆ್ಯಡ್ ಮಾಡಬೇಕು. ಇಟ್ ವಿಲ್ ಬಿಕಮ್ ಪ್ರಾಪೆನೋನ್. ಇದೇನಾಗುತ್ತೆ? ಪ್ರಾಪೆನೋನ್ ಆಗುತ್ತೆ. ಓಕೆ, ಸೊ ಇದು ಸ್ಟ್ರಕ್ಚರ್ನ ನೋಡ್ಕೊಂಡು ಆನ್ಸರ್ ಬರೆಯೋದು. ಅರ್ಥ ಆಗ್ತಿದ್ಯಾ? ಒಂದ್ ವೇಳೆ ಆನ್ಸರೇ ಕೊಟ್ಬಿಟ್ರೆ ಅಂದ್ರೆ ನೇಮೇ ಕೊಟ್ರೆ ಸ್ಟ್ರಕ್ಚರ್ನ ಹೇಗೆ ಬರೀತೀರಾ? ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ರೈಟ್ ದ ಫಾರ್ಮುಲಾ ಆಫ್ ಹೆಕ್ಸನೋಯಿಕ್ ಆರ್ ಪೆಂಟನೋಯಿಕ್ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ. ರೈಟ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಪೆಂಟನೋಯಿಕ್ ಆಸಿಡ್ ಅಂತ ಕೊಡ್ತಾರೆ. ಆರ್ ರೈಟ್ ದ ಫಾರ್ಮುಲಾ ಆಫ್ ಇಥನಾಲ್ ಅಂತ ಕೊಡ್ತಾರೆ. ಹೇಗೆ ಬರಿತೀರಾ? ವೆರಿ ಸಿಂಪಲ್. ನೇಮ್ ಯಾವುದೇ ಕೊಡ್ಲಿ, ಯಾವುದೇ ನೇಮ್ ಕೊಡ್ಲಿ, ಪೆಂಟ್ ಅಂದ್ರೆ ಏನು? 5. ಸೊ ಇಮಿಡಿಯೇಟ್ ಆಗಿ ಬರ್ಕೊಳ್ಳಿ 5 ಕಾರ್ಬನ್ ಆಟಮ್ಸ್. ಪೆಂಟ್ ಅಂದ್ರೆ 5 ಕಾರ್ಬನ್ ಆಟಮ್ಸ್ ಬರ್ಕೊಳ್ಬೇಕು. ಪೆಂಟ್ ಮುಗೀತಾ? ಓಯಿಕ್ ಆಸಿಡ್. ಈಗ ಓಯಿಕ್ ಆಸಿಡ್ಗೆ ನೀವೇನ್ ಮಾಡಬೇಕು? COOH ಗ್ರೂಪನ್ನು ಅಟ್ಯಾಚ್ ಮಾಡಬೇಕು. ರಿಮೆಂಬರ್, ಕಾರ್ಬಾಕ್ಸಿಲಿಕ್ ಆಸಿಡ್ನಲ್ಲಿ ಇರುವಂಥ ಕಾರ್ಬನ್ಗೆನೆ ನೀವು ನಿಮ್ಮ ಒಂದು ಫಂಕ್ಷನಲ್ ಗ್ರೂಪ್ನ ಅಟ್ಯಾಚ್ ಮಾಡ್ತೀರಾ. ಸೊ ಪೆಂಟ್ ಅಂದರೆ 5 ಕಾರ್ಬನ್ ಬರ್ಕೊಂಡಿದ್ದೀರಾ. ಲಾಸ್ಟ್ ಕಾರ್ಬನ್ಗೆನೆ ನಿಮ್ಮ ಫಂಕ್ಷನಲ್ ಗ್ರೂಪ್ನ ಅಟ್ಯಾಚ್ ಮಾಡಬೇಕು. ಸಿ ಆಲ್ರೆಡಿ ಇದೆ, ಇದಕ್ಕೆ O ಆ್ಯಂಡ್ OH ನ ಅಟ್ಯಾಚ್ ಮಾಡಬೇಕು. ಈಗ ರಿಮೈನಿಂಗ್ ಸೈಡ್ ಆಫ್ ದ ಕಾರ್ಬನ್ should be surrounded by 4 bonds. See, this carbon is already completed by 3 bonds. This is a 4th bond. This carbon is having 1 bond left with 2, 3 and 4. This is having 1 left with 2, 3 and 4. This is having left with 2, 3 and 4. This is having 1 left with 2, 3 and 4. And ಎಲ್ಲ ಕಡೆನೂ ಹೈಡ್ರೋಜನ್ ಬರೀರಿ. ಸೊ ಫಾರ್ಮುಲಾ ಏನಾಯ್ತು ಈಗ ನಿಮಗೆ? ಇದು ದ ಫಾರ್ಮುಲಾ ಈಸ್ C4. ನೋಡಿ, 4 ಕಾರ್ಬನ್ ಅಟಮ್ಸ್, 1 2 3 4 ಕಾರ್ಬನ್ ಅಟಮ್ಸ್ ತಗೊಳ್ಳಿ. C4 ಅಂಡ್ ಎಷ್ಟು ಹೈಡ್ರೋಜನ್ ಇದೆ? 1 2 3 4 5 6 7 8 9 ಹೈಡ್ರೋಜನ್ ಇದೆ. H9 and your functional group is COOH. So this is the formula of pentanoic acid. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ದ ಫಾರ್ಮುಲಾ ಆಫ್ ಪೆಂಟನೋಯಿಕ್ ಆಸಿಡ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಹೀಗೆ ಎಕ್ಸಾಮ್ ಅಲ್ಲಿ ಬರೀರಿ, ಇದು ನಿಮಗೆ ಹೆಲ್ಪ್ ಆಗುತ್ತೆ. ವಿತೌಟ್ ಮೇಕಿಂಗ್ ಮಿಸ್ಟೇಕ್ ಯು ಕ್ಯಾನ್ ರೈಟ್. ಇಥನಾಲ್ ಇದೆ. ಇಥನಾಲ್ ಕೊಟ್ರೆ ಹೇಗೆ ಬರೀತೀರಾ? ಈತ್ ಅಂದ್ರೆ 2 ಕಾರ್ಬನ್ ಬರ್ಕೊಳ್ಬೇಕು. ಆಲ್ ಅಂದ್ರೆ ಏನು? ಆಲ್ ಅಂದ್ರೆ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ OH. ನಿನ್ನೆ ನಾನು ನಿಮಗೆ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಮಾಡುವಾಗ ಹೇಳಿದ್ದೀನಿ. ಆಲ್ ಅಂದ್ರೆ OH. ನೋಡಿ, ಈತ್ 2 ಕಾರ್ಬನ್ ಮುಗಿದಿದೆ. ಆಲ್ ಅಂದ್ರೆ OH ಬರ್ಕೊಳ್ಬೇಕು. ಸೊ ಈತ್ ಆಗಿದೆ, ಆಲ್ ಆಗಿದೆ. ಈಗ ಕಾರ್ಬನ್ಗೆ ಬಾಂಡ್ಸ್ನ ಅಟ್ಯಾಚ್ ಮಾಡಿ. ನೋಡಿ, ಇದಕ್ಕೆ 1 ಬಾಂಡ್ ಆಗಿದೆ ಲೆಫ್ಟ್ ವಿತ್ 2, 3 and 4. ಇದಕ್ಕೆ 1 ಆಗಿದೆ ಲೆಫ್ಟ್ ವಿತ್ 2, 3 and 4. ಇಲ್ಲೆಲ್ಲ ನೀವು ಹೈಡ್ರೋಜನ್ ಕಂಪಲ್ಸರಿ ಬರೀಲೇಬೇಕು. ವಾಟ್ ಈಸ್ ದ ಫಾರ್ಮುಲಾ? ಫಾರ್ಮುಲಾ ಈಸ್ ನೋಡಿ, 1 ಕಾರ್ಬನ್ 3 hydrogen CH3 and 1 carbon 2 hydrogen CH2 and OH. ಹೀಗೂ ಬರಿಬೋದು. ಅಥವಾ 2 ಕಾರ್ಬನ್ ಇದೆ, ಸೊ ಇಟ್ ಇಸ್ C2, 5 ಹೈಡ್ರೋಜನ್ ಇದೆ, H5 and OH. ಓಕೆ, ಸೊ ನೇಮ್ ಕೊಟ್ಟರೆ ಫಾರ್ಮುಲಾ ಬರೆಯೋದು ಗೊತ್ತಿರಬೇಕು, ಫಾರ್ಮುಲಾ ಕೊಟ್ಟರೆ ನೇಮ್ ಬರೆಯೋದು ಕೂಡ ಗೊತ್ತಿರಬೇಕು. ತುಂಬ ಸಿಂಪಲ್. ಸೊ ಇದು ನಿಮಗೆ ಗೊತ್ತಿರಬೇಕು ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ವರ್ಡ್ ರೂಟ್ ಗೊತ್ತಿರಬೇಕು. ಓಕೆ, ಸೊ ರೈಟ್ ದ ಫಾರ್ಮುಲಾ ಫಾರ್ ಸೈಕ್ಲೋಪೆಂಟೇನ್ ಅಂತ ಕೇಳ್ತಾರೆ. ಸೈಕ್ಲೋಪೆಂಟೇನ್ ನೋಡಿ, ಸೈಕ್ಲೋ ಯಾವುದೇ ಸೈಕ್ಲಿಕ್ ಸ್ಟ್ರಕ್ಚರ್ ಕೇಳಿ ಕ್ಲೋಸ್ಡ್ ರಿಂಗ್ ನ ಬರಿಬೇಕು. ಸೈಕ್ಲೋಪೆಂಟೇನ್. ಸೈಕ್ಲೋ ಅಂದ್ರೆ ಕ್ಲೋಸ್ ಆಗಿರಬೇಕು. ಪೆಂಟ್ ಅಂದ್ರೆ 5 ಕಾರ್ಬನ್ ಇರಬೇಕು. ಏನಂದ್ರೆ ಸಿಂಗಲ್ ಬಾಂಡ್ ಇರಬೇಕು. ಪೆಂಟ್ ನೋಡಿ, 5 ಕಾರ್ಬನ್ ಯೂಸ್ ಮಾಡೋಣ. 1 2 3 4 5 5 ಕಾರ್ಬನ್ ಇದೆ. ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ನೋಡಿ, ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ನಾನು ಬರೆದಿದ್ದೀನಿ. ಸೊ ಹೇಗೆ ಗೊತ್ತಾಗುತ್ತೆ ಇದನ್ನ? ವೆನ್ ಯು ಅಟ್ಯಾಚ್ ಬಾಂಡ್. ಸಿ ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಇದೆ, 5 ಕಾರ್ಬನ್, ಪೆಂಟ್ ಇದೆ, ಏನಂದ್ರೆ ಸಿಂಗಲ್ ಬಾಂಡ್ ಹಾಕಬೇಕು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ವೇರ್ ಎವರ್ ಇಟ್ ಈಸ್ ಇಟ್ ಈಸ್ ಸ್ಯಾಚುರೇಟೆಡ್. ಪ್ರತಿ ಕಾರ್ಬನ್ಗೂ 4 ಬಾಂಡ್ಸ್ ಯಾವಾಗಲೂ ಇರಬೇಕು, ಎಕ್ಸ್ಟ್ರಾ ಬಾಂಡ್ ಇರಬಾರ್ದು. ಒಂದೊಂದು ಕಾರ್ಬನ್ಗೆ ಇಲ್ಲಿ 2 ಇದೆ, ಲೆಫ್ಟ್ ವಿತ್ 3 and 4. ಸೊ ಇಲ್ಲಿ ಹೈಡ್ರೋಜನ್ ಬರಿಬೇಕಾಗುತ್ತೆ. ಇಲ್ಲೂ ಕೂಡ 3 and 4 3 and 4 3 and 4 3 and 4. What is the formula? Formula is C5H10. C5H10 cyclopentane. Okay. ಫಾರ್ಮುಲಾ ಕೊಟ್ಟಾಗ ಹೇಗೆ ನೇಮ್ ಬರಿಬೇಕು, ನೇಮ್ ಕೊಟ್ಟಾಗ ಹೇಗೆ ಫಾರ್ಮುಲಾ ಬರಿಬೇಕು, ವೆರಿ ಈಸಿ. ಅರ್ಥ ಮಾಡ್ಕೊಂಡಿದ್ದೀರಾ? ಹೋಮೋಲಾಗಸ್ ಸೀರೀಸ್ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಸೀರೀಸ್ ತಗೊಳ್ಬೋದು ನೀವು. ಲೆಟ್ ಮಿ ಟೇಕ್, ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಈಥೀನ್, ದಟ್ ಈಸ್ C2H4, propene C3H6, butene C4H8,
ಪೆಂಟೀನ್ C5H10 ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಕೇಳ್ಬೋದು, ದ ಗಿವನ್ ಹೈಡ್ರೋಕಾರ್ಬನ್ಸ್ ಬಿಲೋ ವೆದರ್ they are given in the homologous series or not. If they are in the homologous series, explain homologous series and justify ಅಂತ ಕೇಳ್ಬೋದು. ವೆರಿ ಸಿಂಪಲ್. Homologous series ಅಂದ್ರೆ they are the group of compounds which are having the similar chemical properties. ಇದೆಲ್ಲದಕ್ಕೂ ನೋಡಿ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಇದೆ, ಯಾಕಂದ್ರೆ ಎಲ್ಲಾನು ಕೂಡ ಆಲ್ಕೀನ್ಸೆ. ಬಟ್ ಇಲ್ಲೇನಾಗಿದೆ ನೋಡಿ, ಈಥೀನ್ ಇಂದ ಪ್ರೋಪೀನ್ಗೆ ಬಂದಾಗ 1 ಕಾರ್ಬನ್ ಜಾಸ್ತಿ ಆಗಿದೆ, 2 ಹೈಡ್ರೋಜನ್ ಆಟಮ್ಸ್ ಇನ್ಕ್ರೀಸ್ ಆಗಿದೆ. ಪ್ರೋಪೀನ್ ಇಂದ ಬ್ಯೂಟೀನ್ಗೆ ಬಂದಾಗ ಅಗೇನ್ 1 ಕಾರ್ಬನ್ C3 to C4, 2 ಹೈಡ್ರೋಜನ್ H6 to H8. ಹಾಗೇನೆ C5 ಬಂದಾಗ 1 ಕಾರ್ಬನ್ and 2 ಹೈಡ್ರೋಜನ್. Homologous series are the group of members or group of series in which their successive members, okay, successive members will differ by CH2. Successive members will differ by CH2. ಇದು ಗೊತ್ತಿರಲಿ. ಅರ್ಥ ಆಯ್ತಾ? ಎಸ್. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ. ಒಂದನ್ನ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಯು. ವಾಟ್ ಈಸ್ ಈಸ್ಟರಿಫಿಕೇಶನ್? ನೋಡಿ, ತುಂಬ ಜನಕ್ಕೆ ಇದ್ರದ್ದು ಫಾರ್ಮುಲಾನೇ ನೆನಪಿರಲ್ಲ. ವಾಟ್ ಈಸ್ ಈಸ್ಟರಿಫಿಕೇಶನ್ ಗೊತ್ತಿರಲಿ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಈಸ್ಟರ್? ದ ಫಾರ್ಮುಲಾ ಆಫ್ ಈಸ್ಟರ್ ಈಸ್ CH3 COO C2H5. ಹೌ ಈಸ್ ಈಸ್ಟರ್ ಫಾರ್ಮ್ಡ್ ಅಂತ ಕೇಳ್ತಾರೆ. ಆರ್ ವಾಟ್ ಈಸ್ ಈಸ್ಟರಿಫಿಕೇಶನ್? ಹೌ ಈಸ್ ಈಸ್ಟರ್ ಫಾರ್ಮ್ಡ್? ತುಂಬ ಸಿಂಪಲ್ ನೋಡಿ. ಇಫ್ ಯು ಟೇಕ್ ಇಥನಾಲ್ and mix with the ethanoic acid, if you take ethanol and mix with the ethanoic acid, you get ester. Formula barkolana. So mix ethanol and ethanoic acid. What is the formula of ethanoic acid? Formula of ethanoic acid is CH3COOH. What is the formula of ethanol? The formula of ethanol is C2H5OH. This is ethanol. So how do you get ester? Very very simple. Esterification ಕೇಳ್ತಾರೆ. How do we get ester? When ethanol is combined with ethanoic acid, what do we get? We get ester. Formula ನೆನಪಿಲ್ಲ ಅಂದ್ರೆ at least ನೋಡಿ ಈ ವರ್ಡ್ಸ್ ಆದ್ರೂ ಬರೀರಿ. When ethanol is mixed with the ethanoic acid, it forms the ester. ಇಲ್ಲಿ ಫಾರ್ಮುಲಾ ಹೆಂಗ್ ಬರುತ್ತೆ ಗೊತ್ತಾ? ನೋಡಿ, ಈ CH3COO ಇದೆಲ್ಲ, this will combine with C2H5. CH3COO will combine with C2H5. ಏನ್ ಫಾರ್ಮ್ ಆಯ್ತು? CH3COO C2H5. What is this? This is the ester. Ester is basically a sweet smelling agent. It is used in the perfumes. ಇನ್ನೇನು ಉಳ್ಕೊಂಡಿದೆ ನೋಡಿ, ಇಲ್ಲಿ ಒಂದು ಹೈಡ್ರೋಜನ್ ಮತ್ತೆ ಒಂದು OH ಉಳ್ಕೊಂಡಿದೆ. They both will combine to form the water. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ ಕೇಳ್ಬೋದು ನಿಮಗೆ. ಹೌ ಈಸ್ soap formed ಅಂತ ಕೇಳ್ಬೋದು. See, when ester is mixed with the base, so remember, when ester is mixed with the base, see what is the formula of ester? ನೋಡಿ ಇಲ್ಲಿದೆ, CH3COO C2H5. When ester is mixed with the base, what is that base? Sodium hydroxide base ಜೊತೆಗೆ ಮಿಕ್ಸ್ ಆದರೆ ಇದು ನೋಡಿ, ಈ CH3COO ಇದೆಯಲ್ವಾ, this will combine with Na. This will combine with Na. CH3COO will combine with Na. ಏನ್ ಫಾರ್ಮ್ ಆಗುತ್ತೆ ನೋಡಿ, it forms CH3COO Na. Along with this ನೋಡಿ, C2H5OH will be reverted back. ಅಂದ್ರೆ alcohol is reverted back. This is how soap is formed. Saponification. What is saponification ಅಂತ ಕೇಳ್ಬೋದು. ಅರ್ಥ ಆಗ್ತಿದೆ ಎಕ್ಸಾಮ್ ಅಲ್ಲಿ? ವಾಟ್ ಈಸ್ ಸಪೋನಿಫಿಕೇಶನ್ ಅಂತ ಕೇಳ್ಬೋದು. ಅರ್ಥ ಆಗ್ತಿದ್ಯಾ? ಸಪೋನಿಫಿಕೇಶನ್ ಅಲ್ಲಿ ಏನಾಗುತ್ತೆ? ಆಕ್ಚುಲಿ ರಿಮೆಂಬರ್, ವೆನ್ ಈಸ್ಟರ್ ಇಸ್ ಮಿಕ್ಸ್ಡ್ ವಿತ್ ದ ಬೇಸ್, ವಿ ಗೆಟ್ ದ ಸೋಪ್. ವಾಟ್ ಡು ವಿ ಗೆಟ್? ವೆನ್ ಈಸ್ಟರ್ ಇಸ್ ಮಿಕ್ಸ್ಡ್ ವಿತ್ ದ ಬೇಸ್, ವಿ ಗೆಟ್ ದ ಸೋಪ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ದಿಸ್ ಈಸ್ ಕಾಲ್ಡ್ ಆಸ್ ಸೋಡಿಯಂ ಇಥಾಕ್ಸೈಡ್. ದಿಸ್ ಈಸ್ ಕಾಲ್ಡ್ ಆಸ್ ಸೋಡಿಯಂ ಇಥಾಕ್ಸೈಡ್. ನೋಡಿ, ಒಂದು ತಿಳ್ಕೊಳ್ಳಿ, ನೀವು ಈ ಫಾರ್ಮುಲಾನ 100% ನೆನ್ಪಿಟ್ಕೊಳ್ಬೇಕು. ಯಾವ ಫಾರ್ಮುಲಾ ಗೊತ್ತಾ? ಒಂದು ಇಥನಾಲ್, ದಟ್ ಈಸ್ C2H5OH.
ಇದನ್ನ ಹೀಗೂ ಬರಿಬಹುದು CH3CH2OH ಅಂತ. ಇದು 100% ನೆನ್ಪಿಟ್ಕೊಳ್ಳಿ ಎಕ್ಸಾಮ್ಗೆ. ನೆಕ್ಸ್ಟ್ ಇಥನೋಯಿಕ್ ಆಸಿಡ್ ಕೂಡ ನೆನ್ಪಿಟ್ಕೊಳ್ಳಿ CH3COOH. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದೆರಡರಿಂದ ನಿಮಗೆ ಯಾವುದಾದ್ರೂ ಹೇಳ್ಬೋದು. ಓಕೆನಾ? ರೈಟ್. ಸೋಡಿಯಂ ಇಥಾಕ್ಸೈಡ್ ಅಂತ ಕೂಡ ಕರಿಬಹುದು ಅಥವಾ ಸೋಡಿಯಂ ಅಸಿಟೇಟ್ ಅಂತ ಕೂಡ ಕರಿಬಹುದು. ಎರಡೂ ಕರೆಕ್ಟ್. ಇಥಾಕ್ಸೈಡು ಕರೆಕ್ಟು, ಅಸಿಟೇಟು ಕರೆಕ್ಟ್, ಎರಡೂ ಕೂಡ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು ಏನಂದ್ರೆ ಹಿಸ್ಟರಿಫಿಕೇಶನ್ ಆಯಿತು, ಸಪೋನಿಫಿಕೇಶನ್ ಎರಡು ಇಂಪಾರ್ಟೆಂಟ್ ಇದು. ಹಾಗಾಗಿ ಈ ವರ್ಷ ಕೇಳುವಂಥ ಚಾನ್ಸಸ್ ಇದೆ ಅಂತ ಇದನ್ನ ಹೇಳ್ಕೊಟ್ಟಿದ್ದೀನಿ. ಹಿಸ್ಟರಿಫಿಕೇಶನ್, ಸಪೋನಿಫಿಕೇಶನ್ ಎರಡು ಕೂಡ ಕ್ಲಿಯರ್ ಆಗಿದೆ. ವಾಟ್ ಈಸ್ ಹಿಸ್ಟರಿಫಿಕೇಶನ್ ನೆನ್ಪಿಟ್ಕೊಳ್ಳಿ. when ethanoic acid combined with the ethanol, ester is formed. A sweet smelling agent, ester is formed. Formula ಎರಡು ಮಿಕ್ಸ್ ಮಾಡಿದ್ರೆ ನೋಡಿ ಈಸ್ಟರ್ ಬರುತ್ತೆ. How you get soap? When a base is mixed with the ester, we get the sodium compound which is called as soap. And the sodium compound which is formed here is sodium acetate. ಓಕೆನಾ? ಇದು ಗೊತ್ತಿರಲಿ. ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ I would like to teach you about this reaction. ವಾಟ್ ಈಸ್ ಆಕ್ಸಿಡೇಷನ್ ನೋಡಿ, ಆಕ್ಸಿಡೇಷನ್ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ಆಮೇಲೆ ಡಿಹೈಡ್ರೇಷನ್, ಆಕ್ಸಿಡೇಷನ್ ಮತ್ತು ಡಿಹೈಡ್ರೇಷನ್ ಗೊತ್ತಿರಬೇಕು. ಆಕ್ಸಿಡೇಷನ್ ಆಫ್ ಇಥನಾಲ್, ಡಿಹೈಡ್ರೇಷನ್ ಆಫ್ ಇಥನಾಲ್. ಓಕೆ, ಆಕ್ಸಿಡೇಷನ್ ಅಂದರೆ ಏನು? ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಇಥನಾಲ್ ಫಾರ್ಮುಲಾ ಏನು ಹೇಳಿದೆ ಈಗ ತಾನೇ ನೋಡಿ, C2H5OH. Ethanol can be oxidized to form ethanoic acid. Example ಕೇಳ್ತಾರೆ, how can you convert ethanol into ethanoic acid? See, ethanol can be converted into ethanoic acid. ಏನು? CH3COOH in the presence of an oxidizing agent. ಯಾವುದದು? ಆಲ್ಕಲೈನ್ KMNO4. ಎಕ್ಸಾಮ್ ಅಲ್ಲಿ ಈ ರೀತಿನೂ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಆಲ್ಕಲೈನ್ KMNO4 ಡ್ಯೂರಿಂಗ್ ದ ಆಕ್ಸಿಡೇಷನ್ ಆಫ್ ಇಥನಾಲ್ ಅಂತ ಕೇಳ್ಬೋದು. ಏನ್ ಮಾಡುತ್ತೆ ಇದು? ಆಲ್ಕಲೈನ್ KMNO4 ಆಕ್ಟ್ಸ್ ಲೈಕ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಆಲ್ಕಲೈನ್ KMNO4 ಇಟ್ ಆಕ್ಟ್ಸ್ ಲೈಕ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ, ಬಾದರ್ ಮಾಡ್ಕೋಬೇಡಿ. ಏನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, somebody is asking the formula of bleaching powder. Formula is CaOCl2. ನೆನ್ನೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಡಿವಿಷನಲ್ಲಿ. ಓಕೆ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅದು. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಹೇಳಿದೆ ಆಕ್ಸಿಡೇಷನ್ ಆಫ್ ಇಥನಾಲ್. ಸಿ, ಹೌ ಕ್ಯಾನ್ ವಿ ಕನ್ವರ್ಟ್ ಇಥನಾಲ್ ಇಂಟು ಇಥನೋಯಿಕ್ ಆಸಿಡ್ ಅಂತ ಕೇಳ್ಬೋದು. ಆರ್ ಹೌ ಕ್ಯಾನ್ ವಿ ಕನ್ವರ್ಟ್ ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕೇಳ್ಬೋದು. ಏನು ಬರೀತೀರಾ? ಎಥನಾಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಥನೋಯಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಎ oxidizing agent. What is that oxidizing agent? Here it is alkaline KMNO4. What is dehydrating agent? Removal of water. Dehydration and the removal of water. See, ethanol ಇದೆ. Remember, dehydration ನಲ್ಲಿ ethanol ಗೆ ಫಾರ್ಮುಲಾನ C2H5OH ಅಂತ ಬರ್ಕೊಳ್ಳೋ ಬದಲು CH3CH2OH ಅಂತ ಬರ್ಕೊಳ್ಳಿ. ಯಾಕೆ ಮ್ಯಾಮ್ ಈ ಥರನೇ ಬರ್ಕೊಳ್ಬೇಕು ಅಂದರೆ ನೋಡಿ, ನಾನು ಹೇಳ್ತಾ ಇದ್ದೀನಿ ಡಿಹೈಡ್ರೇಷನ್ ಅಂದರೆ ಏನು? ರಿಮೂವಲ್ ಆಫ್ ವಾಟರ್. ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾದಲ್ಲಿ ವಾಟರ್ ಕಾಣ್ತಿದ್ಯಾ ನಿಮಗೆ? ಎಸ್, ವಾಟರ್ ಕಾಣ್ತಾ ಇದೆ ನೋಡಿ. ಈ ಕೇಸಲ್ಲಿ ಇಲ್ಲಿ ವಾಟರ್ ಇದೆ, ಅರ್ಥ ಆಗ್ತಿದ್ಯಾ? ಸೊ ಈ ವಾಟರ್ನ ರಿಮೂವ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ ನೋಡಿ? ವಾಟರ್ನ ಸಪ್ರೇಟ್ ಮಾಡಿಬಿಡೋಣ ನೋಡಿ. ವಾಟರ್ ಸಪ್ರೇಟ್ ಆಗೋಯ್ತು. ಏನು ಉಳ್ಕೊಂಡಿದೆ? 1 ಕಾರ್ಬನ್ 2 ಕಾರ್ಬನ್. ಸೊ 2 ಕಾರ್ಬನ್ ಇದೆ, 3 ಹೈಡ್ರೋಜನ್ ಪ್ಲಸ್ 1 ಹೈಡ್ರೋಜನ್ ಏನಿದೆ 4 ಹೈಡ್ರೋಜನ್, C2H4 ಬಂತು. ಇಲ್ಲೇನಾಗ್ತಾ ಇದೆ? ಎಥನಾಲ್ ಈಸ್ ಕನ್ವರ್ಟೆಡ್ ಇಂಟು ಈಥೀನ್. ಓಕೆನಾ? ಬಟ್ ಹೌ ಈಸ್ ದಿಸ್ ಫಾರ್ಮ್ಡ್? ಹೆಂಗಾಗುತ್ತೆ ಡಿಹೈಡ್ರೇಷನ್ ರಿಯಾಕ್ಷನ್? Dehydration reaction is happened or caused in the presence of dehydrating agent. Which is a dehydrating agent? It is concentrated sulfuric acid. Concentrated sulfuric acid act like a dehydrating agent. ಅರ್ಥ ಆಯ್ತಾ? ಸೊ ಆಕ್ಸಿಡೈಸಿಂಗ್ ಏಜೆಂಟು ನೀವು ಆಲ್ಕಲೈನ್ KMNO4 ಆದರೂ ಬರೀಬೋದು, ಆರ್ ಯು ಕ್ಯಾನ್ ರೈಟ್ ಅಸಿಡಿಫೈಡ್ K2Cr2O7. ಎರಡೂ ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಲ್ಕಲೈನ್ KMNO4, acidified K2Cr2O7, they both are called as oxidizing agent. Example ಕೇಳ್ಬೋದು, in the conversion of alcohol to alkene, ಯಾವುದು ಆಲ್ಕೋಹಾಲ್ ನೋಡಿ? ಇಥನಾಲ್. ಈ ಥರನೂ ಕೇಳ್ಬೋದು. when we are converting alcohol, ಯಾವುದಾದ್ರೂ ಆಲ್ಕೋಹಾಲ್ ಆಗಿರ್ಬೋದು, ಇಥನಾಲ್ ಅಂತಾನೆ ಇಲ್ಲ. when you convert alcohol into alkene,
It is considered as dehydration reaction. Name the dehydrating agent which is used in this reaction. ಯಾವುದು? Concentrated sulfuric acid. The role ಏನು ಅಂದ್ರೆ concentrated sulfuric acid acts like dehydrating agent. It removes the water. It removes the water. Clear ಆಯ್ತು ಅಲ್ವಾ? Right. ಸೊ ಇದಿಷ್ಟು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಆಲ್ಮೋಸ್ಟ್ ಎಲ್ಲ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಎಲ್ಲವನ್ನು ರಿವೈಸ್ ಮಾಡಿದ್ದೀನಿ. ಸೊ ನೋ ನೀಡ್ ಟು ವರಿ. ಸೊ ಎಕ್ಸಾಮಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾಸ್ ಎಸ್ಪೆಷಲಿ ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ಯಾವ ರೀತಿ ನೇಮ್ ಕೊಟ್ಟಾಗ ಬರೀಬೇಕು. ಜಸ್ಟ್ ಕಾರ್ಬನ್ ಕೌಂಟ್ ಮಾಡಿ ಫಂಕ್ಷನಲ್ ಗ್ರೂಪ್ ಏನಿದೆ ನೋಡ್ಕೊಳ್ಳಿ. ಓಕೆ, ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡು ಸೋಡಿಯಂ ಕ್ಲೋರೈಡು ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ಹೌದು, ಬರುವಂಥ ಚಾನ್ಸಸ್ ಇರುತ್ತೆ 4 ಮಾರ್ಕ್ಗೆ. ಓಕೆ, ಒನ್ ಆಫ್ ದ ಸ್ಟೂಡೆಂಟ್ ಈಸ್ ಆಸ್ಕಿಂಗ್ ಮ್ಯಾಮ್ ಫಾರ್ಮೇಷನ್ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಸೊ ವಾಟ್ ಈಸ್ ಮಿಸೆಲ್ ಅಂತ ಕೇಳ್ತಾ ಇದ್ದೀರಾ. ಸೊ ಮಿಸೆಲ್ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಎ ಕ್ಲಸ್ಟರ್ ಆಫ್ ಮಾಲಿಕ್ಯೂಲ್ಸ್. ಮಿಸೆಲ್ ಬರ್ಕೊಳ್ಳಿ ಬೇಕಾದರೆ ಆನ್ಸರು. ಮಿಸೆಲ್ಸ್ ಆರ್ ದ ಕ್ಲಸ್ಟರ್ ಆಫ್ ಮಾಲಿಕ್ಯೂಲ್ಸ್. ಮಿಸೆಲ್ಸ್ ಆರ್ ದ ಕ್ಲಸ್ಟರ್ ಆಫ್ ಮಾಲಿಕ್ಯೂಲ್ಸ್. Micelles are the cluster of molecules which are formed. Okay, which are formed. Micelles are the cluster of molecules which are formed. Okay, when hydrophobic ಅಂದ್ರೆ ಏನು? The carboxylic end, the end which is away from the water. When a hydrophobic end attaches the oil or dirt and hydrophilic end focus towards water. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ನೋಡಿ, ಆಯಿಲ್ ಮತ್ತೆ ಡರ್ಟ್ ಇರುತ್ತೆ, ಈ ರೀತಿ ಏನಾಗುತ್ತೆ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಮಿಸೆಲ್. ಮಿಸೆಲ್ ಅಲ್ಲಿ ಏನಾಗಿರುತ್ತೆ, ಸೋಪ್ ಆಕ್ಚುಲಿ ಫಾರ್ಮ್ 2 ಸ್ಟ್ರಕ್ಚರ್, ಅಯೋನಿಕ್ ಎಂಡ್ ಅಂಡ್ ಕಾರ್ಬಾಕ್ಸಿಲಿಕ್ ಚೈನ್. ಅಯೋನಿಕ್ ಎಂಡ್ ಈಸ್ ಆಲ್ವೇಸ್ ಹೈಡ್ರೋಫಿಲಿಕ್, ಕಾರ್ಬಾಕ್ಸಿಲಿಕ್ ಚೈನ್ ಈಸ್ ಹೈಡ್ರೋಫೋಬಿಕ್. ಸೊ ಈ ರೀತಿ ಸೋಪ್ ಏನಾಗುತ್ತೆ ವಾಟರ್ ಕಾಂಟ್ಯಾಕ್ಟ್ಗೆ ಬಂದಾಗ ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಮಿಸೆಲ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಬಗ್ಗೆ ಫಿಸಿಕ್ಸ್ ಅಲ್ಲಿ ಕೇಳುವ ಚಾನ್ಸಸ್ ತುಂಬಾನೇ ಇರುತ್ತೆ, ಓದಿರ್ಬೇಕು ನೀವು. ಎಸ್ ನೋಡಿ, ಯಾವುದೇ ಒಂದು ಎಲಿಮೆಂಟ್ದು ಅಟಾಮಿಕ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಏನ್ ಬರೀತೀರಾ? ಕಾರ್ಬನ್ ಡೈಆಕ್ಸೈಡ್ ನೋಡಿ ಎಷ್ಟಿದೆ, 1 ಕಾರ್ಬನ್ ಇದೆ, 2 ಆಕ್ಸಿಜನ್ ಆಟಮ್ ಇದೆ. ನೀವೇನ್ ಬರಿಬೇಕು ಅಂದ್ರೆ ಕಾರ್ಬನ್ ಬಾಡಿ ಮೇಲಿರುವಂತ ವೇಲೆನ್ಸ್ ಎಲೆಕ್ಟ್ರಾನು, ಆಕ್ಸಿಜನ್ ಬಾಡಿ ಮೇಲಿರುವಂತ ವೇಲೆನ್ಸ್ ಎಲೆಕ್ಟ್ರಾನ್. ಕಾರ್ಬನ್ ಅಟಾಮಿಕ್ ನಂಬರ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4. ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,6. ನೋಡಿ, ಕಾರ್ಬನ್ ಬಾಡಿ ಮೇಲೆ 4 ಇದೆ. ಎಷ್ಟು ಬೇಕು ಕಾರ್ಬನ್ಗೆ? 4 ಬೇಕು. ಆಕ್ಸಿಜನ್ ಬಾಡಿ ಮೇಲೆ ಎಷ್ಟಿದೆ? 6 ಇದೆ. ಆಕ್ಸಿಜನ್ಗೆ ಎಷ್ಟು ಬೇಕು? 2 ಬೇಕು. ಸೊ ಅರೇಂಜ್ ಮಾಡಬೇಕಾದ್ರೆ ಆಕ್ಸಿಜನ್ ನೋಡಿ, ಆಕ್ಸಿಜನ್ಗೆ 2 ಬೇಕು, ಕಾರ್ಬನ್ಗೆ 4 ಬೇಕು. ಅರೇಂಜ್ ಮಾಡಬೇಕಾದ್ರೆ ನೋಡಿ, ಆಕ್ಸಿಜನ್ಗೆ 2 ಬೇಕಲ್ವಾ, ಸೊ 2ನ ಕಾರ್ಬನ್ ಇಂದ ರಿಸೀವ್ ಮಾಡ್ಕೊಳ್ಳೋ ತರ ನೋಡಿ, 2 ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬನ್ ಇಂದ ಕೊಡೋ ತರ, ಶೇರ್ ಮಾಡೋ ತರ ಫೋಕಸ್ ಮಾಡಿ. ಈ ಕಡೆ ಆಕ್ಸಿಜನ್ಗೂ ಕೂಡ 2 ಎಲೆಕ್ಟ್ರಾನ್ಸ್ ಬೇಕು, ಸೊ ಇಲ್ಲೂ ಕೂಡ ನೀವು 2 ಎಲೆಕ್ಟ್ರಾನ್ಸ್ ನ ಫೋಕಸ್ ಮಾಡಿ. ನೋಡಿ, ಕಾರ್ಬನ್ ಮೇಲೆ 4 ಆಗಿದೆ. ಆಕ್ಸಿಜನ್ಗೆ ಎಷ್ಟಿದೆ? ಆಕ್ಸಿಜನ್ ಬಾಡಿ ಮೇಲೆ 6 ಇದೆ. ಆಕ್ಸಿಜನ್ ಬಾಡಿ ಮೇಲೆ 6 ಎಲೆಕ್ಟ್ರಾನ್ಸ್ ಇದೆ. ಸೊ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಲ್ಲಿ ಆಕ್ಸಿಜನ್ ನೀಡ್ 2 ಎಲೆಕ್ಟ್ರಾನ್ಸ್. ಸೊ ಆಕ್ಸಿಜನ್ ಶೇರ್ 2 electrons from the opposite carbon atom to form a covalent bond. And this oxygen atom also shares 2 electrons from the opposite carbon atom. Notice now the oxygen is having a feeling that it has 8 electrons on its body. Similarly, see carbon by sharing 2 electrons from both the oxygen atoms, now carbon is also having a feeling that it also has 8 electrons on its body. ನೀವೇನ್ ಬರೀತೀರಾ ಅಂದ್ರೆ ಯಾವುದೇ ಎಲಿಮೆಂಟ್ ಆಗಿರ್ಬೋದು, ಅದರದ್ದು ಅಟಾಮಿಕ್ ಸ್ಟ್ರಕ್ಚರ್ ಬರಿಬೇಕಾದ್ರೆ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಹೊರಗಡೆ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಸ್ ನ ಬರೆದು ಶೇರ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್.
ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಮೆಗ್ನೀಷಿಯಂ ಕ್ಲೋರೈಡು ಸೋಡಿಯಂ ಕ್ಲೋರೈಡ್ನ 4 ಮಾರ್ಕ್ ಅಥವಾ 3 ಮಾರ್ಕ್ ಕೇಳ್ತಾರೆ. ಸಿ ಹೌ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಇಲ್ಲಿ ಅಯೋನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸು ಮತ್ತು ಅದರಲ್ಲಿ ಬರುವಂಥ ಗೀವ್ ರೀಸನ್ಸ್ ಗೊತ್ತಿರಬೇಕು. ಅಯೋನಿಕ್ ಕಾಂಪೌಂಡ್ಸ್ ಆರ್ ಹಾರ್ಡ್ ಅಂಡ್ ಬ್ರಿಟಲ್. Ionic compounds have high melting point and high boiling point. Ionic compounds can be soluble in water, but they are insoluble in petrol, diesel and kerosene. Ionic compounds conduct electricity in the molten state, but do not conduct electricity in the solid state. ಈ 4 points properties ಗೊತ್ತಿರಬೇಕು. ಮೆಗ್ನೀಷಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಗೊತ್ತಿರಬೇಕು ನೋಡಿ. ಮೆಗ್ನೀಷಿಯಂ, it has how many electrons? 12 electrons. It is separated like this, 2, 8, 2. ಮೆಗ್ನೀಷಿಯಂ ಇದು ಸ್ಟೇಬಲ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಲೂಸ್ 2 electrons. ಮೆಗ್ನೀಷಿಯಂ ಏನಾಗುತ್ತೆ, ಇಟ್ ಲೂಸಸ್ 2 electrons and attains Mg2+. ಸೊ Mg2+ ಅಂದ್ರೆ ಏನಾಗುತ್ತೆ, 2 electrons ಲಾಸ್ ಆಗ್ತಾ ಇದೆ. ಲಾಸ್ ಆಗಿರೋ ಎಲೆಕ್ಟ್ರಾನ್ ಅನ್ನ ಸೆಪರೇಟ್ ಮಾಡಿ, ಈಗ ಉಳ್ಕೊಂಡಿರೋದು ಮೆಗ್ನೀಷಿಯಂ ಮೇಲೆ 2, 8 ನೋಡಿ, 2 ಸೆಪರೇಟ್ ಆಗೋಯ್ತು. ಕ್ಲೋರಿನ್ ಏನಾಗಿದೆ, ಇಟ್ ಹ್ಯಾಸ್ 2, 8, 7, 17th element. Chlorine need only 1 electron. So chlorine add 1 electron. So ಏನಾಯಿತು, chlorine by adding 1 electron, it is obtaining stability. So now it has 2, 8, 8. So now you have to write the electron dot structure for magnesium chloride. So what do you write? You write magnesium and you also will write chlorine. Magnesium body ಮೇಲೆ 2 electrons ಇರುತ್ತೆ. Magnesium chloride formula ಬಂದು MgCl2. So ಹಾಗಾಗಿ you have to write 2 chlorine atoms. Each chlorine atom has how many electrons on its outer body? It has 7. It has 7 electrons. Every chlorine atom has 7 electrons. See, ಈಗ chlorine atom ಏನಾಗುತ್ತೆ, it will take 1 electron from magnesium. From each magnesium, that is, each chlorine atom needs 1 electron from the magnesium. So magnesium will transfer 1 electron to each chlorine. So as a result of it ಏನಾಗುತ್ತೆ, magnesium has lost 2 electrons. It forms Mg2+. ಕ್ಲೋರಿನ್ ನೋಡಿ, ಕ್ಲೋರಿನ್ ಇದು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಮಲ್ಲಿ ನೀವು. ಕ್ಲೋರಿನ್ ಬಾಡಿ ಮೇಲೆ 7 electrons ಇದೆ. 1 chlorine atom is taking 1 electron from magnesium. So this chlorine atom has obtained a stability. So now how many such chlorine atoms are there? There are 2 such chlorine atoms. Okay, this is how you write magnesium chloride. Okay, yes. So that's all for today's class. Almost ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಎಲ್ಲಾನು ಹೇಳಿದ್ದೀನಿ ನಾನು ಆಲ್ರೆಡಿ ನಿಮಗೆ. ರಿಮೆಂಬರ್ ಟು ರೈಟ್ ಆಲ್ ದ ಪಾರ್ಟ್ಸ್ ಆಫ್ ದ ಗಿವನ್ ಡಯಾಗ್ರಾಮ್. ಡು ನಾಟ್ ಮೇಕ್ ರಾಂಗ್ labeling. Don't do that. So I just would like to know that students who are in the live, who are all there in the live, from which all the parts you have joined. Finally, I wish you all the very best. So almost every points I have covered. When it comes to, I repeat once again, when it comes to hereditary and evolution, remember about mechanism of evolution, remember how to estimate the age of fossil, remember what are the factors responsible for speciation, and remember about checkerboard. Okay, many of the students from many different places from Karnataka. See, I could see from people, some of the people from Bangalore, some of the people from Chikmagalur and Hassan, Udupi. Yes, many of the students are there in this live session. I wish all the very best for all of you. Do well in the examination. Don't be tensed. Read every question 2 to 3 times. Yes, some of the students are also from Kolar, Bagalkot, Belgavi, Gadag. Yes. ನಾನು ಒಂದೇ ಹೇಳ್ತೀನಿ, ಪ್ರಶ್ನೆಯನ್ನ 2ರಿಂದ 3 ಬಾರಿ ಓದಿ. ಡೆಫಿನೆಟ್ಲಿ ಯು ವಿಲ್ ಬಿ ನೋಯಿಂಗ್ ದ ಆನ್ಸರ್. ಡೋಂಟ್ ಸ್ಕ್ರಿಬಲ್. ಆದಷ್ಟು ಅವಾಯ್ಡ್ ಮಾಡಿ. ಇಫ್ ಯು ಮೇಕ್ ಮಿಸ್ಟೇಕ್, ಜಸ್ಟ್ ಡ್ರಾ 1 line to quote that answer. Write neatly. Okay, what are fossils ಅಂತ ಪುನೀತ್ ಕೇಳ್ತಾ ಇದ್ದೀರಾ. Fossils are the preserved remains of living organisms from the remote past ಅಂತ ಹೇಳ್ತೀವಿ. Some of the students are also from the Devanahalli. Some of the students are also from Mysore. Okay, good to know about this. Yes. Okay, every student, those who have joined from different parts of Karnataka, I wish you all the very best. Do well in today's examination. Okay, write all the diagrams neatly. Do not get tensed. I think everybody have learnt all the diagrams. Okay, yes. So I'll be ending this live. So today afternoon I will upload the key answer of science subject. So exam in the ಬಂದ ಮೇಲೆ just you can watch my
video for key answer. Key answer na upload ಮಾಡಿರ್ತೀನಿ. You can check your answers, and after checking the answers you can get ready for your mathematics examination. So I request all the students, after ending this live, I just would like to know how was your experience in my channel regarding all these live sessions which I conducted for the betterment of your examination. Just put your feedback in the comment area. ಹೇಗೆ ಅನ್ನಿಸ್ತು ಇಷ್ಟು ದಿನದಿಂದ ನಾನು ಮಾಡಿದಂಥ ಲೈವ್ ಸೆಷನ್ ನಿಮ್ಗೆ ಹೇಗೆ ಉಪಯೋಗ ಆಗಿದೆ ಅದನ್ನು ನಿಮ್ಮ ಒಂದು ಒಪಿನಿಯನ್ನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಡೂ ವೆಲ್ ಇನ್ ದ ಸೈನ್ಸ್ ಎಕ್ಸಾಮಿನೇಷನ್.